ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ, ವೆಲ್ಕಮ್ ಟು ANM ಯೂಟ್ಯೂಬ್ ಚಾನಲ್ಗೆ. ಈ ಚಾನಲ್ನ ಮುಖ್ಯ ಉದ್ದೇಶ ಏನು ಅಂದರೆ ಸಿನಿಮಾ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನು, ಅವರ ಅನುಭವಗಳನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಒಂದು ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಮೇಲೆ ಇರಲಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಿನಿಮಾ ಹಾಗೂ ಸೀರಿಯಲ್ ಕಲಾವಿದರು, ಜೊತೆಗೆ ಒಂದು ಸಿನಿಮಾನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದಲ್ಲದೆ ಒಬ್ಬ ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರು ಯಾರು ಅಂದರೆ ನಮ್ಮ ಮಂಜುಳಾ ಅರಸ್ ಮೇಡಮ್ ಬರ್ರಿ. ನಮಸ್ಕಾರ ರೀ. ನಮಸ್ತೆ ಸುರೇಶ್. ವೆಲ್ಕಮ್ ಟು ANM ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಮಸ್ತೆ. ವೆಲ್ಕಮ್ ಟು ದ ANM ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು. ಇದು ನಮ್ಮದು ಮೊದಲ ಬ್ರಾಡ್ಕಾಸ್ಟ್ ಆಗುತ್ತೆ. ಓಕೆ. ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಶೀರ್ವಾದ ಇರಬೇಕು. ಖಂಡಿತ ಇರುತ್ತೆ. ಮೇಡಮ್ ಹೇಗೆ ನಡೀತಾ ಇದೆ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಒಳ್ಳೊಳ್ಳೆ ಶೂಟ್ಗಳು ಸಿಗ್ತಾ ಇದೆ. ಶೂಟಿಂಗಲ್ಲಿ ಬ್ಯುಸಿ ಇದ್ದೀನಿ. ಓಕೆ. ಇವಾಗ ಸದ್ಯಕ್ಕೆ ಯಾವುದು ಮಾಡ್ತಾ ಇದ್ದೀರಾ? ಈಗ ಪ್ರೆಸೆಂಟು ನಿನ್ನೆ ಬ್ರೇಕ್ ಸಿಕ್ಕಿರೋದು ಲೋಹಿತ್ .?? ಅಂತ ಮೂವಿ. ತುಂಬ ಚೆನ್ನಾಗಿದೆ ಮೂವಿ, ಮಕ್ಕಳು ಮೂವಿ. ಸೊ ಅವಾರ್ಡಿಗೆ ಅಂತ ಮಾಡ್ತಾ ಇರೋದು. ಚೆನ್ನಾಗಿದೆ. ಇತ್ತೀಚೆಗೆ ಮಾಡ್ತಾ ಇರೋಂಥ ಸಿನಿಮಾಗಳು ಅವಾರ್ಡ್ಗೆ ಅಂತಾನೆ ತುಂಬ ಮಾಡ್ತಾ ಇದ್ದಾರೆ. ಬಟ್ ಅವಾರ್ಡ್ಗಳು ಆಗ್ತಾ ಇಲ್ಲ, ಕೆಲವೊಂದು ಸಿನಿಮಾಗಳು ಅವಾರ್ಡ್ಗಳು ಆಗ್ತಾ ಇಲ್ಲ. ಅದಕ್ಕೆ ಏನು ಹೇಳ್ತೀರಾ ಮೇಡಮ್? ಅವಾರ್ಡ್ಗಳು ಆಗ್ತಿಲ್ಲ ಅಂದರೆ ತುಂಬ ಎಫರ್ಟ್ ಹಾಕಿರ್ತಾರೆ ಪಾಪ. ಅಲ್ಲಿ ಸೆಲೆಕ್ಷನ್ ಬೋರ್ಡ್ ಇರತ್ತಲ್ಲ, ಸೊ ಅಲ್ಲೇನೋ ವೇರಿಯೇಷನ್ ಆಗ್ಬೋದು ಅನ್ಸುತ್ತೆ. ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಹೌದೌದು, ಅವ್ರು ತುಂಬ ಚಾಯ್ಸ್ ಮಾಡ್ತಾರೆ. ಯಾಕಂದರೆ ತಿಳಿದವ್ರನ್ನೇ ಅಲ್ಲಿ ಸೆಲೆಕ್ಷನಿಗೆ ಹಾಕೋದು. ಸೊ ಅವ್ರು ತಿಳಿದು ಎಲ್ಲಿ ಏನು ವೀಕ್ನೆಸ್ ಇರುತ್ತೆ, ಎಲ್ಲೇನು ಮಿಸ್ಟೇಕ್ ಆಗಿರುತ್ತೆ, ಪ್ರತಿಯೊಂದು ನೋಡ್ತಾರೆ. ನೋಡದೆ ಸೆಲೆಕ್ಟ್ ಮಾಡಲ್ಲ. ಬಟ್ ಪ್ರಯತ್ನ ಇವ್ರದ್ದು, ಫಲ ಸೆಲೆಕ್ಷನ್ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಇವರ ಕಾಂಟ್ಯಾಕ್ಟ್ಗಳು ಹೇಗಿರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಬೇಕಾ ಮೇಡಮ್ ಅವಾರ್ಡ್ ಆಗೋದಕ್ಕೆ? ಖಂಡಿತ ಬೇಕು. ಯಾಕಂದರೆ ತಿಳ್ಕೊಳ್ಳದೆ ಏನು ಮಾಡೋಕ್ಕಾಗಲ್ಲ. ಕಾಂಟ್ಯಾಕ್ಟ್ ಇದ್ದರೆ ನಾವು ಯಾರನ್ನ ಡೈರೆಕ್ಟ್ ಮೀಟ್ ಮಾಡ್ಬೋದು ಅನ್ನೋದಿರುತ್ತೆ. ಇವಾಗ ನಾವು ಏನೇ ವಸ್ತು ತೊಗೊಳೋದಕ್ಕೂ, ಹೋಲ್ಸೇಲಲ್ಲಿ ಹೋಗಿ ನಾವು ತೊಗೊಳೋದಕ್ಕೂ, ಜನರಲ್ ಶಾಪಲ್ಲಿ ತೊಗೊಳೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ. ಸೊ ಅದೇ ರೀತಿ ಇದನ್ನು ನಮಗೆ ಕಾಂಟ್ಯಾಕ್ಟ್ ಇದ್ದರೆ ಸ್ವಲ್ಪ ಡೈರೆಕ್ಟ್ ಹೋಗ್ಬೋದು. ನಾವು ಏನು ರೀಚ್ ಮಾಡ್ಬೋದು, ಯಾರನ್ನು ಮುಟ್ಸಿದ್ರೆ ವಿಷಯ ಕರೆಕ್ಟಾಗಿ ನಮ್ಗೆ ಕನೆಕ್ಟ್ ಆಗುತ್ತೆ ಅನ್ನೋದಿರುತ್ತಲ್ಲ. ಸೊ ಅದರಿಂದ ಡೈರೆಕ್ಟ್ ಹೋದರೆ ಬೆಟರು. ಬಟ್ ಡೈರೆಕ್ಟು ಇತ್ತೀಚಿನ ದಿನಗಳಲ್ಲಿ ಹೊಸಬ್ರು ಬರೋದ್ರಿಂದ ಗೊತ್ತಿರೋದಿಲ್ಲ. ಇರೋದ್ರಲ್ಲಿ ಅವ್ರವ್ರ ಪ್ರಯತ್ನ ಆಗ್ತಾರೆ. ಅಲ್ಲಿ ಕತೆ ಇಷ್ಟ ಆಗಬೇಕು, ಮತ್ತು ಅಲ್ಲಿ ಹೇಗೆ ಇರುತ್ತೆ ಅನ್ನೋದು ಮುಖ್ಯ. ಆಮೇಲೆ ಎಲ್ಲಿ ಏನು ಮಿಸ್ಟೇಕ್ ಆಗಿರುತ್ತೆ ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಪರ್ಫಾರ್ಮೆನ್ಸು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಖಂಡಿತ. ಸ್ಟೋರಿ, ಪರ್ಫಾರ್ಮೆನ್ಸು, ಬಜೆಟು ಪ್ರತಿಯೊಂದು ನೋಡ್ತಾರೆ. ಆಮೇಲೆ ರೂಲ್ಸ್ ಇರುತ್ತೆ ಕೆಲವೊಂದು. ಮಕ್ಕಳು ಸಿನಿಮಾ ಅಂತ ಅಂದಾಗ ಮತ್ತು ಅವಾರ್ಡಿಗೆ ಅಂದಾಗ ಕೆಲವು ರೂಲ್ಸ್ಗಳಿರುತ್ತೆ, ಅದನ್ನು ಫಾಲೋ ಅಪ್ ಮಾಡಿರಬೇಕು. ಎಲ್ಲಾದರೂ ಏನಾದರೂ ಮಾಡಿಲ್ಲ ಅಂತಂದಾಗಲೇ ತಾನೇ ಮೈನಸ್ ಆಗೋದು. ಸೊ ಏನೋ ಆ ಥರ ಏನಾದರೂ ಆಗಿರುತ್ತೆ. ತುಂಬ ಬರ್ತಿದೆ ಸಿನಿಮಾಗಳಿಗೇನು ಕಮ್ಮಿ ಇಲ್ಲ, ತುಂಬ ಬರ್ತಿದೆ. ಸೆಲೆಕ್ಷನ್ ಅನ್ನೋದು ಬಂದಾಗ ಚಾಯ್ಸ್ ಇರುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸ್ಟಾರ್ ಆ್ಯಕ್ಟರ್ಗಳು ಬೇಕು ಅಂತ ಕೆಲವೊಂದು ಇರ್ತಾವಲ್ಲ, ಅದಕ್ಕೆ ಸ್ಟಾರ್ ಅಂದರೆ ಸ್ಟಾರ್ ಆ್ಯಕ್ಟರ್ನ ತೊಗೊಂಡ್ರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅನ್ನೋದೊಂದು ಮೈಂಡ್ ಸೆಟ್ ಅಷ್ಟೇ. ಬಿಸ್ನೆಸ್ಸಿಗೋಸ್ಕರ ಅಂದರೆ ಇಂಥವ್ರೇ ಅನ್ನೋದೇನು ಇರೋದಿಲ್ಲ. ಕೆಲವು ಟೈಮ್ ಪರ್ಫಾರ್ಮೆನ್ಸು ಕತೆನೂ ಕ್ಲಿಕ್ ಮಾಡುತ್ತೆ, ಕೆಲವು ಟೈಮ್ ಇಲ್ಲ ಇಂಥ ಸೆಲೆಬ್ರಿಟಿ ಇದ್ರೇನೇ ಕ್ಲಿಕ್ ಆಗೋದು ಅಂತಲೂ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಹೊಸಬ್ರು ಬರ್ತಾರಲ್ಲ, ಇಲ್ಲ ಹೊಸಬ್ರಿಗೆ ಅವಕಾಶ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಮತ್ತೆ ನಾವು ಬರೀ ಅವ್ರವ್ರನ್ನೇ ನೋಡ್ತಾ ಕೂರಕ್ಕಾಗತ್ತಾ? ಹೊಸ ಮುಖಗಳನ್ನ ನೋಡ್ತಾ ಇರಬೇಕು. ಹೊಸಬ್ರುಗಳು ಬಂದಷ್ಟು ಪ್ರತಿಭೆಗಳು ಇನ್ಕ್ರೀಸ್ ಆಗುತ್ತಲ್ವಾ. ಸೊ ಹೊಸಬ್ರಿಗೆ ಅವಕಾಶ ಕೊಡಬೇಕು. ಮೇಡಮ್ ಇವಾಗ ನೀವು ತುಂಬ ಸೀರಿಯಲ್ಗಳಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಿದ್ದೀರಾ. ಹೌದು. ನಿಮ್ಮದು ಫೇವ್ರೆಟ್ ಸೀರಿಯಲ್ ಅಥವಾ ಸಿನಿಮಾ? ಫೇವ್ರೆಟ್ ಸೀರಿಯಲ್ ಅಂತಂದರೆ ನಮ್ಮನೆ ಯುವರಾಣಿ. ನಮ್ಮನೆ ಯುವರಾಣಿ ನಂಗೆ ಅದು ತುಂಬ ಇಷ್ಟ ಆಯಿತು. ಯಾಕಂದರೆ ಹಳ್ಳಿ ಗೆಟಪ್, ನಂಗೆ ಹಳ್ಳಿ ಗೆಟಪ್ ಅಂದರೆ ತುಂಬ ಇಷ್ಟ. ಹಳ್ಳಿ ವಾತಾವರಣದಲ್ಲಿ ಬೆಳೆದಿದ್ದೀರಾ? ಬೆಳೆದಿದ್ದೀನಿ. ಇಲ್ಲ ಬೆಳೆದಿದ್ದೀನಿ. ನಮ್ಮದು ಮಂಡ್ಯ ಹತ್ರ ಒಂದು ಪುಟ್ಟ ಹಳ್ಳಿ, ತೊರೆಬೊಮ್ಮನಹಳ್ಳಿ ಅಂತ. ಅಪ್ಪನ ಮನೆ. ನಾನು ಹುಟ್ಟಿದ್ದೆಲ್ಲ ಅಲ್ಲೇ, ಬೆಳೆದಿದ್ದು ಜಾಸ್ತಿ ಸಿಟೀಲಿ. ಮಂಡ್ಯದಲ್ಲಿ ಬೆಳೆದಿದ್ದು ತಾತನ ಮನೆಯಲ್ಲಿ. ಬಟ್ ಹಳ್ಳಿ ಕಲ್ಚರ್ ಅಂದರೆ ಈಗಲೂ ಇಷ್ಟ. ಪಾತ್ರಗಳಂತ ಬಂದಾಗಲೂ ತುಂಬ ಇಷ್ಟ. ಅದರಲ್ಲೂ ನಮ್ಮ ಮಂಡ್ಯ ಸೊಗಡು ಇರುತ್ತಲ್ಲ, ಅದು ಮಾತಾಡಕ್ಕೆ ತುಂಬ. ಬಟ್ ಅಲ್ಲಿ ಸ್ಲ್ಯಾಂಗ್ ಯಾವ ಥರ ಇದೆ ಅಂತ? ನಮ್ಮನೆ ಯುವರಾಣಿಯಲ್ಲಿ ಹಳ್ಳಿ ಸೊಗಡು ಕ್ಯಾರೆಕ್ಟರ್ ಮಾಡಿ ಜನರಲ್ ಹಳ್ಳಿ ಮಾತು. ಬಟ್ ಕೆಲವು ಸ್ಲ್ಯಾಂಗ್ಗಳು ಅಲ್ಲಲ್ಲಿದೆ ಇರುತ್ತೆ. ಈಗ ಶಿವಮೊಗ್ಗ ಕಡೆ ಒಂಥರ ಇರುತ್ತೆ, ಮಂಡ್ಯ ಕಡೆನೇ ಬೇರೆ ಥರ ಇರುತ್ತೆ, ಇನ್ನು ಬೇರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ. ನಮಗೆ ನಾವು ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ಮಂಡ್ಯ ಸ್ಲ್ಯಾಂಗ್ ತುಂಬ ಇಷ್ಟ ಆಗುತ್ತೆ. ಬಟ್ ಅದರಲ್ಲಿ ನಮ್ಮನೆ ಯುವರಾಣಿ ಸೀರಿಯಲಲ್ಲಿ ಯಾವ ಥರ ಇದೆ ನಿಮ್ಮದು ಮಾತುಗಳೆಲ್ಲ? ಮಾತುಗಳೆಲ್ಲ ನಾರ್ಮಲಾಗಿ ಹಳ್ಳಿಲೇ ಯಾವ ರೀತಿ ಮಾತಾಡ್ತೀವಿ, ಮಂಡ್ಯ ಸ್ಲ್ಯಾಂಗ್ ಅಂತ ಏನಿಲ್ಲ, ಜನರಲ್ ಆಗಿದೆ. ಉತ್ತರ ಕರ್ನಾಟಕದ ಸಿನಿಮಾಗಳು ಇತ್ತೀಚೆಗೆ ಬರ್ತಾ ಇದ್ದಾರೆ, ಹೊಸ ಪ್ರತಿಭೆಗಳು ಅಂತ ನಾವು ನೋಡ್ತಿರ್ತೀವಿ.
ಬಟ್ ನೀವು ಯಾವುದಾದ್ರೂ ಮಾಡ್ತಾ ಇದ್ದೀರಾ? ಉತ್ತರ ಕರ್ನಾಟಕದ್ದು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಸ್ಲ್ಯಾಂಗ್ ಕಷ್ಟ ಆಗುತ್ತೆ. ನನಗೆ ಮಂಡ್ಯದು ತುಂಬ ಈಸಿ ಆಗುತ್ತೆ. ಮಂಡ್ಯ ಸ್ಲ್ಯಾಂಗು ತುಂಬ ಈಸಿ ಮಾತಾಡೋದಕ್ಕೆ, ಇದು ಬೇಗ ಕನೆಕ್ಟ್ ಆಗುತ್ತೆ. ಉತ್ತರ ಕರ್ನಾಟಕದಂದರೆ ಸ್ವಲ್ಪ ಭಾಷೆ ತುಂಬ ನಮಗೆ ಕಷ್ಟ ಅನಿಸುತ್ತೆ. ಬಟ್ ಅಲ್ಲಿ ಉತ್ತರ ಕರ್ನಾಟಕದ ಜನ ಸೂಪರ್, ನಿಜವಾಗ್ಲೂ ಹೇಳ್ತೀನಿ. ನಾನು ಒಂದು 2 ಸಿನಿಮಾಗೆ ವರ್ಕ್ ಮಾಡೋಕ್ಕೆ ಹೋಗಿದ್ದೀನಿ. ಬಟ್ ಸ್ಲ್ಯಾಂಗ್ ಬ್ಯಾಂಗ್ಳೂರ್ ಸ್ಲ್ಯಾಂಗ್ ಅದು. ಅಲ್ಲಿ ಜನ ನಿಜ ಹೇಳ್ತೀನಿ ತುಂಬ ಸಾಫ್ಟು. ಆಮೇಲೆ ಎಷ್ಟು ಅಂದರೆ ಮಗುನಂತ ಮನಸ್ಸು, ನಿಜವಾಗ್ಲೂ. ನಾನು ಉತ್ತರ ಕರ್ನಾಟಕದ ಗೋಕಾಕಿಗೆ ಶೂಟಿಗೆ ಹೋದಾಗ ಅಲ್ಲಿ ಜನ ನಾವು ಯಾರಂತಾನೆ ಗೊತ್ತಿರಲ್ಲ, ಬಟ್ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರ ಮನೆ ಊಟ ತಗೊಬಂದು ಕೊಡ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ಅಲ್ಲಿ ಇಳಿಕಲ್ ಸೀರೆ ಫೇಮಸ್ ಆ ಕಡೆ. ಆ ಇಳಿಕಲ್ ಸೀರೆನೂ ಒಂದು ಗಿಫ್ಟಾಗಿ ಕೊಡ್ತಾರೆ, ಕುಂಕುಮ ಎಲ್ಲ ಕೊಟ್ಟು. ಅಂದರೆ ನಿಜವಾಗ್ಲೂ ಗ್ರೇಟ್. ಉತ್ತರ ಕರ್ನಾಟಕದವರು ತುಂಬ ಖುಷಿ ಆಗುತ್ತೆ. ನಿಮಗೆ ಉತ್ತರ ಕರ್ನಾಟಕದ ಊಟ ಯಾವತ್ತಾದರೂ ಮಾಡಿದ್ದೀರಾ? ಖಂಡಿತ. ಜೋಳದ ರೊಟ್ಟಿ ಊಟ ತುಂಬ ಇಷ್ಟ. ಆದರೆ 2 ದಿನ ತಿನ್ಬೋದು, 2ರಿಂದ 3 ದಿನ ಸೂಪರಾಗಿರುತ್ತೆ. ಕಂಟಿನ್ಯೂಸ್ ಆಗಿ ನೀವು ತಿನ್ನಿ ಅಂದರೆ ಪ್ರಾಮಿಸ್ಲಿ ಆಗಲ್ಲ, ಯಾಕಂದರೆ ಖಾರ ತುಂಬ ಇರುತ್ತೆ. ಬಟ್ ಚೆನ್ನಾಗಿರುತ್ತೆ ರುಚಿಯಾಗಿ. ಆ ಪಲ್ಯ ಆಗಲಿ, ಆಮೇಲೆ ಹುಳಿಗಳು, ಅದೆಲ್ಲ ತುಂಬ ಚೆನ್ನಾಗಿ. ಮೇಡಮ್, ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯಿತು? ಇಂಡಸ್ಟ್ರಿಗೆ ಬಂದು 4.5 years ಆಯಿತು. ಸಿನಿಮಾಗೆ ಅಂತ ಬಂದಿದ್ದ ಇಲ್ಲ ಸೀರಿಯಲ್ಲು? ಇಲ್ಲ, ನಾನು ಬಂದಿದ್ದೆ ಅನ್ಎಕ್ಸ್ಪೆಕ್ಟೆಡು. ಸಿನಿಮಾ ಫೀಲ್ಡಿಗೆ ಬಂದಿದ್ದೆ ಅನ್ಎಕ್ಸ್ಪೆಕ್ಟೆಡು. ಅಪ್ಪನ ಕಳ್ಕೊಂಡು ಡಿಪ್ರೆಷನಲ್ಲಿದ್ದಾಗ, ಸೊ ನನಗೆ ಯಾವುದು ಬೇಡ ಏನು ಬೇಡ ಅನ್ನೋ ಸಿಚುವೇಷನಲ್ಲಿದ್ದೆ. ಮಾತಿಗೆ ಮುಂಚೆ ಅಪ್ಪನ ತುಂಬ ಮಿಸ್ ಮಾಡ್ಕೊತಿದ್ದೆ. ಫ್ಯಾನ್ ನೋಡಿದ್ರೆ ಹಾಕೋಬೇಕು, ಆ ಥರ ಫೀಲಲ್ಲಿದ್ದೆ. ಪ್ರಾಮಿಸ್ಲಿ ಫುಲ್ ಡಿಪ್ರೆಷನ್. ಅಪ್ಪ ನನ್ನ ಮನೆಯಲ್ಲೇ ಸತ್ತಿದ್ದು ನನಗೆ ತುಂಬ ಕಷ್ಟ ಆಯಿತು ಅದು ಆ್ಯಕ್ಸೆಪ್ಟ್ ಮಾಡೋದು. ಕೊನೆಗೆ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗಿದ್ದಕ್ಕೆ ಅವ್ರು ಹೇಳಿದ್ದು, ಇಲ್ಲ ಏನರಲ್ಲಾದರೂ ಇನ್ವಾಲ್ವ್ ಆಗಬೇಕು, ಇಲ್ಲ ಏನು ಟ್ಯಾಬ್ಲೆಟ್ಸ್ ಕೊಡ್ತಾರೆ ತೊಗೊಂಡ್ರೆ ಬರೀ ನಿದ್ದೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ, ಊಟ ಮಾತ್ರ ಮಾಡ್ತಿರಲಿಲ್ಲ ಸರಿಗೆ, ಬರೀ ನಿದ್ದೆ ಮಾಡ್ತಿದ್ದೆ. ಹಿಂಗೆ ಆದರೆ ಕಷ್ಟ ಅನ್ನೋದು ಇದಾಯಿತು. ಸೊ ಅದಕ್ಕೆ ಡಾಕ್ಟ್ರ್ ಹೇಳಿದ್ದು ಇನ್ವಾಲ್ವ್ ಆಗಬೇಕು, ಏನರಲ್ಲಾದರೂ ಇಂಟ್ರೆಸ್ಟ್ ಇದ್ದರೆ ಇನ್ವಾಲ್ವ್ ಆಗಲಿ ಅಂತ. ನನಗೆ ಏನರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋದೇ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಆಮೇಲೆ ನನ್ನ ಫ್ರೆಂಡ್ ಮಗಳು ಹೆಲ್ಪ್ ಮಾಡಿದ್ದು, ಇಲ್ಲ ಆಂಟಿ ನೀನು ಹಿಂಗೆ ಇದ್ದರೆ ಕಷ್ಟ, ಬೇಡ ಅಂದ್ಬಿಟ್ಟು. ಆ ಟೈಮಲ್ಲಿ ಟಿಕ್ಟಾಕ್ ಇದೆಲ್ಲ ಇತ್ತು, ಅಂದರೆ ಬ್ಯಾನ್ ಆಗೋ ಟೈಮಲ್ಲಿ ನಾನು ಜಾಯ್ನ್ ಆಗಿದ್ದು. ಅಲ್ಲಿವರೆಗೂ ನಾನು ಯಾವತ್ತೂ ವೀಡಿಯೋ ಮಾಡಿದವಳಲ್ಲ. ಸೊ ಆ ಹುಡುಗಿ ಬಂದು ನಂಗೆ ಸ್ವಲ್ಪ ಒಂದು 20 days ಜೊತೆಲೇ ಇದ್ದು ಸಪೋರ್ಟ್ ಮಾಡ್ತು. ಅವಳು ರೀಲ್ಸ್ ಎಲ್ಲ ಮಾಡಿಸೋದು, ಜೊತೆಗೆ ಮೇಕಪ್ ಮಾಡಿ ರೆಡಿ ಮಾಡೋದು ಎಲ್ಲ ಅವಳು ಮಾಡ್ತಿದ್ಲು. ನನಗೆ ಅಯ್ಯೋ ಇದೆಲ್ಲ ಯಾಕೆ, ಈ ಥರ ನೆಗ್ಲೆಕ್ಟಲ್ಲೇ ಇದ್ದೆ. ಅವಳು ತುಂಬ ಸಪೋರ್ಟಿವ್ ಆಗಿದ್ಲು. ಆ ಸಪೋರ್ಟಿವ್ ನನಗೆ ಕಮೆಂಟ್ ಬಾಕ್ಸು ನಿಜವಾಗ್ಲೂ ನನ್ನ ಇಂಡಸ್ಟ್ರಿಗೆ ಬರೋಕ್ಕೆ ಅವಕಾಶ ಸಿಕ್ಕಿದ್ದು. ಕಮೆಂಟ್ ಬಾಕ್ಸಲ್ಲಿ ಹೆಂಗಿತ್ತಂದರೆ, ಮ್ಯಾಮ್ ಇಷ್ಟೊಂದು ಚೆನ್ನಾಗಿದ್ದೀರಾ, ಆಮೇಲೆ ಚೆನ್ನಾಗಿ ಮಾಡ್ತೀರಲ್ಲ ವೀಡಿಯೋಸ್ ಎಲ್ಲ, ನೀವು ಯಾಕೆ ಸೀರಿಯಲ್ಗೆ ಹೋಗ್ಬಾರ್ದು, ಸಿನಿಮಾಗೆ ಹೋಗ್ಬಾರ್ದು, ಕ್ವಶನ್ ಮಾರ್ಕ್ ಬರ್ತಿತ್ತು. ನಾನು ಇವಾಗ ಈ ನೆಗ್ಲೆಕ್ಟ್ ಇತ್ತು ನನ್ನಲ್ಲಿ. 2 ವರ್ಷ ಅನ್ಯಾಯವಾಗಿ ವೇಸ್ಟ್ ಮಾಡ್ಕೊಂಬಿಟ್ಟೆ, ಬರಲಿಲ್ಲ ನಾನು. ಇವಾಗ ಆಬ್ವಿಯಸ್ಲಿ ತಂದೆ ತೀರ್ಕೊಂಡಿದ್ದಾರೆ ಅಂದರೆ ಅದು ಡಿಪ್ರೆಷನ್ಗೆ ತುಂಬ ಇತ್ತು. ಅದು ನಾನು ನಮ್ಮ ಮನೇಲಿ ಹೋಗಿದ್ದು ರೀಸನಿಗೂ ನಾನು ಕಣ್ಮುಂದೆನೇ ನೋಡಿದ್ದು. ತುಂಬ ಅಟ್ಯಾಚ್ಮೆಂಟ್ ಇತ್ತು. ಅಪ್ಪ ನನ್ನ ಮನೇಲಿ ಹೋಗಿದ್ದು ನನಗೆ ನೋವಾಯಿತು. ಸೊ ಅದರಿಂದ ನನಗೆ ಈಚೆ ಬರೋದು ಕಷ್ಟ ಆಗಿದ್ದರಿಂದ ಈ ರೀಲ್ಸ್ ಮಾಡ್ತಾ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ರೀಲ್ಸ್ ಯಾವ ಥರ ಮಾಡಬೇಕನ್ನೋದು ಗೊತ್ತಿಲ್ಲ. ಅವಳಿಂದನೇ ನಾನು ಮಾಡಿದ್ದು. ಅವಳಿಂದ ಮಾಡಲಾಗಿ ಕಮೆಂಟ್ ಬಾಕ್ಸಲ್ಲಿ ಕಂಟಿನ್ಯೂ ಆಗಿ, ಅದು ಏನು 1-2 ಅಲ್ಲ, ಎಲ್ಲ ಪಾಸಿಟಿವೇ. ನೆಗೆಟಿವ್ ಕಮೆಂಟ್ಸ್ ಬಂದೇ ಇಲ್ಲ. ಆಮೇಲೆ ಮಾಮೂಲು ನೆಗೆಟಿವ್ ಬರ್ತಿತ್ತು. ನಾನು ಯಾವತ್ತೂ ನೆಗೆಟಿವ್ ತಲೆ ಕೊಡೋಲ್ಲ, ಅಂದರೆ ಮೈಂಡಿಗೆ ಹಾಕ್ಕೊಳ್ಳಲ್ಲ. ನೀ ಅನ್ಕೊ ನಿನ್ನ ಮೈಂಡ್ಸೆಟ್ ಏನಂತ, ಅದು ನನ್ನ ಮೈಂಡ್ಸೆಟ್ ಅದಲ್ಲ. ನಾನು ಪಾಸಿಟಿವ್ ಆಗೇ ಇರೋದು, ಪಾಸಿಟಿವ್ ಆಗೇ ಇರ್ತೀನಿ. ಆ ಕಮೆಂಟ್ಸ್ ಬಾಕ್ಸ್ ಹೆಂಗಾಗಿತ್ತಂದರೆ ನನಗೆ, ಹೌದಾ ನಾನು ಟ್ರೈ ಮಾಡ್ಬೋದಾ, ಆಗುತ್ತಾ, ಈ ಥರ ಇತ್ತು. ಆಮೇಲೆ ಸರಿ 2 years ವೇಸ್ಟ್ ಮಾಡಿಕೊಂಡೆ ನಿಜವಾಗ್ಲೂ. ಆಮೇಲೆ ನೋಡೋಣ, ಪ್ರಯತ್ನ ಪಡೋಣ, ಯಾರನ್ನ ಕೇಳಬೇಕು, ಇಲ್ಲಿ ಇಂಡಸ್ಟ್ರಿ ಟಚ್ಚೇ ಇಲ್ವಲ್ಲ ನನಗೆ. ಯಾರನ್ನು ಕೇಳಿದರೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಗೊತ್ತಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ನನಗೆ ನಮ್ಮ ಬಿಡದಿಯವರೇ ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದರು. ಅವ್ರ ಹೆಸರು ನೀತು ಅಂತ. ಅವರು ಝೀ ಕನ್ನಡದಲ್ಲಿ ಪಾರೋ ಸೀರಿಯಲ್ ಮಾಡ್ತಿದ್ರು ಮೇಕಪ್, ಅಂದರೆ ಏರ್ ಡ್ರೆಸ್ಸರು, ಅಲ್ಲಿ ಮಾಡ್ತಿದ್ರು. ಅವರೊಬ್ಬರು ನನಗೆ ಗೊತ್ತಿತ್ತು. ಸೊ ಅವ್ರಿಗೆ ಕಾಲ್ ಮಾಡಿದೆ, ಇವಾಗ ಇಂಡಸ್ಟ್ರಿಗೆ ಬರಬೇಕಂದ್ರೆ ಯಾವ ರೀತಿ ಬರಬೇಕು, ಹಿಂಗೆ ಅಪ್ಪನ ಕಳ್ಕೊಂಡಿದ್ದೀನಲ್ವಾ, ಈ ನೋವಲ್ಲಿ ಇರೋಕ್ಕಾಗ್ತಿಲ್ಲ. ಸೊ ಕಮೆಂಟ್ ಬಾಕ್ಸ್ ಹಿಂಗೆಲ್ಲ ಬರ್ತಿದೆ, ಪ್ರಯತ್ನ ಪಡ್ತೀನಿ, ನಾನು ಸಿಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಪ್ರಯತ್ನ ಪಡ್ತೀನಿ ಅಂತ. ಸೊ ಅವಾಗ ಅವ್ರು ಹೇಳಿದ್ದೇನೆಂದರೆ ಆಡಿಷನ್ ಕಾಲ್ ಇರುತ್ತೆ. ಸೊ ಅಕ್ಕ ಈಗ ಆಲ್ರೆಡಿ ಎಲ್ಲ ಆಡಿಷನ್ಸ್ ಆಗಿಬಿಟ್ಟಿದೆ, ಬಟ್ ಓಕೆ ನನಗೆ ಯಾವುದಾದ್ರೂ ಬಂದರೆ ನಿಂಗೆ ಲಿಂಕ್ ಕಳಿಸ್ತೀನಿ, ಟ್ರೈ ಮಾಡಿ ಅಂತ. ಓಕೆ ಆಯಿತು, ಟ್ರೈ ಮಾಡಿ. ಇಲ್ಲ ಅವಾಗೇನು ಹೋಗಿಲ್ಲ. ಫಸ್ಟು ಅವರಿಂದ ತಿಳ್ಕೊಂಡೆ ಅಷ್ಟೇ. ತಿಳ್ಕೊಂಡ್ಮೇಲೆ ಒಂದು ಲಿಂಕ್ ಕಳಿಸಿದ್ರು. ಆ ಲಿಂಕಿಂದ ಇನ್ನೊಂದು ಆಫೀಸಿಂದ ಇನ್ನೊಂದು ಆಫೀಸ್ ಲಿಂಕ್, ಫೈನಲ್ ಒಂದು ಆಫೀಸಿಗೆ ಹೋಯಿತು. ಅಲ್ಲಿ ಶಿವಮೊಗ್ಗ ರಾಮಣ್ಣ ಸರ್ ಅಂತ ಇವಾಗಲೂ ಇದ್ದಾರೆ. ಅವಾಗ ಸಿಕ್ಕಿದ್ರು ನನಗೆ. ಅವರು ಇಂಥ ದಿನ ಬಪ್ಪ ಅಂತ ಹೇಳಿದರು, ಲೊಕೇಶನ್ ಕಳಿಸಿದ್ರು.
ಲೊಕೇಶನ್ ನಾನು ಹುಡ್ಕೊಂಡು ಬರ್ತಾ ತುಂಬ ನಿಯರ್ ಅನ್ನಿಸ್ತಾ ಇತ್ತು. ದೀಪಾ ಕಾಂಪ್ಲೆಕ್ಸಿಂದ ಸ್ವಲ್ಪ ದೂರ ಅಂತ ಬಂದೆ ಸಾಕಾಗೋಯ್ತು. ಎಷ್ಟು ಹುಡ್ಕಿದ್ರು ಹತ್ರ ಅನ್ನಿಸ್ತೈತೆ ನೋಡೋದಕ್ಕೆ. ಬಟ್ ಫಸ್ಟ್ ಮೊದಲನೇ ದಿವಸ ನೀವು ಮೀಟ್ ಆಗೋದಕ್ಕೆ ತುಂಬ ದೂರ ಐತೆ. ನಡೆದು ಸುಸ್ತಾಗೋಯ್ತು. ಫೋನ್ ಮಾಡಿದ್ರೆ ಇನ್ನು ಮುಂದೆ ಬಪ್ಪ, ಇನ್ನು ವಿಶಾಲ್ ಮಾರ್ಟ್ ಹತ್ರ, ಇನ್ನು ಮುಂದೆ ಅಯ್ಯೋ ಇನ್ನು ಮುಂದೆನಾ? ಹಾಂ ಸರಿ ಸರ್ ಬಂದೆ ಅವ್ರು ಹೇಳಿದ ಲೊಕೇಶನಿಗೆ ಬಂದ ಮೇಲೆ ಮೇಲೆ ಹತ್ಬೇಕು. ಆಲ್ರೆಡಿ ತುಂಬಾ ನಡೆದ್ಬಿಟ್ಟಿದ್ದೀರಾ, ಇಲ್ಲ ತುಂಬ ಸುಸ್ತಾಗ್ಬಿಡೋದು. ಹತ್ರ ಅಂತ ದೊಡ್ಡದಾಗಿ ಫುಲ್ ಸುಸ್ತಾಗ್ಬಿಡ್ತೀನಿ. ಅವತ್ತಿಗೆ ನನಗೆ ಹಂಗೆ ಬರ್ಬೇಕು ಹಿಂಗೆ ಅವೆಲ್ಲ ಏನೂ ಗೊತ್ತಿರಲಿಲ್ಲ. ಇದೇ ಇಲ್ಲ, ಮೈಂಡ್ ಸೆಟ್ಟೇ ಇಲ್ಲ. ಸರಿ ಮೇಲೆ ಹತ್ತಿದ್ಮೇಲೆ ಹೋದೆ, ಮಾತಾಡ್ಸಿದ್ರು. ಇಲ್ಲ ಮೇಡಮ್ ಚೆನ್ನಾಗಿದ್ರಲ್ಲ, ಮಾಡಿಸ್ಬೋದಲ್ಲ, ಅದರಲ್ಲೇನು, ಆರಾಮ್ಸೆ ಮಾಡಿಸ್ಬೋದು. ಇಷ್ಟೊಂದು ಈಸಿನಾ ಇಂಡಸ್ಟ್ರಿ? ಇಷ್ಟು ಈಸಿಯಾಗಿ ಸಿಗುತ್ತಾ ಕೆಲಸ? ಓಕೆ ಆಯಿತು ಅಂದ್ಬಿಟ್ಟು ಮಾತಾಡ್ಕೊಂಡು ಮಾರ್ನಿಂಗ್ ಫೋಟೋಶೂಟ್ ಅಂದರು. ಫೋಟೋಶೂಟು ಒಂದು 5,000 to 6,000 ಅನಿಸುತ್ತೆ. ಫಸ್ಟು ಟೈಮ್ ಫೋಟೋಶೂಟ್ ಅಂತ ಮಾಡಿಸಿತ್ತು. ಸರಿ ಆಯಿತು. ಕಾಸ್ಟ್ಯೂಮ್ ಹೇಳಿದ್ರು, ಟ್ರೆಡಿಷ್ನಲ್ ಒಂದು, ವೆಸ್ಟ್ರನ್ ಒಂದು, ಮಾಡ್ರನ್ ಆಗಿರೋದು. ಮಾಡ್ರನ್ ಪ್ರಾಮಿಸ್ಲಿ ಅವತ್ತಿಗೆ ನನ್ನ ಹತ್ರ ಏನು ಮಾಡ್ರನ್ ಡ್ರೆಸ್ ಇರಲಿಲ್ಲ. ಜೀನ್ಸು ಟೀ ಶರ್ಟು ಬೆಳೆದಿರೋದು. ನಾರ್ಮಲ್ ಆಗಿ ಡ್ರೆಸ್ ಹಾಕ್ತಿದ್ವಿ. ಬಟ್ ಇದು ಇಂಡಸ್ಟ್ರಿಗೆ ಬರೋ ಥರ ಕಲ್ಚರಲ್ಲಿ ನನ್ನ ಹತ್ರ ಡ್ರೆಸ್ ಇರಲಿಲ್ಲ. ಸೊ ಓಕೆ ಆಯಿತು. ಸ್ಯಾರಿ ಆಯಿತು, ಒಂದು ಲಾಂಗ್ ಡ್ರೆಸ್ಸು, ಜೀನ್ಸು ಟೀ ಶರ್ಟ್ಸು. ಫೋಟೋಶೂಟ್ ಆಯಿತು. ಫೋಟೋಶೂಟ್ ಆಗಿ ಒಂದು 15-20 ದಿನ ಆದಮೇಲೆ ಫೋನ್ ಮಾಡಿದ್ರು ಸರ್, ಹಿಂಗೆ ಒಂದು ಡಾಕ್ಟ್ರ್ ಕ್ಯಾರೆಕ್ಟ್ರ್ ಇದೆ ಅಂತಪ್ಪ, ಮಾಡ್ತೀಯಾ? ಡಾಕ್ಟ್ರ್ ಕ್ಯಾರೆಕ್ಟ್ರಾ? ಓಕೆ ಸರ್ ಮಾಡ್ತೀನಿ. ಸರ್ ಸಿನಿಮಾ ಯಾವುದು? ಬಜರಂಗಿಟ್ಟು. ಬಜರಂಗಿಟ್ಟುನಾ? ಶಿವಣ್ಣನ ಸಿನಿಮಾ. ಫುಲ್ಲು ಖುಷಿ, ಜೋಶು. ಆಮೇಲೆ ಯಾವತ್ತೂ ಬಣ್ಣ ಹಚ್ಚಿದ್ದಿಲ್ಲ, ನಾರ್ಮಲ್ ಮೇಕಪ್ ಮಾಡ್ಕೊತಿದ್ವಿ. ಬಟ್ ಸಿನಿಮಾಗೆ ಬಣ್ಣ ಹಚ್ಚೋದು ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ದು, ಕ್ಯಾಮ್ರಾ ಫೇಸ್ ಮಾಡಿದ್ದು ಫಸ್ಟ್ ಟೈಮ್. ಆಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ದೀವಿ ಆ ಸಿನಿಮಾದಲ್ಲಿ. ನೆಂಟರೆಲ್ಲ ರಿಲೀಸ್ ಆದಮೇಲೆ ಆಲ್ಮೋಸ್ಟ್ ಫ್ರೆಂಡ್ ಸರ್ಕಲ್ಲು, ನೆಂಟರು ಎಲ್ಲರಿಗೂ ಹೇಳಿದ್ದೀವಲ್ಲ, ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿಬಿಟ್ಟು ಇದೆಲ್ಲ ಬರಲಿಲ್ವಾ? ನನಗೆ ಭಯ ಹೋಗಿ ನೋಡೋದಕ್ಕೆ. ಫಸ್ಟ್ ಎಲ್ಲರೂ ನೋಡ್ಕೊಂಡ್ಬಂದು ಕ್ಯೂರಿಯಾಸಿಟಿ ಇರುತ್ತಲ್ವ. ಅವರು ಸರ್ಚಿಂಗ್ 1-2 ಸರಿ ಸಿನಿಮಾ ನೋಡಿದರೆ ನಾನು ಎಲ್ಲೂ ಕಾಣಿಸಲ್ಲ ಮಾಡಿದ್ದೀನಿ ಅಂತ ಎಲ್ಲೂ ಕಾಣಿಸ್ತಾ ಇಲ್ವಾ? ಸರಿ ಆಯಿತು ನೋಡೋದ್ಬಿಟ್ಟು. ನನಗೆ ಅವಾಗ ಏನೋ ಟೈಮಲ್ಲಿ ಹೋಗಿಲ್ಲ, ಸಿನಿಮಾಗೆ ಹೋಗೋಕ್ಕಾಗಿಲ್ಲ. ಆಮೇಲೆ ಥಿಯೇಟ್ರಿಂದ ಮನೆಗೆ ಬಂತಲ್ಲ ಮಾಮೂಲು ಓ ಟಿ ಟಿಲಿ ಬಂದಾಗ ಝೂಮ್ ಹಾಕಿ ನೋಡ್ತಾ ಇದ್ದೀನಿ, ಎಲ್ಲಿ ಬರ್ತೀನಿ ಅಂತ. ಅದು ಎಷ್ಟು ಚೆನ್ನಾಗಿ ಫ್ಲ್ಯಾಶ್ ಟಿಶ್ 2 ಸರಿ ಬಂದಿದ್ದು. ನನಗೆ ಫುಲ್ ಬೇಜಾರಾಗೋಯ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೊಂದು ಕೆಲಸ ಮಾಡಿದ್ದೀವಿ, ಏನು ಹಿಂಗೆ ಬಂತಲ್ಲ ಅಂತ ತುಂಬ ಬೇಜಾರಾಯಿತು. ಆಮೇಲೆ ಪಾಪ ಅವಕಾಶ ಕೊಡಿಸಿದ್ರಲ್ಲ, ಸರಿ ಕಾಲ್ ಮಾಡಿದೆ. ಸರ್ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗಲಿಲ್ಲ, ಟಿ ವಿಲಿ ಬಂದಿತ್ತು ನೋಡಿದೆ ಸರ್, ಹಿಂಗೆ ಫ್ಲ್ಯಾಶಲ್ಲಿ ಟಿಕ್ ಅಂತ ಬಂತು ಸರ್ ಅಂತ. ಅವ್ರೇನನ್ಬೇಕು? ಸಾರಿಪ್ಪ, ಅದು ದೊಡ್ಡವ್ರ ಸಿನಿಮಾ ಹಂಗೆ ಆಗುತ್ತೆ ಅಂತ. ಪಾಪ ಅವರು ಗೌರೀಶ್ ಅಂತ ಡೈರೆಕ್ಟ್ರು ಆ ಸರ್ ಮಾತಾಡಿದ್ಮೇಲೆ ನನಗೆ ತುಂಬ ಬೇಜಾರು. ಬೇಜಾರಂದರೆ ದೊಡ್ಡದ್ರಲ್ಲಿ ಮಾಡಿದ್ದೀನಿ ಅನ್ನೋದು, ಬಟ್ ಹಿಂಗೆ ಫ್ಲ್ಯಾಶಲ್ಲಿ ಬಂದು ಹೋಗುತ್ತೆ ಗೊತ್ತಿಲ್ಲ. ಆಮೇಲೆ ಹರ್ಷದ್ ಸರ್ ಮಾತಾಡಿದರು. ಪಾಪ ಹರ್ಷದ್ ಸರ್ ಮಾತಾಡಿ ಹೇಳಿದರು, ಇಲ್ಲಪ್ಪ ನೆಕ್ಸ್ಟ್ ಟೈಮು ಅಂದರೆ ತುಂಬ ಜನ, ನಾನೊಬ್ಳಿಗೆ ಹಂಗಾಗಿಲ್ಲ, ತುಂಬ ಜನಕ್ಕೆ ಅದಾಯಿತು. ಯಾಕೆ ಅಂತಂದರೆ ದೊಡ್ಡದು ಸೀನ್ಗಳು ಮಾಡುವಾಗ ದೊಡ್ಡವ್ರ ಸಿನಿಮಾಗಳಲ್ಲಿ ಸ್ವಲ್ಪ ಕಟ್ ಆಗುತ್ತಂತೆ. ತುಂಬ ಮಾಡಿರ್ತಾರಲ್ವ ಸಿನಿಮಾ, ಅದು ಟೈಮಿಂಗಿಗೆ ಮ್ಯಾಚ್ ಮಾಡುವಾಗ ಡ್ಯೂರೇಷನ್ ಜಾಸ್ತಿ ಆಗಬಾರ್ದು. ಮ್ಯಾಚ್ ಮಾಡುವಾಗ ಕೆಲವು ಸೀನ್ಗಳು, ತುಂಬ ಸೀನ್ಗಳು ಕಟ್ ಆಗಿದೆ. ಬಟ್ ನಾನು ಫಸ್ಟ್ ಟೈಮ್ ಮಾಡಿರೋದ್ರೆ ನನ್ನ ಫೀಲಿಂಗ್ ಹಂಗಿತ್ತು. ಬಟ್ ತುಂಬ ಚೆನ್ನಾಗಿ ಮಾಡಿರೋರ್ದು, ಡೈಲಾಗ್ ಎಲ್ಲ ಇರೋರ್ದೆಲ್ಲ ಪಾಪ ಕಟ್ ಆಗಿತ್ತು. ಎಲ್ಲರನ್ನೂ ಕರೆಸಿದ್ರು ಆಫೀಸಿಗೆ. ಇಲ್ಲಿ ಬನಶಂಕರಿ ನಿಯರ್ ಏನೋ ಅವ್ರ ಆಫೀಸ್ ಇದೆ. ಫಸ್ಟ್ ಟೈಮ್ ಅದುವೇ ಪಾಪ ಹರ್ಷ ಸರ್ನ, ಅಂದರೆ ಸೆಟ್ಟಲ್ಲಿ ಬಿಟ್ಟರೆ ನೆಕ್ಸ್ಟ್ ಅವ್ರ ಆಫೀಸಲ್ಲಿ ಮೀಟ್ ಆಗಿದ್ದು ಆವಾಗ ಫಸ್ಟ್ ಟೈಮು. ಮಾತಾಡಿಬಿಟ್ಟು ಇಲ್ಲಪ್ಪ ಯಾರೇನು ಅನ್ಕೊಂಬೇಡಿ, ಓವರ್ ಆಲ್ ಟೀಮ್ನೇ, ಅಂದರೆ ನಾವು ಎಷ್ಟು ಜನದ ಕಟ್ಟಾಗಿದ್ದು ಪಾಪ ಎಲ್ಲರೂ ಕರೆಸಿ ಮಾತಾಡ್ಬಿಟ್ಟು ತಪ್ಪು ತಿಳ್ಕೊಂಬಿಡಿ ಯಾರು, ಹಿಂಗಾಗಿದೆ, ನೆಕ್ಸ್ಟ್ ಸಿನಿಮಾದಲ್ಲಿ ಅವಕಾಶ ಕೊಡ್ತೀವಿ. ಓಕೆ ಆಯಿತು ಸರ್. ಪಾಪ ನೇರವಾಗಿ ಇರೋ ಸಮಸ್ಯೆ ಕರೆಸಿ ಮಾತಾಡಿ ಖುಷಿ, ತುಂಬಾ ಖುಷಿ ಆಯಿತು ಸರ್. ಕ್ಲಾರಿಟಿ ಕೊಟ್ಟಿದ್ದು ನಮಗೆ ಬೇಜಾರಾಗಿತ್ತು, ಬಟ್ ಕ್ಲಾರಿಟಿ ಕೊಟ್ಟು ಎಲ್ಲರಿಗೂ ಅವಕಾಶ ಇದೆ ಅಂತ ಹೇಳಿದರು ವೇದ ಸಿನಿಮಾಗೆ. ಬಟ್ ವೇದ ಅವ್ರದ್ದೇನೆ, ಶಿವಣ್ಣ ಅಂತಲೇ ವೇದ ಸಿನಿಮಾಗೆ ಅವಕಾಶಕ್ಕೆ ಕಾಲು ಬಂದು ಅದರಲ್ಲಿ ಸ್ವಲ್ಪ ನನಗೆ ಸೆಟ್ ಆಗೋ ಥರ ಸೀನ್ ಇರಲಿಲ್ಲ. ಅವ್ರು ಎಕ್ಸ್ಪ್ಲೈನ್ ಮಾಡಿದರು, ಈ ಥರ ಬರುತ್ತೆ, ಹಿಂಗೆ ಮಾಡ್ತೀರಾ. ಆಮೇಲೆ ಫೋಟೋಸ್ಗಳು ಆ ಥರ ಶೈಲಿಲೆಲ್ಲ ಫೋಟೋಸ್ ಕೇಳಿದ್ರು, ಫೋಟೋ ಕಳಿಸ್ದೆ. ಬಟ್ ಸೀನ್ ವೈಸ್ ಅಂತ ಬಂದಾಗ ನಾನು 4 ಜನದ ಮುಂದೆ ಕೂತ್ಕೊಂಡು ನೋಡಬೇಕು, ನನ್ನ ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ನೋಡಬೇಕು. ಅದು ನನಗೆ ಮುಜುಗರ ಅನ್ನಿಸ್ತು. ಇಲ್ಲ, ನಾನು ಆ ಥರ ಪಾತ್ರ ಮಾಡಲ್ಲ ಸರ್. ಬಟ್ ಯಾಕಂದರೆ ನಾವು ಕಲಾವಿದರು ಕ್ಯಾರೆಕ್ಟರ್ ಜಾಸ್ತಿ ಇನ್ವಾಲ್ವ್ ಆಗಬಾರ್ದು, ಬಟ್ ತಗೋಬಾರ್ದು ಮೈಂಡಿಗೆ. ಬಟ್ ಅವತ್ತಿನ ಸಿಚುವೇಶನಿಗೆ ಜಸ್ಟ್ ಒಂದೇ ಸಿನಿಮಾ ಪುಟಾಣಿ ಆಗಿರೋದು. ನೆಕ್ಸ್ಟು ಆ ಥರದ್ದು ಮಾಡಿದಾಗ ನೆಕ್ಸ್ಟ್ ಕ್ಯಾರೆಕ್ಟರ್ ಎಲ್ಲ ಹಂಗೆ ಬಂದ್ಬಿಡುತ್ತಲ್ಲ, ಅದು ನನಗೊಂದು ಮೈಂಡ್ ಸೆಟ್ ಇತ್ತು. ಇಲ್ಲ, ನಾವು ಪಾತ್ರ ಯಾವ ಥರ ಸೆಲೆಕ್ಟ್ ಮಾಡ್ತೀವಿ, ನಮ್ಮ ನೆಕ್ಸ್ಟು ಹೆಜ್ಜೆನೂ ಹಂಗೆ ಇರುತ್ತೆ.
ತೊಗೊಳ್ಳುವಾಗ ಕರೀತಾರೆ, ಇಲ್ಲ ಮೇಡಮ್ ಈ ಥರ ಒಂಚೂರು ಎಕ್ಸ್ಪೋಸ್ ಇದೆ, ಸೊ ನಾನು ಎಕ್ಸ್ಪೋಸ್ ಮಾಡೋ ಮೈಂಡ್ ಸೆಟ್ಟಲ್ಲಿ ಇಲ್ಲ ಸರ್ ನಾನು ಈ ಥರ ಕ್ಯಾರೆಕ್ಟರ್ ಮಾಡಲ್ಲ, ಬೇರೆ ಥರ ಓಮ್ಲಿ ಆಗಿದ್ದರೆ ಬೇಕಾದರೆ ಹೇಳಿ ಅಂತ ಅಂದ್ಬಿಟ್ಟು ಗೌರೀಶ್ ಅವರಿಗೆ ಹೇಳಿದೆ. ಇಲ್ಲ ಸರ್ ಆ ಥರ ನಮ್ಮ ಮನೇಲಿ ಒಪ್ತಾ ಇಲ್ಲ, ಬೇಡ ಅಂತಂದರೆ ಇಟ್ಸ್ ಓಕೆ ಪರವಾಗಿಲ್ಲ ಅಂದರು. ಅಂದರೆ ಶ್ವೇತಾ ಚೆಂಗಪ್ಪ ಅವ್ರು ಸೆಲೆಕ್ಟ್ ಆಯ್ತಲ್ಲ, ಆ ಕ್ಯಾರೆಕ್ಟ್ರು ನನ್ನ ಕೇಳಿದರು. ನನಗೆ ಅದು ಕಾಸ್ಟ್ಯೂಮ್ ವೈಸು ಅಂದರೆ ಸ್ಯಾರಿನೇ ಆದ್ರೂ ಸ್ವಲ್ಪ ಅಲ್ಲಿ ಬೇರೆ ಥರ ಇತ್ತು, ಬೋಲ್ಡ್ ಇತ್ತು. ಸೊ ನಂಗೆ ಅದು ಬೋಲ್ಡ್ ಇಷ್ಟ ಆಗಲ್ಲ, ಸೊ ನಾನು ಮಾಡಲಿಲ್ಲ ಅದನ್ನು. ಫ್ಯಾಮಿಲಿ ಆಡಿಯನ್ಸ್ ಆಮೇಲೆ ಮೊದಲನೇ ಹೆಜ್ಜೆ ಇಟ್ಟು ಫ್ಲ್ಯಾಶಲ್ಲಿ ಬಂದಿದ್ದೀನಿ. ಸೊ ನೆಕ್ಸ್ಟ್ ಹೆಜ್ಜೆಲಿ ಈ ಥರ ಆಗ್ಬಿಟ್ರೆ ಆಮೇಲೆ ನಮ್ಮ ಮನೆಗಳಲ್ಲಿ ಏನು ಅನ್ಕೋತಾರ ಭಯ ಇತ್ತಲ್ಲ ಅವಾಗ. ಸೊ ಬೇಡ ಅಂತ ನಾನೇ ರಿಜೆಕ್ಟ್ ಮಾಡಿಕೊಂಡೆ, ಇಲ್ಲ ಸರ್ ನಾನು ಆ ಥರ ಮಾಡಲ್ಲ ಅಂತ. ಸೊ ಅದು ಮಾಡಲಿಲ್ಲ. ನೆಕ್ಸ್ಟ್ ಹಂಗೆ ಸಣ್ಣ ಪುಟ್ಟ ಪಾತ್ರಗಳೇ ಪ್ರಾಮಿಸ್ಲಿ ಹೇಳ್ತೀನಿ, ಸಣ್ಣ ಪುಟ್ಟ ಪಾತ್ರದಿಂದನೇ ಇವತ್ತು ಲೀಡ್ ಪಾತ್ರ ಮಾಡ್ತಾ ಇದ್ದೀನಿ, ಖುಷಿ ಇದೆ. ಅಂದರೆ ಅದಾದಮೇಲೆ ಎಲ್ಲ ಪಾತ್ರಗಳನ್ನು ಓಮ್ಲಿನೇ ನನ್ನ ಸೆಲೆಕ್ಷನ್ ಓಮ್ಲಿನೇ. ಯಾಕಂದ್ರೆ ನಾನು ಇವಾಗ ಮೀಟಿಂಗ್ಗಳು ಹೋದ್ರೂ ಫಸ್ಟು ಕ್ಲಾರಿಟಿ ತೊಗೋತೀನಿ, ಸರ್ ಯಾವ ಥರ ಇದೆ ಪಾತ್ರ, ಎಕ್ಸ್ಪೋಸ್ ಮಾಡಲ್ಲ, ಬೆಡ್ರೂಮ್ ಸೀನ್ ಮಾಡಲ್ಲ, ಇದು ಎರಡು ಬಿಟ್ಟು ಇನ್ಯಾವ ಥರ ಪಾತ್ರ ಇದ್ರೂ ಮಾಡ್ತೀನಿ, ತೊಂದರೆ ಇಲ್ಲ. ಆ್ಯಕ್ಟ್ರುಗಳು ಅಂದರೆ ಹೊರಗಡೆ ಜನಗಳಿಗೆ ಒಂದು ಅವ್ರು ಹಂಗಿರ್ತಾರೆ ಹಿಂಗಿರ್ತಾರೆ, ಫೋಟೋ ಕೇಳಿದ್ರೆ ಕೊಡಲ್ಲ, ದುರಾಂಕಾರದಲ್ಲಿ ಮಾತಾಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ಹೊರಗಡೆ ಜನಕ್ಕೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಯಾವತ್ತೂ ಅಷ್ಟೇ. ಇವಾಗ ಆ್ಯಕ್ಟ್ರು ಅಂತ ಬಂದಾಗ ಅವ್ರ ಪರ್ಸ್ನಲ್ ಲೈಫು ಬೇರೆ ಥರ ಇರುತ್ತೆ. ನಾವು ತೆರೆ ಮೇಲೆ ನೋಡಿದಷ್ಟು ಈಸಿ ಇರಲ್ಲ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಸಮಸ್ಯೆ, ಟೆನ್ಷನ್ಸ್ ಏನೇನೋ ಇರುತ್ತೆ. ನಾವು 4 ಜನದ ಮುಂದೆ ಆದಷ್ಟು ನಗಕ್ಕೆ ಪ್ರಯತ್ನ ಪಡ್ತೀವಿ, ನೋವನ್ನ ಯಾವತ್ತೂ ಹೇಳ್ಕೊಳ್ಳಲ್ಲ. ಯಾರೇ ಆದರೂ ಪಾಪ ಹೇಳ್ಕೊಳ್ಳಲ್ಲ. ಯಾಕಂದರೆ ನೋವನ್ನ ನಾವು ಹೇಳ್ಕೊಂಡಷ್ಟು ನಮ್ಮನ್ನು ನೋಡೋ ರೀತಿ ಬೇರೆ ಥರ ಇರುತ್ತೆ. ಸೊ ನೋವನ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ. ನಾನೇ ಆದರೂ ಅಷ್ಟೇ, ಬೇರೆ ಒಬ್ಬರು ಕಲಾವಿದರಾದರೂ ಅಷ್ಟೇ ಅವಾಯ್ಡ್ ಮಾಡ್ತಾರೆ. ಸೊ ನೋವನ್ನ ಹೇಳ್ಕೊಬಾರ್ದು. ಯಾಕೆ ಹೇಳ್ಕೊಬಾರ್ದು ಅಂದರೆ ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂದು ಥರ ಇದ್ದಾಗ ನಮ್ಮನ್ನು ನೋಡೋ ರೀತಿ ಬದಲಾಗೋದ್ರಿಂದ ನಾವು ಹೇಳ್ಕೊಳ್ಳಲ್ಲ. ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ತೀವಿ. ಸೆಲ್ಫಿಗಳು ಕೆಲವು ಟೈಮು ತುಂಬ ಒಂದು ಲಿಮಿಟಲ್ಲಿದ್ದರೆ ಓಕೆ, ಕೆಲವು ಟೈಮ್ ಅತಿ ಆಗುತ್ತೆ. ಈಗ ನಮ್ಮ ಡಿ ಬಾಸ್ಗಾಗಲಿ, ಸುದೀಪ್ ಸರ್ಗಾಗಲಿ, ಯಶ್ಗಾಗಲಿ ಎಲ್ಲರಿಗೂ ಒಂಥರ ಕ್ರೌಡ್ ಜಾಸ್ತಿ ಆದಾಗ ಇರಿಟೇಷನ್ ಅನ್ಸುತ್ತೆ. ಸೊ ಅದನ್ನು ತಪ್ಪಾಗಿ ತಿಳಿಬಾರ್ದು. ಯಾರೇ ಆದರೂ ಅಷ್ಟೇ, ಅವರಿಗೂ ಒಂದು ಲೈಫ್ ಇರುತ್ತೆ. ನೀವು ಅವ್ರು ಎದುರಿಗೆ ಸಿಕ್ಕ, ಈಗ ನಾನು ಅಷ್ಟೇ ಡಿ ಬಾಸ್ ಸಿಕ್ಕರೆ ತುಂಬ ಖುಷಿ ಪಡ್ತೀನಿ. ಯಾಕಂದ್ರೆ ನಾನು ಡಿ ಬಾಸ್ ಫ್ಯಾನು. ನಂಗೆ ಡಿ ಬಾಸ್ ಅಂದರೆ ಹುಚ್ಚು ಜಾಸ್ತಿ. ಇವತ್ತಿಗೂ ಮೀಟ್ ಆಗಿಲ್ಲ ಸರ್ನ, ಬಟ್ ಒಂದಿನ ಮೀಟ್ ಆಗ್ತೀನಿ ಅನ್ನೋ ಖುಷಿ ಇದೆ. ಬಟ್ ಯಾವತ್ತಾದ್ರೂ ಸರ್ ಅವ್ರ ಸಿನಿಮಾದಲ್ಲಿ ಒಂದು ಪುಟಾಣಿ ಪಾತ್ರ ಸಿಕ್ಕಿದ್ರು ಪರವಾಗಿಲ್ಲ ಮಾಡ್ತೀನಿ. ಯಾಕಂದರೆ ಡಿ ಬಾಸ್ ಅಂದರೆ ಅಷ್ಟೊಂದು ಹುಚ್ಚ ಐತೆ. ಸುದೀಪ್ ಸರ್ ಅಂದರೂ ತುಂಬ ಇಷ್ಟ ಇದೆ. ಬಟ್ ಡಿ ಬಾಸ್ ಒಂದು ಹೆಜ್ಜೆ ಜಾಸ್ತಿ ಇಷ್ಟ, ತುಂಬ ಇಷ್ಟ. ಅವ್ರದ್ದು ಎಲ್ಪಿಂಗ್ ನೇಚರ್ ಆಗಲಿ, ಆ ಸ್ಮೈಲು, ಆ ಕಡಕ್ಕು, ಕಟ್ಔಟು, ಅದು ಯಾರಿಗೆ ಇಷ್ಟ ಆಗಲ್ಲ ಮೇಡಮ್. ಸೂಪರ್. ನಾನು ನಿಜವಾಗ್ಲೂ ಹೇಳ್ತೀನಿ, ಡಿ ಬಾಸ್ಗೆ ಏನೇ ಒಂಚೂರು ಇದಾದ್ರೂ ನನ್ನ ಫ್ರೆಂಡ್ಸ್ಗಳನ್ನೇ ಎದುರು ಹಾಕೊತೀನಿ ಎಲ್ಲ ಟೈಮಲ್ಲಿ. ನಿಜವಾಗ್ಲೂ ದರ್ಶನ್ ಸರ್ ಗೋಸ್ಕರ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕಿತ್ತಾಡಿದ್ದು ಇದೆಯಾ? ಖಂಡಿತ ಕಿತ್ತಾಡಿದ್ದೀನಿ. ಈಗ ರೀಸೆಂಟಾಗಿ ಪಾಪ ಪ್ರಾಬ್ಲಮ್ ಆದಾಗಲೂ ಅಷ್ಟೇ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ಫ್ರೆಂಡ್ಸ್ಗಳು. ನಿಮ್ಮ ಬಾಸ್ ಹಂಗೆ ಹಿಂಗೆ ಅಂತ. ನಾನು ಅದನ್ನೇ ಹೇಳ್ತಿದ್ದೆ, ಏನಕ್ಕೆ ಒಬ್ಬ ಗಂಡಸಾಗಿ ಒಂದು ಹೆಣ್ಮಗುಗೆ ಪ್ರೊಟೆಕ್ಟ್ ಮಾಡಬೇಕು. ನಾನು ಇವಾಗಲೂ ನೇರವಾಗಿ ಹೇಳ್ತೀನಿ, ಬಾಯ್ ಫ್ರೆಂಡ್ ಆಗಲಿ ಅಥವಾ ಲವ್ವರ್ ಆಗಲಿ ಅಥವಾ ಗಂಡ ಆಗಲಿ ಹೆಣ್ಮಗುನ ಕಾಪಾಡೋಕ್ಕೆ ಒಂದು ಗಂಡು ಇರಲೇಬೇಕು. ಸೊ ಗಂಡ ಆಗಿ ನೀನೇ ನಿನ್ನ ಏನದು ಲೈಫ್ ಪಾರ್ಟ್ನರ್ನ ನೀನು ಸೇವ್ ಮಾಡಲಿಲ್ಲ ಅಂದರೆ ಇನ್ನೆಂತಕ್ಕೆ? ಅವ್ರು ಮಾಡಿದ್ದೇನು ತಪ್ಪಿದೆ? ಪ್ರಾಮಿಸ್ಲಿ ತಪ್ಪಿಲ್ಲ. ತಪ್ಪು ಅಂದರೆ ಅವರಾಗೆ ಏನೋ ಮಾಡಿದರೆ ತಪ್ಪು, ಅವರಾಗೆ ಮಾಡಿಲ್ಲ. ಅವ್ರೇನು ಒಂದು ಏಟು ಹೊಡಿತಿದ್ದಾರೆ ಅಷ್ಟೇ. ಈಗ ಬೇರೆ ಗಂಡಸಾದ್ರೂ ಅದೇ ಕೆಲಸ ಮಾಡೋದು. ಯಾರೂ ನೀನು ಕಳಿಸ್ತಾ ಬಿಡೋ ಪರವಾಗಿಲ್ಲ, ನೀನು ಜನರಲಾಗಿ ಕಳಿಸ್ತಾ ಪರವಾಗಿಲ್ಲ, ಯಾರೂ ಅನ್ನಲ್ಲ. ಆ ಒಂದು ಏನು ಬಾಂಡಿಂಗು, ಕೇರಿಂಗ್ ಇರುತ್ತಲ್ಲ, ಪ್ರತಿ ಗಂಡಲ್ಲೂ ಇರುತ್ತೆ ಅದು. ಬಟ್ ಕೆಲವ್ರು ತೋರಿಸ್ಕೊಂತಾರೆ, ಕೆಲವ್ರು ತೋರಿಸ್ಕೊಳ್ಳಲ್ಲ. ಬಾಸ್ ತೋರಿಸ್ಕೊಂಡ್ರು ಅಂದರೆ ಅವ್ರೇನು ಏನೂ ತೋರಿಸ್ಕೊಂಡಿಲ್ಲ, ಆ ಟ್ರಿಗರ್ ಆಗೇ ಆಗ್ತಾರೆ ಯಾರಾದ್ರೂ. ಈಗ ಯಾರು ಸುಮ್ಮನೆ ಇರಲ್ಲ. ಅದು ಜನರಲ್ ಮೆಸೇಜ್. ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಕಾಮನ್ ಮ್ಯಾನ್ ಆದ್ರೆ ಕಾಣಿಸಲ್ಲ. ಅದೇ ಸೆಲೆಬ್ರಿಟಿ ಆದರೆ ಆಟೋಮೆಟಿಕ್ಕಾಗಿ ಕಾಣಿಸ್ತಾರೆ. ಅಲ್ಲೂ ನಮ್ಮ ಬಾಸ್ ಅಂದರೆ ಖಂಡಿತ ಕಾಣಿಸ್ತಾರೆ. ಈಗ ನಾರ್ಮಲ್ ಆಗಿ ಎಷ್ಟೋ ಕಡೆ ಕೆಲವೊಂದು ಆಗಿದೆ, ನಮ್ಮ ಅಕ್ಕನ ರೇಗಿಸಿದ್ರು, ನಮ್ಮ ಅಮ್ಮನ ರೇಗಿಸಿದ್ರು ಅಂತ ಕೊಲೆಗಳೇ ಆಗಿದೆ. ಎಲ್ಲಿ ಮಳವಳ್ಳಿ ಕಡೆನೋ ಎಲ್ಲೋ ಒಂದು ಕಡೆ ಒಟ್ಟಿನಲ್ಲಿ ಕತ್ತನ್ನೇ ಕತ್ತರಿಸಿ ಸ್ಟೇಷನ್ಗೆ ತೊಗೊಂಬಂದಿದ್ರು. ಆಗಿತ್ತು, ಕೇಸ್ಗಳಾಗಿದೆ. ನಾವು ಮೀಡಿಯಾದಲ್ಲೆಲ್ಲ ನೋಡ್ತಿರ್ತೀವಿ ಅಂಥದ್ದೆಲ್ಲ. ಬಟ್ ಸೆಲೆಬ್ರಿಟಿ ಅಂದಾಗ ಹೈಲೈಟ್ ಮಾಡ್ತಾರೆ, ಅವರಿಂದನೇ ಟಿ ಆರ್ ಪಿಗೋಸ್ಕರ ಒಳ್ಳೇದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ, ಇಲ್ಲ ಅಂತಲ್ಲ. ಬಟ್ ಯಾವತ್ತೂ ಅಷ್ಟೇ ಒಂದು ಹೆಣ್ಣಿಗೆ ಒಂದು ಗಂಡು ಪ್ರೊಟೆಕ್ಟಿವ್ ಆಗೇ ಇರಬೇಕು. ತಪ್ಪೇನು ಅಲ್ವೇ ಅಲ್ಲ. ಈಗ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಅಂದರೆ ನಾವು ಹೆಂಗೆ ನೋಡ್ಕೋತೀವಿ ಅದ್ರ ಮೇಲೆ, ಅದರಲ್ಲಿ ಏನು ತಪ್ಪೇನಿಲ್ಲ. ಬಟ್ ಪ್ರೊಟೆಕ್ಟ್ ಮಾಡಬೇಕು ಹೆಣ್ಮಗುನ. ಯಾಕಂದ್ರೆ ನಮ್ಮ ಇಂಡಸ್ಟ್ರೀಲಿ ಎಲ್ಲ ಥರದ ಜನನೂ ಇದ್ದಾರೆ. ಈಗ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ನಾರ್ಮಲ್ ಆಗಿರೋರು ಇದ್ದಾರೆ. ಬಟ್ ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರ ಮೈಂಡ್ಸೆಟ್. ನಾವು ಹೆಂಗಿರ್ತೀವಿ ಹಾಗೆ. ನಾವು ಕರೆಕ್ಟಾಗಿರೋಣ, ಯಾರು ಹೆಂಗಾದ್ರೂ ಇರಲಿ, ನಮಗೇನಾಗಬೇಕು?
ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್ ಇಂಡಸ್ಟ್ರಿಯಲ್ಲಿ ಇವಾಗ ಆ್ಯಕ್ಟರ್ಗಳಾಗಲಿ ಇಲ್ಲ ಡೈರೆಕ್ಟರ್ಗಳಾಗಲಿ ಈ ಕೆಟ್ಟ ವರ್ತನೆಗಳು ಅಂತ ಆಗಿದೆ ಆಗಿದೆ ಅಂದರೆ ಫೋನಲ್ಲಾಗಿದೆ ಫಸ್ಟ್ ಆಫ್ ಆಲು. ಇವಾಗ ನಿಮಗೆ ಹೇಳಿದ್ನಲ್ಲ ಶಿವಮೊಗ್ಗ ರಮಣ ಸರ್ ಅಂತ, ಅವ್ರು ಹಿಂಗೆ ಅಂದರೆ ಅವ್ರ ಪಾಪ ಆರ್ಟಿಸ್ಟನ್ನೆಲ್ಲ ರಿಕ್ವೈರ್ಮೆಂಟ್ ಕಳಿಸ್ತಾ ಇರ್ತಾರೆ, ಅವರಲ್ಲಿ ಯಾವುದೂ ಸಮಸ್ಯೆಗಳಾಗಲ್ಲ. ಈಗ ಮಧ್ಯದಲ್ಲಿ ಯಾರೋ ಬರ್ತಾರಲ್ಲ ಕಮಿಟ್ಮೆಂಟ್, ಈ ಕಮಿಟ್ಮೆಂಟ್ ಅನ್ನೋ ವರ್ಡನ್ನು ಅವರು ಮೆಸೇಜಲ್ಲಿ ನನ್ನ ಹತ್ರ ಮಾತಾಡಿದ್ದು, ಕಾಲಲ್ಲಿ ಮಾತಾಡಿಲ್ಲ, ಮೆಸೇಜಲ್ಲಿ. ಮೇಡಮ್ ಏನಿಲ್ಲ, ಹೌದಾ, ಓಕೆ ಮೇಡಮ್ ನಿಮ್ಮ ಫೋಟೋ ಓಕೆ ಆಗಿದೆ, ಸೆಲೆಕ್ಟ್ ಆಗಿದ್ದೀರಾ, ಸೊ ಏನಿಲ್ಲ, ನೀವು ಎಷ್ಟು ಕೇಳಿದ್ರು ಪೇಮೆಂಟ್ ಕೊಡ್ತಾರಂತೆ, ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರು, ಸಮ್ ಕ್ಯಾಮ್ರಾಮ್ಯಾನ್, ಸೊ ಅಷ್ಟೇ, ಏನಿಲ್ಲ, ನೀವು ಅಡ್ಜಸ್ಟ್ ಆದರೆ ನೀವು ಕೇಳಿದಷ್ಟು ಪೇಮೆಂಟ್. ಏನು ಅಡ್ಜಸ್ಟ್, ನನಗೆ ಪ್ರಾಮಿಸ್ಲಿ ಹೇಳ್ತೀನಿ, ಕಮಿಟ್ಮೆಂಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನನಗೆ, ದೇವ್ರ ಹಣೆಗೂ ನನಗೆ ಗೊತ್ತಿಲ್ಲ. ವರ್ಡೇ ಕೇಳಿಲ್ಲ ಫಸ್ಟ್ ಆಫ್ ಆಲು. ನಾನು ಇವನು ಏನು ಕೇಳ್ತಾವನೆ ಒಂದೂ ಅರ್ಥ ಆಯ್ತಾ ಇಲ್ಲ. ನಾನು ವಾಪಸ್ ರಿಟರ್ನು ಸರ್ಗೇನೆ ಕೇಳಿದೆ, ಸರ್ ಅದೇನೋ ಕಮಿಟ್ಮೆಂಟು ಅಂದರೆ ಕಮಿಟ್ಮೆಂಟ್ ಅಂದರೆ ಏನು ಅಂತ. ಅವರಿಗೆ ಪಾಪ ಉತ್ತರ ಕೊಡೋಕ್ಕಾಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂದರೆ ಒಬ್ಬ ಹೆಣ್ಮಕ್ಳ ಹತ್ರ ಅದನ್ನು ಮಾತಾಡೋದು ಕಷ್ಟ ಆಗ್ತಿದೆ ಸರ್ಗೆ. ನನಗೆ ಕ್ಯೂರಿಯಾಸಿಟಿ, ಇವನು ಏನೋ ಕೇಳ್ತಾವನೆ, ಉತ್ತರ ಕೊಡಬೇಕು ಇವನಿಗೆ. ನಾನು ಇವನಿಗೆ ನನಗೆ ಗೊತ್ತಿಲ್ಲ ಅಂದರೆ ಇವನು ಅರ್ಥ ಮಾಡ್ಕೊಂತಿಲ್ಲ, ಅವ್ರನ್ನ ಕೇಳ್ತಾ ಇದ್ದೀನಿ, ಅವ್ರಿಗೆ ಹೇಳೋಕ್ಕೆ ಮುಜುಗರ ಆಗ್ತಿದೆ. ಮತ್ತೆ ಇವನು ರಿಪೀಟ್ ಅಗೇನ್ ಕಮಿಟ್ಮೆಂಟ್ಗೆ ಬಂದ. ನಾನು ಮತ್ತೆ ಆ ಸರ್ಗೆ ಕಾಲ್ ಮಾಡಿದೆ, ಸರ್ ಅವ್ನು ಹೋಗಿ ಬಂದು ಅದನ್ನೇ ಕೇಳ್ತಾನೆ ಸರ್, ಹಂಗಂದರೆ ಏನು ಸರ್ ಅಂತ ಆ ಸರ್ನೇ ಕೇಳಿದೆ. ಫ್ಯಾಮಿಲಿ ಅಂತ ಹೇಳಪ್ಪ ಅಂತ ಅಷ್ಟೇ ಅಂದಿದ್ದವರು. ನಾನು ವಾಪಸ್ ರಿಪೀಟ್ ಅಗೇನ್ ಇವನಿಗೆ ಹಂಗೆ ಕೇಳಿದೆ. ಫ್ಯಾಮಿಲಿ ಅಂತ ಅಂದರೂ ಇವನು ಬಿಡ್ತಿಲ್ಲ ಅದನ್ನು, ವರ್ಡ್ ಬಿಟ್ಟು ಮುಂದಕ್ಕೆ ಬರ್ತಾಯಿಲ್ಲ ಅವನು. ನನಗೆ ಅದು ಅರ್ಥ ಆಗ್ತಿಲ್ಲ, ಪ್ರಾಮಿಸ್ ಅರ್ಥ ಆಗ್ತಿಲ್ಲ. ವಾಪಸ್ ಮತ್ತೆ ಸರ್ಗೆ ಕಾಲ್ ಮಾಡಿದೆ, ಸರ್ ಇವನು ಫ್ಯಾಮಿಲಿ ಅಂದ್ರು ಅದೇನೋ ಅಲ್ಲಿಗೆ ಬರ್ತಾವನೆ ಸರ್, ನಂಗೆ ಅರ್ಥ ಆಗ್ತಿಲ್ಲ. ಅವಾಗ ಇವರು ಬಿಡಿಸಿ ಹೇಳೋದು, ನಿಮ್ಮ ಮನೆಯವ್ರ ಜೊತೆ ಹೆಂಗಿರ್ತೀಯಾ ಹಂಗೆಪ್ಪ ಅಂದರು. ನನಗೆ ಹತ್ತು ತಂದರೆ ಅಷ್ಟು ಜೊತೆ ಭಯಂಕರ ಕೋಪ ಬಂತು, ಬಿಟ್ಟಿಲ್ಲ ಅವನ್ನ. ಫೋನ್ ಮಾಡಿದೆ ಅವನಿಗೆ, ಫೋನ್ ಮಾಡಿ ಅಂದರೆ ವಾಟ್ಸಪ್ ಕಾಲೇ ಮಾಡಿದೆ, ಚೆನ್ನಾಗಿ ಬೈದೆ. ಏನಂತ ಅಂದ್ಕೊಂಡಿದ್ಯಾ ನೀನು, ಹೆಣ್ಮಕ್ಳನ್ನ ಕರಿತೀಯ ಅಂತಂದರೆ ನೀನು ಹೆಂಡ್ತಿನ ನಾನು, ಏನಂತ ಮಾತಾಡ್ತಿದ್ಯಾ? ಅದು ಅಲ್ಲದೆ ಕೆಲ್ಸಕ್ಕೆ ಬರೋದು ನಾವು ಕೆಲಸ ಮಾಡೋದಕ್ಕೆ, ಹೆಣ್ಮಕ್ಳನ್ನ ಯಾವ ಥರ ಟ್ರೀಟ್ ಮಾಡಬೇಕು, ನಿಂಗೆ ಇಷ್ಟ ಇದ್ದರೆ ಕೆಲಸ ಕೊಡು, ಇಷ್ಟ ಇಲ್ವಾ ಬೇಕಾಗಿಲ್ಲ, ಏನು ಆ ಥರ ಕರೆಯೋದು ನೀನು, ಏನು ಅಂದ್ಕೊಂಡಿದ್ಯಾ ಅನ್ನೋ ಸ್ವಲ್ಪ ಕ್ಲಾಸ್ ತೊಗೊಂಡೆ. ಆಮೇಲೆ ಅವ್ನ ನಂಬರ್ನ ಬ್ಲಾಕ್ ಮಾಡಿದೆ. ನಾನು ಯಾವಾಗ ರೊಚ್ಚಿಗೆ ಇದ್ದೆ ಅವ್ನಿಗೆ ಭಯ ಆಗೋಯ್ತು. ಅಲ್ಲ ನಾನು ಬ್ಲಾಕ್ ಮಾಡಲಿಲ್ಲ, ಸಾರಿ, ಅವನೇ ಬ್ಲಾಕ್ ಮಾಡಿಬಿಟ್ಟ ನನ್ನನ್ನು. ಭಯಂಕರ ಬೈದೆ. ನೀನು ಹೆಣ್ಮಕ್ಳನ್ನ ಕರಿತೀಯ ಅಂದರೆ ಯಾವ ಅರ್ಥದಲ್ಲಿ ಕರಿತೀಯ, ಏನು ಅಂದ್ಕೊಂಡಿದ್ಯಾ ಹೆಣ್ಮಕ್ಳು ಅಂದರೆ ಕೆಲ್ಸಕ್ಕೆ ಬರೋದು, ಕೆಲಸ ಮಾಡಿಸ್ಕೊಳ್ಳಿ, ದುಡ್ಡು ಇಷ್ಟಲ್ಲ ಇಷ್ಟು ಅಂತ ಕೊಡಿ, ಅದು ಒಂಥರ. ಅದು ಬಿಟ್ಬಿಟ್ಟು ನೀನು ಡೈರೆಕ್ಟ್ ಬೇರೆ ಥರ ಕರಿತೀಯ ಅಂದರೆ ಅರ್ಥ ಏನು? ಹೆಣ್ಮಕ್ಳು ಹಂಗಾದ್ರೆ ಸ್ವತಂತ್ರ ಇಲ್ವಾ? ಹೆಣ್ಮಕ್ಳು ಕೆಲಸ ಮಾಡಬಾರ್ದಾ? ಈ ಥರ ತಪ್ಪದಾರಿಲೇ ಕೆಲಸ ಮಾಡಬೇಕಾ? ಯಾಕೆ ಮಾಡಬೇಕು? ಅಷ್ಟೇ. ಅದು ಒಂದು ಸ್ವಲ್ಪ ಮಾತು ರೈಸ್ ಆದಮೇಲೆ ಅವ್ನು ಕಾಲ್ ಕಟ್ ಮಾಡಿ ಬ್ಲಾಕ್ ಮಾಡಿಬಿಟ್ಟ. ನನ್ನ ಬ್ಲಾಕ್ ಮಾಡಿದ್ಮೇಲೆ ಸರಿ ಕಾಲ್ ಮಾಡಿ, ಅಲ್ಲ ಸರ್ ಹಿಂಗೂ ಇರುತ್ತೆ, ಇಲ್ಲಪ್ಪ ಕೆಲವ್ರು ಹಂಗಿರ್ತಾರೆ, ಬಟ್ ಆದರೆ ಏನು ಅನ್ಕೋಬೇಡ, ಇದು ಹೊಸ ಪ್ರಪಂಚ ಅಲ್ವಾ ನಿಂಗೆ ಇನ್ನೂ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಓಕೆ ಸರ್ ಆಯಿತು, ಅಷ್ಟೇ, ಫಿಕ್ಸ್. ಅಲ್ಲಿಗೆ ಮೈಂಡಿಗೆ ಗೊತ್ತಾಯಿತು, ಓ ಈ ಪದದ ಅರ್ಥ ಇದು, ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಹಂಗಂದ್ರೆ ಏನು ಅಂತ ಗೊತ್ತಾಯಿತು ಅಷ್ಟೇ. ಅದಾದಮೇಲೆ ಮತ್ತೆ ಯಾವುದೋ ಆ ಥರ ಎಕ್ಸ್ಪೀರಿಯನ್ಸ್ ಅದು ಆಗೋಕ್ಕಿಂತ ಮುಂಚೆ ನಾನೇ ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನೇ ಮುಂಚೆನೇ ಮೀಟಿಂಗ್ ಕರೀತಾರೆ, ಮಾತಾಡ್ತಾ ಇರ್ತೀವಿ, ಮಾತಾಡುವಾಗ ಸ್ಟೋರಿ ಹೇಳ್ತಾರೆ, ಸ್ಟೋರಿ ಹೇಳಿಬಿಟ್ಟು ನನಗೆ ಆ ಪಾತ್ರ ಇಷ್ಟ ಆಯಿತಾ ಫಸ್ಟ್ ಫಿಕ್ಸ್ ಆಗ್ತೀನಿ. ಆಮೇಲೆ ಪೇಮೆಂಟ್ ವಿಷಯ ಬರುತ್ತೆ. ಪೇಮೆಂಟ್ ವಿಷಯ ಬಂದಾಗ ಸರ್ ನನ್ನ ಪೇಮೆಂಟ್ ಇಷ್ಟಿದೆ, ಓಕೆ ನೀವು ಏನು ಪೇಮೆಂಟ್ ಕೊಡ್ತೀರಾ ಫಸ್ಟ್ ಕೇಳ್ಕೊತೀನಿ. ಕೇಳ್ಕೊಂಡಾದ್ಮೇಲೆ ಸರ್ ನೋಡಿ ನಾನೇನಿದ್ರು ನಿಮಗೆ ನನ್ನ ಪೇಮೆಂಟ್ ಕೊಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಪೇಮೆಂಟ್ ಎಷ್ಟಿದೆ ಅಷ್ಟು ಕೊಡ್ತೀರಾ ಅಂದರೆ ಓಕೆ ಆಯಿತು, ನಂದು ಇಷ್ಟು ಫೈನಲ್ ಇಷ್ಟಿದ್ರೆ ಕೊಡಿ, ಇಲ್ಲ ಅಂದರೆ ಬೇಡ. ನಾನು ಯಾವುದೇ ರೀತಿ ಕಮಿಟ್ಮೆಂಟ್ ಇಲ್ಲ, ನಂದು ನೇರವಾಗಿ ನಂದು ಎಷ್ಟಿದೆ ಅಷ್ಟು ಕೆಲಸ ಮಾಡ್ತೀನಿ, ಹೋಗ್ತೀನಿ. ಸ್ಟೋರಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು, ಪ್ರತಿ ಸೀನು ನನಗೆ ಎಕ್ಸ್ಪ್ಲೈನ್ ಮಾಡಬೇಕು. ನನಗೆ ಓಕೆ ಅನಿಸಿದ್ರೆ ಮಾತ್ರ ಸರ್ ನಾನು ಬಂದು ಕೆಲಸ ಮಾಡಬೇಕು. ಹೌದು, ಸ್ಟಾರ್ಟಿಂಗಲ್ಲೇ ನಾನು ಕ್ಲಾರಿಟಿ ಕೊಡ್ತೀನಿ. ಯಾಕಂದ್ರೆ ಅವ್ನ ಪ್ರಶ್ನೆ ಕೇಳಲೇಬಾರ್ದು, ನನ್ನನ್ನು ನಾನೇ ಮುಂಚೆ ಕೇಳಿಬಿಟ್ಟಿರ್ತೀನಿ. ಸೊ ನನಗೆ ಅದಕ್ಕೆ ಆ ಥರ ಸ್ಟಾರ್ಟಿಂಗೇ ಕೊಡ್ತೀನಿ. ನನಗೆ ಆ ಥರ ಸಮಸ್ಯೆ ಇವಾಗ ಬಂದಿಲ್ಲ, ಕೊಡೋಕ್ಕೆ ಹೋಗಲ್ಲ. ಯಾಕೆ ಬೇಕು? ಅವ್ರ ಮೈಂಡ್ ಸೆಟ್ ಏನೋ ಇರುತ್ತೆ, ಮ್ಯಾಮ್ ಹಂಗಲ್ಲ ಮ್ಯಾಮ್ ಹಿಂಗಲ್ಲ ಮ್ಯಾಮ್, ಕನ್ವಿನ್ಸ್ ಮಾಡ್ತಾರೆ. ಸೊ ಕನ್ವಿನ್ಸಿಗೆ ಅವಕಾಶನೇ ಕೊಡಲ್ಲ. ಮುಂಚೆನೇ ನಂದು ಯಾವುದೇ ರೀತಿ ಕಮಿಟ್ಮೆಂಟು ಏನು ಸೀನ್ ಇಲ್ಲ, ನನ್ನ ಪೇಮೆಂಟ್ ಇಷ್ಟಿದೆ, ನಿನ್ಗೆ ಇಷ್ಟಿಲ್ಲ ಅಂದರೆ ಇಷ್ಟು ಕೊಡು, ಬಂದು ನಾನು ಕೆಲಸ ಮಾಡ್ತೀನಿ, ಮುಂಚೆನೇ ಹೇಳ್ಬಿಡ್ತೀನಿ. ಅದ್ರ ಜೊತೆಗೆ ನನ್ನ ಸೀನ್ ವೈಸು ಬೆಡ್ರೂಮ್ ಸೀನ್ ಮಾಡಲ್ಲ, ಎಕ್ಸ್ಪೋಸ್ ಮಾಡಲ್ಲ. ಅವ್ರ ಮೈಂಡಲ್ಲಿ ಏನು ಅನ್ಕೊಂತಾರೆ ಕೆಲವ್ರು ಹೇಳೋದು, ಮ್ಯಾಮ್ ಇಲ್ಲ ನೀವು ತುಂಬ ಚೆನ್ನಾಗಿದ್ದೀರಾ, ಅದರಲ್ಲೂ ಬೋಲ್ಡಾಗಿ ಸಕ್ಕತ್ತಾಗಿ ಕಾಣ್ತೀರಾ. ಸಕ್ಕತ್ತಾಗಿ ಕಾಣ್ತೀನಿ ಹಂಗಂತ ತೋರಿಸ್ಬೇಕಾಗತ್ತಾ? ಇಲ್ಲ ಸರ್ ನಾನು ಬೋಲ್ಡ್ ಸೀನ್ ಮೇಡಮ್, ನಾವು ಬೋಲ್ಡ್ ಸೀನ್ಗೆ ಮಾಡೋಕ್ಕೆ ಅಂತಲೇ ಕರೆಸಿದ್ದು, ನಾನು ಮಾಡಲ್ವಲ್ಲ, ನನ್ನ ಮೈಂಡ್ ಸೆಟ್ ಇರೋದೇ ನಾನು ಮಾಡಲ್ಲ ಅಂತ. ನೀನು ಮಾಡ್ತೀನಿ ಅಂತ ನಿನಗೆ ಅನ್ಸ್ಬೋದು, ನಾನು ಚೆನ್ನಾಗಿ ಕಾಣ್ತೀನಿ, ಹೌದು ಚೆನ್ನಾಗಿ ಕಾಣ್ತೀನಿ, ನಾನು ಮಾಡೋಕ್ಕೆ ನನಗಿಷ್ಟ ಇಲ್ವಲ್ಲ, ನಾನು ಮಾಡೋದಿಲ್ಲ. ನಿಮ್ಮನ್ನು ನೋಡಿ ಮುಂದಿನ ನಿಮ್ಮನ್ನು ನೋಡಿ ಮುಂದಿನ ಪೀಳಿಗೆಗಳು ಹೊಸದಾಗಿ ಬರೋರಿಗೆ ಒಂದು ಪಾಠ ಇದೆ ಖಂಡಿತವಾಗ್ಲೂ.
ಬಟ್ ನೀವು ಅವ್ರಿಗೆ ಏನು ಅಡ್ವೈಸ್ ಕೊಡ್ತೀರಾ? ಅಡ್ವೈಸ್ ಅಂತ ಅಂದರೆ ಹೊಸಬ್ರು ತುಂಬ ಆಸೆ ಕನಸು ಇಟ್ಕೊಂಡು ಬರ್ತಾರೆ. ನಿಮಗೆ ಫೀಲ್ಡ್ ಬಗ್ಗೆ ಏನೂ ಗೊತ್ತಿರಲ್ಲ ಪಾಪ. ಯಾಕಂದರೆ ಯಾರು ಏನು ಹೇಳಿದ್ರು ಇಲ್ಲಿ ನಮಗೆ ಅಂಗೈಲೇ ನಕ್ಷತ್ರ ತೋರಿಸೋರು ಜಾಸ್ತಿ ಇದ್ದಾರೆ. ನೋಡಿದ ತಕ್ಷಣ ಮಾತಾಡಿಸಿ ಡೈವರ್ಟ್ ಮಾಡಿ ನಿನ್ನ ಹೀರೋಯಿನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ. ಡೈರೆಕ್ಟ್ ಹೀರೋಯಿನ್ನೇ ಏನು ಬೇಕಾದ್ರೂ ತ್ಯಾಗ ಮಾಡ್ಬೋದು, ಆ ಥರ ಮೈಂಡ್ ಡೈವರ್ಟ್ ಮಾಡ್ತಾರೆ. ಬಟ್ ಡೈವರ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಆ ಹೆಣ್ಮಗು ಲೈಫಲ್ಲಿ ಆಟ ಆಡಬೇಡಿ, ಗೊತ್ತಿರಲ್ಲ ಪಾಪ ಅವಕ್ಕೆ ಏನಂದರೆ ಹೇಳಿದ ತಕ್ಷಣ ನಾನು ಹೀರೋಯಿನ್ ಅಂದಾಗ ಅವ್ರ ಕನಸು ಪೀಕ್ ಲೆವೆಲ್ಗೆ ಹೋಗಿರುತ್ತೆ. ಇಲ್ಲ ನಾನು ಹೀರೋಯಿನ್ ಆಗ್ತೀನಿ, ಆ ಖುಷಿ ಇರುತ್ತೆ ಪಾಪ. ಆಮೇಲೆ ಕನಸುಗಳು ಜಾಸ್ತಿ ಕಟ್ಕೊಂಡು ಬರ್ತಾರೆ. ಜಾಸ್ತಿ ನಮ್ಮ ಹಳ್ಳಿ ಕಡೆಯವರು ಜಾಸ್ತಿ ಬರ್ತಾರೆ ಪಾಪ, ಹಳ್ಳಿಗಳ ಮಕ್ಕಳು. ಅವಕ್ಕೆ ತುಂಬ ಆಸೆ ಆಕಾಂಕ್ಷೆಗಳಿರುತ್ತೆ. ಆಮೇಲೆ ಬೇರೆಯವ್ರನ್ನ ನೋಡಿದಾಗ ಇಲ್ಲ ಇಲ್ಲಿ ಬಣ್ಣದ ಲೋಕ ಅಲ್ವಾ, ಕಲರ್ಫುಲ್ಲಾಗಿ ಕಾಣುತ್ತೆ. ಬಟ್ ಇಲ್ಲಿ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ನೋವುಗಳು ಇದೆ, ನಲಿವುಗಳು ಇದೆ. ಆಮೇಲೆ ಫ್ಲರ್ಟ್ ಮಾಡೋರು ಜಾಸ್ತಿ ಇದ್ದಾರೆ. ಕೇರ್ಫುಲ್ಲಾಗಿರಬೇಕು. ಫಸ್ಟ್ ಆಫ್ ಆಲ್ ಕೇರ್ಫುಲ್ಲಾಗಿರಬೇಕು. ಯಾರು ಏನೇ ಹೇಳಿದ್ರು ನಂಬಾರ್ದು. ಬಟ್ ಅವರು ನಂಬಾರ್ದು. ಜೊತೆಗೆ ನೀವು ಯಾವುದಾದ್ರೂ ಮೀಟಿಂಗ್ಗಳು ಹೋಗ್ತೀರಾ, ಸೇಫ್ಟಿ ಝೋನಿಗೆ ನಿಮ್ಮ ಫ್ರೆಂಡ್ಸು ಇಲ್ಲ ಫ್ಯಾಮಿಲಿ ಎಲ್ಲಾದರೂ ಒಂದು ಇನ್ಫಾರ್ಮ್ ಮಾಡೋಗಿ, ನಾನು ಇಂಥ ಕಡೆ ಹೋಗ್ತಿದ್ದೀನಿ, ಇಂಥ ಮೀಟಿಂಗು, ಇಂಥ ಲೊಕೇಶನ್ನು ಶೇರ್ ಮಾಡಿ. ಜೊತೆಗೆ ಕರ್ಕೊಂಡೋದ್ರೂ ಒಳ್ಳೇದು. ಬಟ್ ವಿಷಯ ಮುಟ್ಟಿಸಿರ್ಬೇಕು. ವಿಷಯ ಮುಟ್ಟಿಸಿದಷ್ಟು ಏನೂ ಆಗಲ್ಲ, ಒಂದು ಧೈರ್ಯ ಇರುತ್ತೆ. ವಿಷಯ ಹೇಳಿದ್ದೀವಿ, ನಾಳೆ ಅಲ್ಲೇನೋ ಒಂದು ಹೆಚ್ಚು ಕಮ್ಮಿ ಆಯಿತು, ಯಾರು ಹೊಣೆ ಅದಕ್ಕೆ? ಈಗ ಇಲ್ಲಿ ತಪ್ಪುಗಳೇ ಜಾಸ್ತಿ ನಡೆಯೋದು, ಒಳ್ಳೇದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ನಡೆಯುತ್ತೆ. ಇಂಥ ಕಡೆ ನಡೆದಾಗ ಇತ್ತೀಚಿನ ಜಾಸ್ತಿ ಆಗ್ತಿದೆ. ಅಂದರೆ ಹೊರಗಡೆ ಪ್ರಪಂಚದಲ್ಲೂ ಆಗ್ತಿದೆ, ಒಳಗಡೆ ಪ್ರಪಂಚದಲ್ಲೂ ಆಗ್ತಿದೆ, ಇಲ್ಲ ಅಂತಲ್ಲ. ಹೊರಗಡೆ ಪ್ರಪಂಚದಲ್ಲಾದರೆ ಅಟ್ಲೀಸ್ಟ್ ಯಾರಿಗಾದ್ರೂ ಹೇಳ್ಕೋಬಹುದು, ಇಲ್ಲ ಏನಾದರೂ ಆಗುತ್ತೆ. ಈ ನಮ್ಮ ಒಳಗಿನ ಪ್ರಪಂಚದಲ್ಲಿ ಆಗಿದಾಗ ಯಾರ ಹತ್ರ ಏನು ಹೇಳೋದು? ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ. ಕೆಲವೊಂದುಗಳು ಇದೆ ಸಿನಿಮಾದಲ್ಲಿ, ಅಂದರೆ ಸಿನಿಮಾದವ್ರು ಆ ಥರ, ಸಿನಿಮಾದವ್ರು ಹೌದು. ಇಲ್ಲಿ ನೆಗೆಟಿವ್ ಥಾಟ್ಸ್ ಇದೆ, ಇಲ್ಲಿ ನೆಗೆಟಿವ್ ಇಲ್ಲ. ಇದೆ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ನಾವು ಸೆಲೆಕ್ಟ್ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಡೈವರ್ಟ್ ಮಾಡೋರು ಜಾಸ್ತಿ ಇದ್ದಾರೆ. ಡೈವರ್ಟ್ ಆಗಬಾರ್ದು. ಆಮೇಲೆ ಶಾರ್ಟ್ ಕಟ್ಟಲ್ಲಿ ಬರೋದು ಯಾವತ್ತಿದ್ರೂ ಶಾರ್ಟ್ ಕಟ್, ಅದು ಕೊನೆವರೆಗೂ ಉಳಿಯೋದಿಲ್ಲ. ನೀವು ಅವ್ರು ಏನೋ ಆಸೆ ತೋರಿಸ್ತಾರೆ, ಏನೋ ಇದು ಮಾಡ್ತಾರೆ, ಸೊ ಆ ಥರ ನಂಬ್ಕೊಂಡು ಬರ್ತೀರಿ, ಏನೋ ಒಂದು ಮಾಡ್ಕೋತೀರ ಪಾಪ, ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪ ಆಗಿಬಿಡತ್ತೆ. ಅದಾದಮೇಲೆ ನೀವು ಆ ಸಿನಿಮಾಗೆ ಅಥವಾ ಕೆಲವು ಸಿನಿಮಾಗಳಿಗೆ ಸೀಮಿತ ಆಗ್ತೀರ ಹೊರತು ನೀವು ಲೈಫ್ ಲಾಂಗ್ ಕ್ಯಾರಿ ಮಾಡೋಕ್ಕಾಗಲ್ಲ. ನೀವು ಲೈಫ್ ಲಾಂಗ್ ಟ್ರಾವೆಲ್ ಮಾಡಬೇಕು ಅಂದರೆ ಸ್ಟ್ರೈಟ್ ವೇಲ್ ಹೋಗಿ, ನಿಧಾನ ಆದರೂ ಪರವಾಗಿಲ್ಲ. ಸಾಧನೆ ಅನ್ನೋದು ಯಾವ ವಯಸ್ಸಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು, ಅದಕ್ಕೇನು ಸೀಮಿತ ಇಲ್ಲ. ಇಷ್ಟರಲ್ಲೇ ಲಿಮಿಟ್, ಇಷ್ಟು ಬಿಟ್ಟು ನೀನು ಮುಂದಕ್ಕೆ ಹೋದರೆ ನಿನ್ನ ಕೈಲಿ ಆಗಲ್ಲ, ಸೀನೇ ಇಲ್ಲ. ಗಡ್ಡಪ್ಪ ಅವರು ಯಾವ ವಯಸ್ಸು ಅವರಿಗೆ, ಅವ್ರು ಗುರ್ತಿಸ್ಕೊಳ್ಳಿಲ್ವಾ? ಒಂದೇ ಒಂದು ಸಿನಿಮಾಯಿಂದ ಗುರ್ತಿಸ್ಕೊಳ್ಳಿಲ್ವಾ? ಆ ರೀತಿ ವಯಸ್ಸಿನ ಮಿತಿ ಇರಲ್ಲ. ನಮ್ಮ ಕಲಾವಿದರುಗಳಿಗೆ ವಯಸ್ಸಿನ ಮಿತಿ ಇಲ್ಲ. ಆಮೇಲೆ ನಮಗೆ ಸಾವಿಲ್ಲ, ನಾವು ಸತ್ತೋಗ್ತೀವಿ, ಸತ್ತೋದ್ರೂ ತೆರೆ ಮೇಲೆ ನೋಡ್ತಾ ಇರ್ಬೋದು. ಯಾಕಂದ್ರೆ ನಾವು ಹಿಂದೆ ಕೆಲಸ ಮಾಡಿರ್ತೀವಲ್ಲ, ಅದೆಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ, ಸಿನಿಮಾಗಳ ಡಿಸ್ಕಲ್ಲಿರುತ್ತೆ, ಎಲ್ಲಾದರೂ ಪ್ಲೇ ಆಗ್ತಾ ಇರುತ್ತೆ, ನೆನೆಸ್ಕೊತೀವಿ. ಈಗ ನಾವು ನಮ್ಮ ಅಪ್ಪು ಸರ್ನ ಕಳ್ಕೊಂಡಿದ್ದೀವಿ ಪಾಪ. ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊತೀವಿ. ಹೌದು, ಅಪ್ಪು ಸರ್ ಅಂದರೆ ತುಂಬ ಅಂದರೆ ಅದು ನೆನೆಸ್ಕೊಂಡು ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಿನಿಮಾಗಳು ಬರ್ತಾ ಇರುತ್ತೆ, ಇಲ್ಲ ಯಾವುದೋ ಒಂದು ಯೂಟ್ಯೂಬಲ್ಲಿ ಏನಾದರೂ ಬರ್ತಾ ಇರುತ್ತೆ, ಅವರ ಮಾತುಗಳು ಕೇಳಿಸ್ತಾ ಇರುತ್ತೆ. ಅದೇ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದರ್ಶನ್ ಸರ್ದು, ಸುದೀಪ್ ಸರ್ದು, ದರ್ಶನ್ ಸರ್ದು ಯಾವುದೋ ಸಿನಿಮಾ ಬಂದಿಲ್ಲ, ಬೇರೆ ಹೀರೋಗಳದ್ದು ಸಿನಿಮಾಗಳು ಬರ್ತಾ ಇದೆ. ಅದರಗಳ ಮಧ್ಯೆ ಇದು ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳಿಗೆ ಗಿಲ್ಟ್ ಫೀಲ್ ಆಗುತ್ತೆ. ಇಲ್ಲಿ ನಮ್ಮ ಎಲ್ಲಾ ಸಿನಿಮಾಗಳು ಬರ್ತಾ ಇದೆ, ನಮ್ಮ ಬಾಸ್ ಇದ್ರೆ ನಮ್ಮ ಬಾಸ್ ಸಿನಿಮಾ ಬರುತ್ತೆ. ಅಪ್ಪು ಸರ್ನ ತುಂಬಾ ಮಿಸ್ ಮಾಡ್ಕೊಂತಿದೀವಿ, ಎಲ್ಲರೂ ಮಿಸ್ ಮಾಡ್ಕೊಂತಾ ಇದೀವಿ. ಅಪ್ಪು ಸರ್ ಅವ್ರು ಇದ್ದಿದ್ರೆ ಸಿನಿಮಾ ಇಂಡಸ್ಟ್ರಿ ಮಾಡ್ಕೊತಿದೆ. ಅದ್ರ ಜೊತೆ ಅಭಿಮಾನಿಗಳು, ಹೊರಗಿನ ಜನ ಎಲ್ಲ ಮಿಸ್ ಮಾಡ್ಕೊಂತ ಇಡೀ ನಮ್ಮ ಕರ್ನಾಟಕನೇ ಮಿಸ್ ಮಾಡ್ಕೊಂತ ಇದೆ, ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಆಮೇಲೆ ಅವ್ರನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಮರ್ಯಾದ ಮಾಣಿಕ್ಯ ಅಂತೇಳಿ, ನಿಜವಾಗ್ಲೂ ಮರ್ಯಾದ ಮಾಣಿಕ್ಯ. ಜೊತೆಗೆ ಅವರು ಒಳ್ಳೆ ಕೆಲಸಗಳು, ಮತ್ತೆ ಅವರು ಮುಂದಿನ ಪೀಳಿಗೆಗೆ ಯಾವ ರೀತಿ ಮೆಸೇಜ್ ಅವ್ರು ಆಲ್ರೆಡಿ ಕೊಡ್ತಾ ಇದ್ದಾರೆ. ಇವಾಗ ಮೇಲಿದ್ರು ಅವ್ರ ರೂಪದಲ್ಲಿ ಯಾರಾದ್ರೂ ಒಬ್ರು ಏನಾದ್ರೂ ಮಾಡ್ತಿರ್ತಾರೆ. ತುಂಬಾ ಜನಕ್ಕೆ ಇನ್ಸ್ಪೈರು. ಆಶ್ರಮಗಳು ನಡೆಸ್ತಿದ್ದಾರೆ, ತುಂಬಾ ಕೆಲಸಗಳು, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಮಕ್ಳುಗಳಿಗಾಗ್ಲಿ, ವಯಸ್ಸಾದವರಿಗೆ, ಹೆಣ್ಮಕ್ಳುಗಳಿಗೆ ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅಶ್ವಿನಿ ಮ್ಯಾಮು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇಂಡಸ್ಟ್ರಿಗೆ. ಖುಷಿ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಡೆತ್ ಆಗೋದಕ್ಕಿಂತ ಮುಂಚಿತವಾಗಿ ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಿರಲಿಲ್ಲ. ಸರ್ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ ಅವ್ರು ದುಡಿಯೋದಿರಲಿ, ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವ್ರು ಹೋದ್ಮೇಲೆ ಮ್ಯಾಟ್ರ್ ವಿಚಾರ ಬಂದಿತ್ತು. ಆವಾಗ ಹೌದಾ ಅಪ್ಪು ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಯಾಕಂದರೆ ಜಸ್ಟ್ ಎಲ್ಲೋ ಕಾಣೋದು ಕೈ ಅನ್ನೋದು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿರೋದು ಗೊತ್ತಿತ್ತು. ಬಟ್ ಒಂದು 15 ಎಷ್ಟೋ ಲಕ್ಷ ಲೆಕ್ಕನೇ ಇಲ್ಲ, ಗೊತ್ತಿಲ್ಲ ನನಗೆ ಎಷ್ಟು ಲಕ್ಷ. ಗಾಂಧೀಜಿ ಅವರು ತೀರ್ಕೊಂಡಾಗ ಎಷ್ಟು ಜನಗಳು ಸೇರಿದ್ರು, ಪುನೀತ್ ರಾಜ್ಕುಮಾರ್ ಖಂಡಿತ ಅವ್ರು ಸತ್ತಾಗೂ ಅಷ್ಟೇ ಜನ
ಜನರು ನೋಡಿದ್ದೆ ನಾವು ಅವಾಗ. ಜಾಸ್ತಿ ಇತ್ತು. ಜಾಸ್ತಿ ಜನ ಸೇರಿದ್ರು ಅಂತೇಳಿ. ಆಮೇಲೆ ಆ ಶಾಕ್ನ ತಗೊಳ್ಳೋದು ತುಂಬ ಕಷ್ಟ ಆಯಿತು. ಹೌದು. ಏನು ಹಿಂಗೆ ಹೋಗುವಾಗ ಅಷ್ಟು ಚೆನ್ನಾಗಿ ಹೋದ್ರು, ನಗ್ನಗ್ತಾ ಗಾಡಿ ಹತ್ತಿದ್ದು ನೋಡಿದ್ದೀವಿ ವಿಡಿಯೋಗಳನ್ನ. ನೆಕ್ಸ್ಟ್ ಬರುವಾಗ ಮಲ್ಕೊಂಡು ಮೌನವಾಗಿ ಬರ್ತಾರೆ ಅಂದರೆ ಆಕ್ಸೆಪ್ಟ್ ಮಾಡೋದು ತುಂಬ ನಾವು ಇವಾಗ್ಲೂ ಅದು ಒಂದೊಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬರ್ಡೇ ದಿವಸ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರದ್ದು ಡೆತ್ ಆ್ಯನಿವರ್ಸರಿ ದಿವಸ ಕೆಲವೊಂದು ವಿಡಿಯೋಗಳು ಬರ್ತಾ ಇರ್ತಾವಲ್ಲ. ಈ ವಯಸ್ಸಾದವರೆಲ್ಲ ಬರ್ತಾ ಇರ್ತಾರೆ, ಅಪ್ಪು ಅಪ್ಪು ಅಂತ. ಅದು ಕಣ್ಣು ಮುಂದೆನೆ ಎಲ್ಲ ಒಂದು ರಾಜ್ಕುಮಾರ ಮೂವಿ ಟೈಮಲ್ಲಿ ಅವ್ರದ್ದು ಮೇಕಿಂಗ್ ವಿಡಿಯೋಗಳೆಲ್ಲ ಹಾಕ್ತಾರಲ್ಲ, ಅವಾಗ ನೋಡಿದಾಗ ತುಂಬಿದ್ ಕೂಡ ತುಳ್ಕಲ್ಲ ಅಂತ ಹೇಳ್ತಾರಲ್ಲ, ಎಷ್ಟು ಸೋಷಿಯಲ್ ಆಗಿ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ಆಮೇಲೆ ನಾನು ಅಷ್ಟೆಲ್ಲ ಮಾಡಿದ್ದೀನಿ ಆ ಥರ ಇಲ್ಲವೇ ಇಲ್ಲ. ಫ್ರೆಂಡ್ಲಿಯಾಗಿ ಖುಷಿಯಾಗಿ ಎಲ್ಲರ ಜೊತೆ ಈಕ್ವಲ್ ಆಗಿರ್ತಾರೆ, ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಈಗ ಅದು ಕ್ಯಾಟಗರಿಗೆ ನಮ್ಮ ಡಿಪಾಸ್ ಕೂಡ ಸೇರ್ತಾರೆ. ಎಷ್ಟು ಸಿಂಪಲ್ ಪರ್ಸನ್ ನಿಜವಾಗ್ಲೂ. ನೆಲದ ಮೇಲೆ ಕೂತ್ಕೊತಾರೆ, ಕಾರ್ ಹತ್ರ ನಿಂತ್ಕೊಂಡು ತಿಂತಾರೆ. ನಿಜವಾಗ್ಲೂ ಅದು ಗ್ರೇಟ್. ಅದು ಸ್ವಲ್ಪ ಅದು ಒಂದು ಆಗಿಲ್ಲ ಅಂದಿದ್ರೆ ಇಲ್ಲ, ಅದೆಲ್ಲ ಒಳ್ಳೇದಕ್ಕೆ ಏನು ಮಾಡೋಕ್ಕಾಗಲ್ಲ. ಟೈಮು ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಒಂದೊಂದ್ಸರಿ ಏನೋ ಆಗಕ್ಕೋಗಿ ಏನೋ ಆಯ್ತು, ಬಟ್ ಇಷ್ಟರಲ್ಲೇ ಆಯ್ತು ಅಂತಾನೆ ಸಮಾಧಾನ ಆಗ್ಬೇಕು ಹೊರತು ಎಲ್ಲಾರ ಜೀವನದಲ್ಲೂ ಆಗುತ್ತಲ್ವಾ. ಈಗ ಎಲ್ಲಾರು ಚೆನ್ನಾಗಿರ್ತೀವಿ ಅನ್ನೋ ಸುಳ್ಳು. ನಮ್ಮ ಜೀವನದಲ್ಲೂ ಕೆಟ್ಟದ್ದು ಒಳ್ಳೇದು ಎಲ್ಲ ಆಗ್ತಿರತ್ತೆ. ಬಟ್ ಕಾಣಿಸೋ ಮುಖ ಅದು ತುಂಬಾ ಹೈಲೈಟು, ಏನೋ ಪಬ್ಲಿಸಿಟಿ ಜಾಸ್ತಿ, ಪಬ್ಲಿಕ್ ಫಿಗರ್, ಕಲ್ಟ್ ಹಂಗಿದೆ ಅದು, ಆ ಪ್ರೇಮ ಇಡೀ ನಮ್ಮ ಇಂಡಸ್ಟ್ರಿಗೆ ಫಾನ್. ಸೊ ಅದರಿಂದ ಸ್ವಲ್ಪ ಅದು ತುಂಬ ಪ್ರಚಾರ ಸಿಗ್ತಿದೆ ಅಷ್ಟೇ. ಬಟ್ ಏನು ಮಾಡೋಕ್ಕಾಗಲ್ಲ. ಇಂಡಸ್ಟ್ರಿಗೆ ಬರೋದಕ್ಕೆ ಇನ್ಸ್ಪೈರ್ ಏನು ಅಂತ ನೀವು ಅವಾಗಲೇ ಹೇಳಿದ್ರಿ, ಸೋಷಿಯಲ್ ಮೀಡಿಯಾ. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಾಸಿಟಿವ್ ಆಗಿ ಆಗ್ತಾ ಇದ್ರಲ್ಲ, ಅವ್ರು ಹಾಕಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಬರ್ತಾನೆ ಇರಲಿಲ್ಲ. ಅವ್ರು ಹಾಕಿದ್ದೇ ನನಗೆ ಇಲ್ಲಿ ಹೆಜ್ಜೆ ಇಡೋದಕ್ಕೆ ಕಾರಣ ನಿಜವಾಗ್ಲೂ. ಸುಂದರ್ ಕೃಷ್ಣ ಅರಸ್ ಹಳೆ ಆ್ಯಕ್ಟ್ರು, ಅವರು ಮಗ ನಾಗೇಂದ್ರ ಅರಸ್ ಅಂತೇಳಿ ಅವರು ಇಂಡಸ್ಟ್ರಿಯಲ್ಲಿದ್ದಾರೆ. ಅವರು ಡೈರೆಕ್ಷನ್ ಎಲ್ಲ ಮಾಡಿದ್ದಾರೆ. ಸರ್ನ ರಾಕಿ ಸಿನಿಮಾ ಲಾಂಚ್ ಮಾಡಿದ್ದೆ ಅವರು ಅಂತ. ಬಟ್ ಅವರು ನಿಮಗೆ ನನಗೆ ಕ್ಲೋಸ್ ರಿಲೇಟಿವ್ ಆಗ್ತಾರೆ. ಯಾವ ಥರ ಮೇಡಮ್? ನನ್ನ ಅಜ್ಜಿ ಕಡೆಯಿಂದ ಸಂಬಂಧ, ಅಜ್ಜಿ ಕಡೆಯಿಂದ ಅಂದರೆ ಅಮ್ಮನ ಕಡೆಯಿಂದ ಸಂಬಂಧ ಬರುತ್ತೆ. ಲೆಕ್ಕ ಹೇಳ್ಬೇಕಂದ್ರೆ ತಾತ ಅಂತ ಕರಿಬೇಕಂತ ನಾನು ತಾತ ಅಂತ ಕರಿಯಲ್ಲ, ಪ್ರಾಮಿಸ್ಲಿ. ನಾಗೇಂದ್ರ ಅರಸ್ ಅವ್ರನ್ನ ಮಾವ ಅಂತ ಪ್ರೀತಿಯಿಂದ ಕರಿತೀನಿ. ಸೊ ಖುಷಿಯಿಂದ ಕರಿತೀನಿ. ತುಂಬ ಚೆನ್ನಾಗಿ ಮಾತಾಡ್ಸುತ್ತೆ ಮಾವ. ನಿಜವಾಗ್ಲೂ ನಾನು ತುಂಬ ಕ್ಲೋಸ್ ರಿಲೇಟಿವ್ ಆದರೂ ಮಾವ ಅಂದರೆ ಮಾವ ಅಂತ ನಾನೇ ಪ್ರೀತಿಯಿಂದ ಕರಿತೀನಿ. ಬಟ್ ವರ್ಕ್ ಅಂತ ಯಾವತ್ತೂ ಮಾಡೋಕ್ಕಿನ್ನ ಅವಕಾಶ ಸಿಕ್ಕಿಲ್ಲ, ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮೀಟ್ ಆಗಿದ್ದೀವಿ ಅವರ ಸ್ಟುಡಿಯೋದಲ್ಲೇ ಮೀಟ್ ಆಗಿದ್ದೀನಿ. ಚೆನ್ನಾಗಿ ಮಾತಾಡ್ಸುತ್ತೆ. ಬಟ್ ಖುಷಿ ಆಗುತ್ತೆ. ಒಂದಲ್ಲ ಒಂದಿನ ಕೆಲಸ ಮಾಡ್ತೀವಿ. ಅವ್ರಿಗೂ ಆ ಮನಸ್ಸು ಇದೆ, ಇಲ್ಲ ಕಣೋ ಕೆಲಸ ಮಾಡೋಣ ಅನ್ನತ್ತೆ. ನಾನು ಅದೇ ಹೇಳ್ತೀನಿ. ಬಟ್ ರೀಲ್ಸ್ 2 ಮಾತ್ರ ಮಾವನ ಜೊತೆ ಮಾಡಿದ್ದೆ, ಚೆನ್ನಾಗಿತ್ತು. ಬಟ್ ನಿಮಗೆ ಗೊತ್ತೇ ಇರಲಿಲ್ವಾ ಮೇಡಮ್ ಇದು? ಇಲ್ಲ, ಗೊತ್ತಿತ್ತು. ಯಾರು ಸುರೇಶ್ ಅರಸ್ ಅಂತ ಇದ್ದಾರಲ್ಲ ಸಂಕಲನ, ಅವರು ಕೂಡ ನನ್ನ ಹಸ್ಬೆಂಡ್ ಇದಾರಲ್ಲ, ಅವ್ರ ತಂದೆಗೆ ಕ್ಲೋಸ್ ರಿಲೇಟಿವ್. ಬಟ್ ನೀವು ಟ್ರೈ ಮಾಡಲಿಲ್ವಾ ಅವ್ರ ಕಡೆಯಿಂದ, ಅವ್ರ ಇನ್ಫ್ಲೂಯೆನ್ಸ್ ಇಂದ ಬರೋದಕ್ಕೆ? ನನಗೆ ಇನ್ಫ್ಲೂಯೆನ್ಸ್ ಇಷ್ಟ ಆಗಲ್ಲ. ಯಾಕಂದರೆ ನಾವು ಒಬ್ಬರನ್ನ ಯಾವತ್ತೂ ಬಿಡಬಾರ್ದು, ನನಗನ್ಸಿರೋದು. ಬೇರೆಯವ್ರ ಥಾಟ್ಸ್ ಹೆಂಗೆ ಗೊತ್ತಿಲ್ಲ. ಇನ್ಫ್ಲೂಯೆನ್ಸಿಂದ ಬಂದಾಗ ಏನಾಗುತ್ತೆ ಗೊತ್ತಾ, ನಾವು ಏನೊಂದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಆಮೇಲೆ ಆ ಥರ ಎಲ್ಲ ನಂಗೆ ಇಷ್ಟ ಆಗಲ್ಲ. ನಾನು ಇವತ್ತಿಗೂ ಕೂಡ ನಾನು ಯಾರನ್ನೂ ಬೆಗ್ ಮಾಡಲ್ಲ. ಸರ್ ಪ್ಲೀಸ್ ಸರ್ ನನಗೊಂದು ನಾನು ಪ್ರಾಮಿಸ್ಲಿ ಅದು ಬಂದೇ ಇಲ್ಲ, ನಾನು ಕೇಳೋದೂ ಇಲ್ಲ. ನಾನು ತುಂಬ ಮ್ಯಾನೇಜರ್ಗಳ ನಂಬರ್ ಇದೆ, ನಾನು ಯಾವತ್ತೂ ಅವರಿಗೆಲ್ಲ ರಿಕ್ವೆಸ್ಟು ಗುಡ್ ಮಾರ್ನಿಂಗ್ ಗುಡ್ ನೈಟು ಅಥವಾ ರಿಕ್ವೆಸ್ಟ್ ಮಾಡೋದೆಲ್ಲ ನಾನು ಮಾಡಲ್ಲ. ಆವಾಗ ಅಂದರೆ ಒಂದು ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ಅವ್ರಿಗೆ ಅನ್ಸಿದ್ರೆ ಅವರೇ ಬೇಕಾದ್ರೆ ಕರೀಲಿ. ನಾನು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಸರ್ ನಂಗೆ ಅವಕಾಶ ಕೊಡಿ ಪ್ಲೀಸ್, ನೀವು ಹೇಳ್ದಂಗೆ ಕೇಳ್ತೀನಿ, ಇಲ್ಲ ಅಂದರೆ ನಂಗೆ ಪೇಮೆಂಟ್ ಅವೆಲ್ಲ ನನಗೆ ಪ್ರಾಮಿಸ್ಲಿ ಬರಲ್ಲ, ನಾನು ಕೇಳೋದೂ ಇಲ್ಲ. ನಾನು ಈಗ 4.5 ವರ್ಷದಲ್ಲಿ ದೇವರಾಣೆ ಹೇಳ್ತೀನಿ, ಬಂದು ಹೆಜ್ಜೆ ಇಟ್ನಲ್ಲ ಆ ಟೈಮ್ ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂತಂದರೆ ಒಂದು ಅವಮಾನ ಕೂಡ ಆಗಿದೆ. ಈಗ ನಾನು ಬರೀ ಸನ್ಮಾನದ ಬಗ್ಗೆ ಮಾತಾಡೋಕ್ಕಿಂತ ಅವಮಾನ ಬಗ್ಗೆನೂ ಮಾತಾಡ್ಬೋದು. ಸ್ಟಾರ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ, ಬಟ್ ಸಿನಿಮಾ ಹೆಸರು ಹೇಳಲ್ಲ ನಾನು. ಬಟ್ ಆ ವ್ಯಕ್ತಿನ ತುಂಬ ನೆನೆಸ್ಕೊತೀನಿ. ಸಿಗ್ತಾರೆ, ಫಿಲಮ್ ಚೇಂಬರಲ್ಲೆಲ್ಲ ಸಿಗ್ತಾರೆ, ಸರ್ನ ಮಾತಾಡಿಸ್ತೀನಿ, ಖುಷಿಯಿಂದ ಮಾತಾಡಿಸ್ತೀನಿ. ನಿಜವಾಗ್ಲೂ ಅವ್ರು ಆಡೋ ಮಾತಿಂದ ಇಲ್ಲ ಬೇಡ ಪಾಪ ಹೇಳಿದ್ರು ಖುಷಿನೇ, ಅವ್ರು ಏನೂ ಅಂದ್ಕೊಳ್ಳೋದಿಲ್ಲ. ಬಟ್ ಒಬ್ರಿಗೆ ದಾರಿ ಆಗೋದಕ್ಕೆ ಒಂದು ವೇ ಸಾಕೋದು, ಒಂದು ಮಾತು ಸಾಕು ಟ್ರಿಗರ್ ಮಾಡೋದಕ್ಕೆ. ಸೊ ಒಂದು ಸಿನಿಮಾ, ಆ ವ್ಯಕ್ತಿ ತುಂಬ ಒಳ್ಳೆಯವರು, ನಿಜವಾಗ್ಲೂ ಇವತ್ತಿಗೂ ಒಳ್ಳೆಯ ವ್ಯಕ್ತಿ, ಅಷ್ಟು ತುಂಬ ಒಳ್ಳೆಯ ವ್ಯಕ್ತಿ. ಅಂಥ ಡೈರೆಕ್ಟ್ರನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ನಮ್ಮ ಇಂಡಸ್ಟ್ರಿ ಅಂತ ಹೇಳಬೇಕು. ಚೆನ್ನಾಗಿ ಮಾತಾಡಿಸ್ತಾಯಿದ್ರು, ಊಟಕ್ಕೆಲ್ಲ ಕರಿತಿದ್ರು, ಬಪ್ಪ ಊಟಕ್ಕೆ ಅಂತ ಅನ್ನೋರು, ಮತ್ತು ಟೀ ಕುಡಿಯೋಕ್ಕೆ ಒಳ್ಳೊಳ್ಳೆ ಟೀ ಕೊಡಿಸೋರು, ತುಂಬ ಒಳ್ಳೆಯ ವ್ಯಕ್ತಿ. ಸಿನಿಮಾ ಶೂಟಿಗೆ ಮುಂಚೆನೇ ನಾವು ಕಾಸ್ಟ್ಯೂಮ್ ಎಲ್ಲ ಕಳಿಸಿದ್ದೀವಿ, ನೋಡಿದ್ದಾರೆ. ಆ ಶೂಟ್ ಬಗ್ಗೆನೇ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾಯಿದ್ದೀನಿ.
ಸೆಟ್ಟಿಗೆ ಹೋಗಿದ್ದೀವಿ, ಒಟ್ಟಿಗೆ ತಿಂಡಿ ತಿಂದಿದ್ದೀವಿ, ಆಲ್ರೆಡಿ ಎಲ್ಲ ರೆಡಿ ಆಗಿದ್ದೀವಿ. ಡೈರೆಕ್ಟ್ರು ಮತ್ತು ಆರ್ಟಿಸ್ಟು ಎಲ್ಲ ರೆಡಿ ಇದ್ದಾರೆ. ಅಸಿಸ್ಟೆಂಟ್ ಬಂದು ಡೈಲಾಗ್ ಶೀಟ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ತೊಗೊಂಡಿದ್ದೀವಿ, ಮೈಂಡಿಗೆ ತೊಗೊಂಡಿದ್ದೀವಿ ಅಷ್ಟೇ. ಇನ್ನೇನು ಆ್ಯಕ್ಷನ್ ಹೇಳಬೇಕು, ನಿಂತಿದ್ದೀವಿ, ಪೊಸಿಷನ್ ಕೊಟ್ಟಿದ್ದಾರೆ. ಆ ಸರು ಅಷ್ಟು ಸಾಫ್ಟಾಗಿದ್ದ ವ್ಯಕ್ತಿ ದಿಢೀರಂತ ಹೆಂಗೆ ರುಚಿಗೆದ್ಬಿಟ್ರು ಅಂದರೆ, ಯಾಕ್ರಿ ಇಷ್ಟು ರಿಚಾಗಿ ರೆಡಿ ಆಗಿದ್ದೀರಾ, ನಿಮ್ಗೆ ಹೇಳಿದೆ ರೀ ಅಂತ ಅಂದ್ಬಿಟ್ರು. ನನಗೆ ಭಯ ಏನೋ ನಡುಕ ಶುರು ಆಫೀಸಲ್ಲಿ ಎಲ್ಲ ಚೆನ್ನಾಗಿ ಮಾತಾಡಿ, ಆಫೀಸಲ್ಲಿ ಚೆನ್ನಾಗಿ ಸೆಟ್ಟಲ್ಲಿ ಚೆನ್ನಾಗಿ ಮಾತಾಡಿ ಇಷ್ಟು ರಿಚಾಗಿ ರೆಡಿ ಆಗೋದಕ್ಕೆ ಯಾರು ಹೇಳಿದ್ದು, ಎಷ್ಟು ಕಾಸ್ಟ್ಯೂಮ್ ರಿಚ್ ಆಗಿದೆ ಬೆಳಗ್ಗೆಯಿಂದ ನೋಡ್ತಿದ್ದೀರಾ, ಹೇಳೋದಲ್ವಾ. ನನಗೆ ಮಾತೇ ಬರಲಿ, ಮಾತು ನಿಂತೋದ್ಮೇಲೆ ಏನು ಮಾಡ್ಬೇಕು, ಪ್ರಾಮಿಸ್ಲಿ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಾನು ತಂದಿರೋ ಕಾಸ್ಟ್ಯೂಮ್ ಎಲ್ಲ ರಿಚ್ಚೇ ಇರೋದು. ಇನ್ನೊಬ್ರು ನನ್ನ ಆರ್ಟಿಸ್ಟು, ತೆಲುಗು ಆರ್ಟಿಸ್ಟ್ ಅವರು, ಪಾಪ ಲೇಡಿ, ಅವರಿಗೂ ಸೇರಿ ನಮ್ಮಿಬ್ರಿಗೂ ಕ್ಲಾಸ್ ತಗೊಂಡ್ಬಿಟ್ರೆ. ಇಬ್ರು ರಿಚ್ ಆಗಿ ರೆಡಿ ಆಗಿದ್ವಿ, ಇಬ್ರಿಗೂ ಬೈದ್ರ. ನಿಮಗೆ ಯಾರು ಇನ್ಫಾರ್ಮ್ ಮಾಡಿರ್ಲಿಲ್ವಾ ಮೇಡಮ್ ಅದ್ರ ಬಗ್ಗೆ, ಕಾಸ್ಟ್ಯೂಮ್ ಬಗ್ಗೆ? ಇಲ್ಲ, ಕಾಸ್ಟ್ಯೂಮ್ ಬಗ್ಗೆ ಈಗ ಹೇಳೋ ವ್ಯಕ್ತಿನೇ ಹೇಳಿಲ್ಲ ಅಂದ್ರೆ ಬೇರೆಯವರೆಲ್ಲ ಹೇಳ್ತಾರೆ. ಹೇಳ ಗೊತ್ತೇ ಇಲ್ಲ, ರೆಡಿಯಾಗಿ ಗೊಂಬೆ ಥರ ರೆಡಿಯಾಗಿ ತಿಂಡಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಎಲ್ಲ ಇದಾಗಿದ್ದೀವಿ. ನೋಡಿದ್ರೆ ವಿಷಯ ಮುಟ್ಸಿಲ್ಲ. ನನಗೆ ನಡುಕ ಕಾಲು ಕೈ ಎಲ್ಲ ನಡುಕ್ತೈತೆ, ಹೆಂಗೆ ರಿಯಾಕ್ಟ್ ಮಾಡ್ಬೇಕು ದೇವ್ರನ್ನೇ ಗೊತ್ತಿಲ್ಲ. ಅವ್ರದ್ದು ಇನ್ನೊಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂದೋಳು, ಫಿಕ್ಸು. ನನ್ನ ಮಗನ ಜೊತೆ ಕೆಲಸ ಮಾಡಲ್ಲ, ಮೈಂಡ್ ಫಿಕ್ಸ್ ಆಗೋಯ್ತು. ಆಮೇಲೆ ಕಾಸ್ಟ್ಯೂಮರ್ ಕರೆದ್ರು, ಮೇಡಮ್ ಎದುರುಕೋಬಿಡಿ, ಗಾಬರಿ ಆಗಿಬಿಡಿ, ಇರಿ ನನ್ನ ಹತ್ರ ಐತೆ ಅಂದ್ಬಿಟ್ಟು ಬ್ಲೌಸ್ ಸಮೇತ ಪಾಪ ಕಾಸ್ಟ್ಯೂಮರ್ ಕೊಟ್ಟರು. ಓಕೆ, ಬ್ಲೌಸ್ ಸಮೇತ ಸೀರೆ ಕೊಟ್ಟರು. ಗಾಬರಿಲೇ ಗಡಬಡ ರೆಡಿ ಆದ್ವಿ, ದಡಬಡ ಅಂತ ಬಂದ್ವಿ, ಸೀನಿಗೆ ನಿಂತ್ಕೊಂಡು ಆ್ಯಕ್ಷನ್ ಹೇಳಿದ್ಮೇಲೆ ಏನಾಯಿತು, ಈಗ ನಮಗೆ ಅವತ್ತಿನ ದಿನಕ್ಕೆ ಡೈಲಾಗ್ಗಳದ್ದು ಕಮ್ಮಿನೇ ಇರ್ತಿದ್ದಿದ್ದು. ಯಾಕಂದ್ರೆ ಸ್ಟಾರ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡುವಾಗ ಸಡನ್ನಾಗಿ ಯಾರೂ ಅಷ್ಟು ಡೈಲಾಗ್ಗಳು ಕೊಡ್ತಿರ್ಲಿಲ್ಲ. ಸೊ ಡೈಲಾಗ್ ಕೊಟ್ಟರು, ಏನೋ ಉಪ್ಪಿಟ್ಟಿಗಿಂತ ಪುಳಿಯೋಗರೆ ಸಖತ್ತಾಗಿ ಮಾಡ್ತಾರೆ ಅಂತ, ಅಥವಾ ಪುಳಿಯೋಗರೆಗಿಂತ ಉಪ್ಪಿಟ್ಟು ಸಖತ್ತಾಗಿ ಮಾಡ್ತಾರೆ ಅಂತ ಏನೋ ಡೈಲಾಗ್ ಇತ್ತು. ಹೀರೋ ಜೊತೆ ಕಾನ್ವರ್ಜೇಷನ್ನು. ನಾನು ಹೀರೋಯಿನ್ ಚಿಕ್ಕಮ್ಮ ಕ್ಯಾರೆಕ್ಟ್ರು ಹೇಳಿದ್ರ, ನಾನು ಮಾಮೂಲಾಗಿ ಕ್ಯಾಶುವಲ್ ಆಗಿರೋದು, ಅದೊಂಥರ ವಯ್ಯಾರ ಮಾಡ್ಕೊಂಡು ಹೇಳಬೇಕಿತ್ತಂದರೆ ನಂಗೆ ಗೊತ್ತಿರಲಿಲ್ಲ. ಮಾಮೂಲಿ ಹೇಳಿದ್ದಕ್ಕೆ ಏನಾಗೋಯ್ತು, ಆ ಡೈರೆಕ್ಟ್ರು ಕಟ್ ಅಂತ ಅಂದ್ಬಿಟ್ಟು ಬಂದು ನಿಂತ್ಕೊಂಡು ಒಂದೇ ಒಂದು ಮಾತು ನನ್ನ ಟ್ರಿಗರ್ ಮಾಡೋದಕ್ಕೆ ಕಾರಣ. ಬಂದಿದ್ದೆ ಫೇಸ್ ಟು ಫೇಸ್ ನಿಂತ್ಕೊಂಡು, ಎಷ್ಟು ಚೆನ್ನಾಗಿ ಹೇಳಿದ್ರು. ಅಂದರೆ ಹೇಳಿ ತಪ್ಪು ಅಂತ ನಾನು ಪ್ರಾಮಿಸ್ಲಿ ಹೇಳಲ್ಲ, ಆ ವ್ಯಕ್ತಿ ಅವತ್ತು ಹೇಳಿದ್ದಕ್ಕೆ ನಾನು ಇವತ್ತು ತಿಳ್ಕೊತಿರೋದು ನಿಜವಾಗ್ಲೂ. ಹೇಳ್ಬೇಕು, ಇಲ್ಲ ಇಲ್ಲಿ ಬೈದೇಳೋರು ಬದುಕಕ್ಕೆ ಹೇಳೋದು, ಈ ಹೊಗಳುತ್ತಾರಲ್ಲ ಅವ್ರನ್ನ ಯಾವತ್ತೂ ನಂಬಾರ್ದು. ಬೈದೇಳೋರು ಬದುಕಕ್ಕೆ ಹೇಳೋದು ನಿಜವಾಗ್ಲೂ. ಬಂದು ನಿಂತ್ಕೊಂಡಿದೆ ಫೇಸ್ ಟು ಫೇಸು. ರೀಲ್ಸ್ ಮಾಡಿದಷ್ಟು ಈಸಿ ಅಲ್ಲ ಆ್ಯಕ್ಟಿಂಗ್ ಮಾಡೋದು ಅನ್ನೋ ಒಂದು ಮಾತು ಹೇಳಿದ್ರು. ಸೊ ನನಗೆ ಹೌದಾ ಅಷ್ಟೇ, ಓಕೆ ಆಯಿತು, ಸೀನು ಆಯಿತು, ಹೆಂಗೋ ಆಯಿತು, ಹೇಳ್ಕೊಟ್ರು, ಮಾಡಾದ್ಮೇಲೆ ಸಾಯಂಕಾಲ ಫೋನ್ ಮಾಡಿದರು ಆ ವ್ಯಕ್ತಿ. ಅಲ್ಲಿ ಬೈದ್ಬಿಟ್ರು, ಬೈಸ್ಕೊಂಡೆ ಎಲ್ಲ ಆಯಿತು. ಸಂಜೆ 9:30 ಕಾಲ್ ಮಾಡಿಬಿಟ್ಟು, ಸಾರಿಪ್ಪ. ಯಾಕೆ ಸರ್? ಇದು ನಾನು ರೂಢಾಗಿ ನಡ್ಕೊಂಬಿಟ್ಟೆ, ಸಾರಿ ಸರ್. ನೀವು ಹೇಳಿದ್ದು ತಪ್ಪಲ್ಲ, ಹೇಳೋ ರೀತಿ ತಪ್ಪು. ನೀವು ಹೇಳಿದ್ದು ನಿಮ್ಮ ಒಳ್ಳೇದಕ್ಕೆ, ನನ್ನ ಒಳ್ಳೇದಕ್ಕೆ ಹೇಳಿದ್ರಿ, ನಾನು ಅದನ್ನೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಹೇಳಿದ್ರಲ್ಲ, ಆ ರೀತಿ ಥಾಟ್ಸ್ ಇತ್ತಲ್ಲ, ಅದು ಕರೆಕ್ಟ್ ಇರಲಿಲ್ಲ. ಆಮೇಲೆ ಅಷ್ಟು ಜನದ ಮುಂದೆ, ಈಗ ಒಂದು ಸೆಟ್ ಅಂದಾಗಿಲ್ಲ ಅಂದ್ರೂ ಒಂದು 50-60 ಜನ ಇರ್ತಾರೆ. ಅಷ್ಟು ಜನದ ಮುಂದೆ ನೀನು ಇಬ್ಬರಿಗೆ ಹೇಳಿದಾಗ ಆ ದಾಟಿ ಇರುತ್ತಲ್ಲ, ಅದು ಕಷ್ಟ ಆಯಿತು ಆ್ಯಕ್ಸೆಪ್ಟ್ ಮಾಡೋಕ್ಕೆ. ಬಟ್ ಸಾರಿ ಕೇಳಿದ್ರು, ಪಾಪಚ್ಚೆ ಸಾರಿ ಕೇಳಿದ್ರು. ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ಹೇಳೋ ದಾಟಿ ಸರಿ ಇದ್ದಿದ್ರೆ ನನಗೇನು ಅನ್ನಿಸ್ತಿರಲಿಲ್ಲ. ನನಗೆ ಒಂಥರ ಸುತ್ಕೊಂಡು ಹೊಡೆದ್ರು ಅಂತಾರಲ್ಲ, ಆ ಥರ ಫೀಲ್ ಬಂದ್ಬಿಡ್ತು ಹೇಳಿದ ಕ್ಷಣಕ್ಕೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ, ಸಾರಿ ಕೇಳಿದ್ರು. ಮಾರ್ನಿಂಗ್ ಸೆಟ್ಟಿಗೆ ಹೋದರೆ ಫುಲ್ ಜೋಶಲ್ಲಿ ಮಾತಾಡಿಸ್ತಾಯಿದ್ರು. ನಾನು ರಾತ್ರಿನೇ ಹೇಳಿದ್ನಲ್ಲ, ನಾನು ಸುಮ್ಮನಿರಲ್ಲ ಇಂಥ ವಿಷಯದಲ್ಲಿ, ಅಲ್ಲೇ ಹೇಳ್ಬಿಡ್ತೀನಿ. ನಂದೊಂದು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ನಾನು ಹೊರ್ಗೊಂದು ಮಾತಾಡೋಕ್ಕೆ ಬರಲ್ಲ, ನೇರವಾಗಿ, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ನೇರವಾಗಿ ಹೇಳ್ತೀನಿ. ಮಾರ್ನಿಂಗ್ ಸೆಟ್ಟಿಗೆ ಹೋದಾಗ ಅಮ್ಮ ಅವರೆಲ್ಲ ರೇಗಿಸ್ತಾಯಿದ್ರು, ಇವ್ರು ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿ ಡೈರೆಕ್ಟರ್ ತಮಾಷೆ ಮಾಡಿಕೊಂಡು, ನಿನ್ನೆ ಏನಪ್ಪ ಆಗಿತ್ತು, ನಿನ್ನೆ ಕನ್ನಾಯಿ ಥರ ಆಡ್ಬಿಟ್ಟು ಅನ್ನೋ ಥರ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳು ರೇಗಿಸ್ತಾಯಿದ್ರು. ಆಮೇಲೆ ರಾತ್ರಿ ಫೋನ್ ಮಾಡಿಬಿಟ್ಟು ಸಾರಿ ಕೇಳಿದ್ರಮ್ಮ, ನನಗಿರೋದು ಓಪನ್ನಾಗಿ ಹೇಳಿದೆ. ಅದಕ್ಕೆ ಬೆಳ್ಳಿ ಎಲ್ಲರ ಮುಂದೆ ಬೈಯೋದು, ಆಮೇಲೆ ನೋಡಿದ್ರೆ ಸಾರಿ ಕೇಳೋದಾ ಅಂತ ಅಂದರು. ಅಮ್ಮ ವಯಸ್ಸಾಗಿತ್ತು, ಅವರು ಸೀನಿಯರ್ ಆರ್ಟಿಸ್ಟು. ಸೊ ಆವಾಗ ಅವ್ರಂದರು, ಇಲ್ಲ ಹಂಗೇನಿಲ್ಲ ಅಂತಂದರು. ಅಮ್ಮ ಗೊತ್ತಿಲ್ಲ ಅಮ್ಮ, ರಾತ್ರಿ ಫೋನ್ ಮಾಡಿದ್ರೆ ಸಾರಿ ಕೇಳಿದ್ರೆ, ಇನ್ನೊಂದ್ಸರಿ ಹಂಗೆಲ್ಲ ಅನ್ಬೇಡ ಹಾಕೋಣ, ಪಾಪಚ್ಚೆ ಹೊಸ್ತಾನ, ಇವಾಗೆಲ್ಲ ಹೊಸ್ದಾಗಿ ಬಂದಿರೋದು, ಅವಕ್ಕೆ ಏನು ಗೊತ್ತಿರುತ್ತೆ, ಒಂದು ಸ್ವಲ್ಪ ಹೇಳ್ಬೇಕು ತಾಳ್ಮೆಯಿಂದ ಅಷ್ಟೇ. ಒಂದು ಗಾದೆ ಮಾತಿದೆ, ಸಂತೆಯಲ್ಲಿ ಹೊಡೆದು ಸಂಧಿಯಲ್ಲಿ ಕಾಲಿಡಿದ್ರು. ಹೌದಾ, ಗೊತ್ತಿರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಪಾಪ ಆ ವ್ಯಕ್ತಿ ಹೇಳಿದ್ದಕ್ಕೆ ನಿಜ ಹೇಳ್ತೀನಿ, ಅವ್ರನ್ನ ಒಂಥರ ಖುಷಿಯಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಅವತ್ತಿಗೆ ಕೋಪ ಬಂತು ನಿಜವಾಗ್ಲೂ, ಏನು ಎಲ್ಲರ ಮುಂದೆ ಹಿಂಗೆ ಅಂದ್ಬಿಟ್ರಲ್ಲ, ಈ ಥರ ಎಲ್ಲ ಮಾತಾಡ್ಬೋದಾ, ಆಮೇಲೆ ಹೇಳೋದನ್ನು ಹೇಳೋ ರೀತಿ ಹೇಳ್ಬಾರ್ದಾ ಅಂತ ಅನಿಸಿತ್ತು. ಬಟ್ ಆಮೇಲೆ ಇಲ್ಲ, ಇಲ್ಲೇನೋ ಇದೆ. ಆಮೇಲೆ ನವರಸಗಳ ಬಗ್ಗೆ ಪ್ರಾಮಿಸ್ಲಿ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಏನು ಗೊತ್ತಿಲ್ಲದೆ ಬಂದವಳು ಇಂಡಸ್ಟ್ರಿಗೆ, ಯಾವ ಆ್ಯಕ್ಟಿಂಗ್ ಏನೂ ಕಲ್ತಿರಲಿಲ್ಲ ನಾನು.
ನಾರ್ಮಲಿ ಏನೋ ರೀಲ್ಸ್ ಮಾಡ್ತಾಯಿದ್ದೆ, ಏನೋ ಹೇಳಿದ್ರು, ಯಾರೋ ಬಂದು ಇದೊಂದು ಇನ್ಸಿಡೆಂಟ್ ಆದಮೇಲೆ ಇಲ್ಲ ಕಲಿಯೋದಿದೆ, ಕಲಿಬೇಕು, ಕಲಿತ್ರೆ ಏನೋ ಯೂಸ್ ಇದೆ ಅಂತ ಗೊತ್ತಾಗಿ ರಾಮನಗರದಲ್ಲಿ ಒಂದು ಆ್ಯಕ್ಟಿಂಗ್ ಕ್ಲಾಸ್ ABCD ಅಂತ ಡ್ಯಾನ್ಸ್ ಕ್ಲಾಸ್ ಇದೆ, ಅಲ್ಲಿ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ. ಮಂಜುನಾಥ್ ಸರ್ ಅಂತ, ಅವ್ರ ಹತ್ರ ಒಂದು 6 ಮಂತ್ಸು, ಅಂದರೆ ವಾರಕ್ಕೆ ಒಂದೇ ದಿನ ಕ್ಲಾಸು, ಸಂಡೇ 9:30 2 o'clock ಅಷ್ಟೇ ಟೈಮಿಂಗು, ಹಾಫ್ ಡೇ ಕ್ಲಾಸು. ಸೊ ಅದನ್ನು ಒಂದು 6 ಮಂತ್ಸ್ ಏನೋ ಟ್ರೈನಪ್ ಆದೆ. ನವರಸಗಳು ಮತ್ತು ಬೇರೆ ರೀತಿ ಆ್ಯಕ್ಟಿಂಗ್ಗಳು ಎಲ್ಲ ನಂಗೆ ಟ್ರೈನಪ್ ಸಿಕ್ಕಿದ ಮೇಲೆ ಸೀರಿಯಲ್ ಅವಕಾಶ ಸಿಕ್ತು. ಸರ್ ಕಡೆಯಿಂದನೇ ನಂಗೆ ಸೀರಿಯಲ್ಗಳಿಗೆ ಆಫರ್ ಬಂದಿದ್ದು, ಅವರೇ ಕಾಂಟ್ಯಾಕ್ಟ್ ಎಲ್ಲ ಇದು ಮಾಡ್ತಾರೆ. ಆವಾಗ ಸ್ವಲ್ಪ ಭಯ ಆಗ್ತಿತ್ತು ನನಗೆ, ಇವಾಗ ಭಯ ಎಲ್ಲ ಹೊಟ್ಟೋಗಿದೆ. ಆವಾಗ ಆಡ್ಬಿಟ್ಟು ಸೌಂಡ್ ಅವ್ರಿಗೆ ಕೇಳಿಸ್ತಿತ್ತು, ಮೇಡಮ್ ಭಯ ಆಗ್ತಿದೆಯಾ? ಇಲ್ಲ ಸರ್, ನೀವೇ ಅದೇ ಬಡ್ತಾ ಅಷ್ಟೊಂದು ಜೋರಾಗಿ ಕೇಳಿಸ್ತಾ ಇದೆ, ಭಯ ಆಗ್ತಿಲ್ಲ ಅಂತಾರೆ, ಯಾಕೆ ಹೆದರ್ಕೋತಾ ಇದ್ದೀರಾ? ಸರ್ ಭಯ ಆಗ್ತಿದೆ. ಇಲ್ಲ ಹೆದರ್ಕೋಬಿಡಿ, ಏನಾಗಲ್ಲ, ಆರಾಮಾಗಿರಿ ಅಂತ. ಸ್ಟಾರ್ಟಿಂಗ್ ನನ್ನ ಕೇರಿಯರ್ ಮಂಗಳಗೌರಿ ಮಾಡುವಾಗ ನಿಜ ಹೇಳ್ತೀನಿ, ಒಂದು ಸಣ್ಣ ಡೈಲಾಗ್ ತೊಗೊಳಕ್ಕೂ ಭಯ ಆಗ್ತಿತ್ತು ನನಗೆ. ಎಷ್ಟು ಭಯ ಅಂದರೆ ಫುಲ್ಲು ವೈಬ್ರೇಷನ್ ಗೊತ್ತಾಗ್ತಿತ್ತು, ವಾಯ್ಸ್ ನಡುಕದಲ್ಲಿ ಬರುತ್ತಲ್ಲ, ಗೊತ್ತಾಗ್ಬಿಡುತ್ತೆ ಹೆದರಿಕೆ ಆಗಿದೆ, ಇವರಿಗೆ ಭಯ ಆಗಿದೆ ಅಂತ. ಆ ಥರ ಹೆದರ್ಕೊತಿದ್ದೆ. ಇವಾಗ ಟೇಕ್ 1 ಆರ್ಟಿಸ್ಟ್ ಅನ್ನೋ ಏನೋ ಒಂದು ಚೂಟ್ ಮಾಡ್ಕೊತೀನಿ ಅಂದರೆ ಆ ಎಕ್ಸ್ಪೀರಿಯನ್ಸ್ಗಳೇ ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಖುಷಿಯಾಗುತ್ತೆ. ನೀವು ಸೆಕ್ಟರ್ 7 ಅಂತೇಳಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀರಾ ಅಂತಲೂ ಹೌದು ಗೊತ್ತಾಯಿತು. ಬಟ್ ಆ ಸಿನಿಮಾದ ಬಗ್ಗೆ ಹೇಳೋದಾದರೆ, ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಗು ಬರುತ್ತೆ ಫಸ್ಟು. ಯಾಕೆಂದರೆ ನಾನು ನಿಜವಾಗ್ಲೂ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಟಿಂಗ್ ಫೀಲ್ಡು ಏನೋ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗೋಣ, ಅವಕಾಶಗಳು ಸಿಗ್ತಾ ಇರುತ್ತೆ, ಒಳ್ಳೆಯದು ಕೆಟ್ಟದ್ದು ನೋಡ್ಕೊಂಡು ಮಾಡ್ಕೊಂಡು ಹೋಗೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೆ. ಒಂದು ಸಿನಿಮಾ ಆ್ಯಕ್ಟಿಂಗ್ ಮಾಡಿ ತುಂಬ ದಿನ ಆಗಿತ್ತು. ಅದು ಪೇಮೆಂಟ್ ಕೇಳೋಕ್ಕೆ ಆ ಡೈರೆಕ್ಟ್ರ್ ಹತ್ರನೇ ನಾನು ವರ್ಕ್ ಮಾಡಿದ್ದೆ. 2 ಸಿನಿಮಾ ವರ್ಕ್ ಮಾಡಿದ್ದೆ, ಅಡವಿ ಕಟ್ಟೆ ಮತ್ತು 13B ಅಂತ. 13Bಗೆ ಸೆಲೆಕ್ಟ್ ಆಗಿದ್ದು. ಅದ್ರ ಸಿನಿಮಾ ವರ್ಕ್ ಮಾಡ್ದೇ ಅಲ್ಲೇ ಒಂದೇ ಅಂದರೆ ಆ ಶೆಡ್ಯೂಲಲ್ಲೇ ಇನ್ನೊಂದು ಸಿನಿಮಾನು ಅವ್ರು ಶೂಟ್ ಮಾಡ್ಕೊಂಡು ಬಂದರು. ಸೊ ಇಲ್ಲ ಮ್ಯಾಮ್ ಇದನ್ನು ಮಾಡಿಕೊಡಿ ಅಂದರು. ಓಕೆ ಆಯಿತು ಮಾಡ್ತೀನಿ ಅಂದ್ಬಿಟ್ಟು ಆ 2 ಸಿನಿಮಾನು ವರ್ಕ್ ಮಾಡಿದೆ. ಈ ಒಂದು ಸಿನಿಮಾದು ಒಂದಷ್ಟು ಪೇಮೆಂಟ್ ಬಂದಿತ್ತು, ಇನ್ನೊಂದು ಸಿನಿಮಾದು ₹1 ಕೂಡ ಪೇಮೆಂಟ್ ಬಂದಿರಲಿಲ್ಲ. ಸೊ ಇದ್ರದ್ದು ಪೇಮೆಂಟ್ ಕೇಳ್ತಾ ಕೊನೆಗೆ ಆ ಡೈರೆಕ್ಟ್ರು ಪಾಪ ತುಂಬ ಒಳ್ಳೆಯವರು, ನನ್ನ ಪೇಮೆಂಟ್ ಕೊಡೋಕ್ಕಿಂತ ನನ್ನೇ ಪ್ರೊಡ್ಯೂಸರ್ ಮಾಡಿಬಿಟ್ರು. ಅದೇ ಸಿನಿಮಾ ಡೈರೆಕ್ಟ್ರು ಅವರೇ ನಿಮ್ಮ ಪ್ರೊಡ್ಯೂಸರ್. ಫುಲ್ ಮೈಂಡೇ ಡೈವರ್ಟ್ ಆಗೋಯ್ತು ನನಗೆ. ಒಂದು ಕತೆ ಹೇಳಿದ್ರೆ ಆ ಕತೆ ಹೇಳಿದ ತಕ್ಷಣ ನಾನೇನಾಗುತ್ತೆ, ನಾನು ಇಲ್ಲಿ ಪೇಮೆಂಟು ಮರ್ತೇ ಬಿಟ್ಟೆ ನಾನು. ಹೌದಾ, ಈ ಕತೆ ಚೆನ್ನಾಗಿದೆ ಅಲ್ಲ, ಹಾರರ್ ಸಬ್ಜೆಕ್ಟು, ಓಕೆ ಆಯಿತು ಮಾಡ್ಬೋದು, ಸರಿ ಓಕೆ ಸರ್ ಅಂದ್ಬಿಟ್ಟು ಫಸ್ಟು ಹೇಳಿದ ತಕ್ಷಣ ಓಕೆ ಅಂದ್ಬಿಟ್ಟೆ ನಾನು ದೊಡ್ಡದಾಗಿ. ಅಂದ್ಬಿಟ್ಟು ಮನೇಲಿ ಬಂದು ನನಗೆ ಒಂದಿಷ್ಟು ಅಮೌಂಟ್ ಬೇಕು ಅಂತ ಮನೇಲಿ ಕೇಳಿದೆ. ಮನೇಲಿ ಬೈದ್ರು, ಏನು ಹುಡುಗಾಡ್ತಾ ಇದೆಯಾ, ಏನು ಲಕ್ಷಕ್ಕೇನು ಬೆಲೆ ಇಲ್ವಾ, ದುಡ್ಡು ಬೇಕು ಅಂದರೆ ಇಲ್ಲ ನಂಗೆ ದುಡ್ಡು ಬೇಕು, ನನಗೆ ಅದೆಲ್ಲ ಗೊತ್ತಿಲ್ಲ, ಕತೆ ಇಷ್ಟ ಆಗಿದೆ, ನಂಗೆ ದುಡ್ಡು ಬೇಕು, ಆಟ ಹಿಡಿದೆ, ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಆಟ ಹಿಡಿದೆ. ಕತೆ ಇಷ್ಟ ಆಗುತ್ತೆ, ಬ್ರೈನ್ ವಾಶ್ ಮಾಡಿಬಿಟ್ಟವನೇ, ಕತೆ ಹೇಳ್ಬಿಟ್ಟವ್ರೆ, ನನಗೆ ಆಗ್ತಿಲ್ಲ, ನಾನು ಪ್ರೊಡ್ಯೂಸ್ ಮಾಡಲೇಬೇಕು, ಫಿಕ್ಸ್ ಆಗೋಗಿದ್ದೀನಿ. ಆಮೇಲೆ ಸರಿ ಆಯಿತು. ಮನೇಲಿ ಏನು ಮಾಡಿದ್ರು, ಇರು ಸ್ವಲ್ಪ ತಾಳ್ಮೆಯಿಂದ ಹುಡುಗಾಟ ಆಡಬೇಡ. ಸರಿ ಅದು 1 ದಿನ ಆಯಿತು, 2 ದಿನ, 3 ದಿನ ಆಯಿತು. ಮತ್ತೆ ಕಾಲ್ ಮಾಡಿದ್ರು, ಮೇಡಮ್ ಏನಾಯಿತು ಮನೇಲಿ, ನಾನು ಮನೇಲಿ ಕೇಳ್ತೀನಿ ಅನ್ನೋದು ಒಂದು ಮಾತ್ರ ಅದು ದೇವ್ರ ದಯಿಂದ ಹೇಳಿದ್ದೆ. ಸರಿ ಆಯಿತು ಮೇಡಮ್, ಮನೇಲಿ ಕೇಳಿದ್ರಾ? ಇಲ್ಲ ಮನೇಲಿ ಯಾಕೋ ಹಿಂದೇಟು ಹೊಡಿತಾ ಇದ್ದಾರೆ, ನೋಡೋಣ ಇರಿ ಸರ್. ಕೊನೆಗೆ ನಾನು ಸುಮ್ಮನಾದೆ, ನಮ್ಮ ಮನೆಯವ್ರನ್ನೇ ಡೈವರ್ಟ್ ಮಾಡ್ಬಿಟ್ಟ. ಅವರು ಸುಮ್ಮನಿರು ಅಂದವರು ಅವರೇ ಫಿಕ್ಸ್ ಆಗೋದು, ಮೈಂಡು ಫುಲ್ಲು ಬ್ರೈನ್ ವಾಶ್ ಮಾಡಿಬಿಟ್ಟು, ಸರ್ ಇಲ್ಲ ಸರ್ ಇವಾಗ ನೀವು ಅಮೌಂಟ್ ಇಷ್ಟು ಹಾಕಿದರೆ 6 ಮಂತ್ಸಿಗೆ ಡಬಲ್ ಬರುತ್ತೆ ಅಂತ ಬ್ರೈನ್ ವಾಶ್ ಮಾಡಿದೆ. ಏನೇನು ಏಪ್ರಿಲ್ ಮೇ ಅನಿಸುತ್ತೆ ಮೋಸ್ಟ್ಲಿ ಶೂಟ್ ಮಾಡಿದ್ರೆ, ಆಗಸ್ಟಿಗೆ ನಿಮ್ಗೆ 6 ತಿಂಗಳಿಗೆ ದುಡ್ಡು ಬರುತ್ತೆ ಅಂದರೆ ಯಾರು ಬೇಡ ಅಂತೀರಾ? ಹೌದು, ಅದು ಡಬಲ್ ದುಡ್ಡು ಬರುತ್ತೆ ಅಂದರೆ ಯಾರು ಬೇಡ ಅಂತೀರಾ? ನಮ್ಮ ಮನೇಲಿ ಜೋಶಿಂದ ಫಿಕ್ಸ್ ಆಗೋದ್ರು. ಸರಿ ಆಯ್ತಪ್ಪ ಏನೋ ಮಾಡೋಣ ಬಿಡಪ್ಪ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗಿಗೆ ಏನು ಮಾಡಿದೆ, ನನ್ನ ಗೋಲ್ಡ್ ಜ್ಯುವೆಲ್ಲರಿ ಎಲ್ಲ ತೊಗೊಂಡು ಬ್ಯಾಂಕಲ್ಲಿ ಮರ್ಜ್ ಮಾಡಿ, ಕೈಯಲ್ಲಿ ದುಡ್ಡಿಲ್ಲ, ಗೋಲ್ಡ್ ಎಲ್ಲ ಮಾಡಲೇಬೇಕು, ಏನೋ ಒಂದು ಆಸೆ ಬಂದ್ಬಿಡ್ತಾ, ಇಲ್ಲ ಮಾಡೇ ಬಿಡೋಣ, ಅದು ಅಲ್ಲದೆ 6 ತಿಂಗಳಲ್ಲಿ ದುಡ್ಡು ಬರುತ್ತೆ ಅನ್ನೋದು ಆಸೆ. ಹೊಸಬ್ರು ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಹೊಸಬ್ರು ಅನ್ನೋದಕ್ಕಿಂತ ಅವ್ನ ಕೆಲಸ ಸ್ಪಾಟಲ್ಲಿ ಡೈಲಾಗ್ ಬರೀತಿದ್ರು ಅವರು. ಆ ಡೈರೆಕ್ಟ್ರು ತುಂಬ ಬ್ರಿಲಿಯಂಟು, ಸ್ಪಾಟಲ್ಲಿ ಡೈಲಾಗ್ ಬರೀತಿದ್ದು. ಈ ಸ್ಪಾಟ್ ಡೈಲಾಗ್ ಬರೀತಿದ್ದು ನೋಡಿ ನನಗೆ ಹೊಸ್ತಲ್ವಾ ಇದೆಲ್ಲ. ಅವ್ರಿಗೂ ಒಂದು ಲೈಫ್ ಆಗುತ್ತೆ. ಲೈಫ್ ಆಗುತ್ತೆ ಅಂತಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಗಾಯಿ, ತುಂಬ ಬ್ರಿಲಿಯಂಟ್. ಆ ಮೈಂಡ್ ಸೆಟ್ಟಲ್ಲಿ ನಾನಿದ್ದೆ, ನನಗೆ ಗಂಧ ಗೊತ್ತಿರಲಿಲ್ಲ ಪ್ರಾಮಿಸ್ಲಿ. ಸ್ಪಾಟ್ ಡೈಲಾಗ್ ಬರೀತಾರೆ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಏನೋ ಒಂದು ಮಾಡಿ ಕೂರಿಸ್ತಾರೆ ನಮ್ಮನ್ನ, ಆ ಥರ ಮೈಂಡ್ ಸೆಟ್ಟಲ್ಲಿ ಹೀರೋ ಒಡವೆ ಎಲ್ಲ ತೊಗೊಂಡು ಬ್ಯಾಂಕಲ್ಲಿ ಮರ್ಜ್ ಮಾಡಿಬಿಟ್ಟಿದೆ. ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಮುಹೂರ್ತ 1 ಡೇಟ್ ಫಸ್ಟು ಫಿಕ್ಸ್ ಮಾಡಿದ್ವಿ. ಯಾಕೋ ಆ ಡೇಟ್ ಆಗಿ ಬರಲಿಲ್ಲ. ಯಾಕಾಗಿ ಬರಲಿಲ್ಲ ಅಂದರೆ, ನಾಳೆ ಶೂಟಿಂಗು ಲೊಕೇಶನ್ನಿಗೆ ಐಟಮ್ ಎಲ್ಲ ಶಿಫ್ಟ್ ಮಾಡ್ತಿದ್ದಾರೆ. ಶಿಫ್ಟ್ ಮಾಡ್ತಿದ್ದಾಗಲೇ ಇದ್ದಕ್ಕಿದ್ದಂಗೆ 2 ವೀಲರಲ್ಲಿ ಹೋಗ್ತಿದ್ದವರು ಗಾಡಿ ವೀಲೇನೋ ಬಿಚ್ಕೊಂಡು ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟ ಡೈರೆಕ್ಟ್ರು. ಪಾಪ ಕೈ ಮುರಿದೋಯ್ತು.
ನಾಳೆ ಬರಬೇಕು ಮುಹೂರ್ತಕ್ಕೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ, ಕಾರ್ಡೆಲ್ಲ ಅಂದರೆ ಮಾಮೂಲಿ ವಾಟ್ಸಪ್ ಮಾಡಿಬಿಟ್ಟಿದ್ದೀನಿ. ಇಷ್ಟೊತ್ತು ಹೆಚ್ಚು ಕಮ್ಮಿ ಒಂದು 4:30-5 ಗಂಟೆಗೆ ಫೋನ್ ಬಂತು, ಹಿಂಗೆ ಡೈರೆಕ್ಟರ್ ಸರ್ ಬಿದ್ದೋಗಿದ್ದಾರೆ. ನಾನು ಫುಲ್ ಟೆನ್ಷನ್ನು, ಅಯ್ಯೋ ಹಿಂಗಾಗೋಯ್ತಲ್ಲ, ಏನು ಮಾಡೋದು, ನನಗೆ ಕೈಕಾಲು ಆಡ್ತಾ ಇಲ್ಲ. ಫಸ್ಟ್ ಪ್ರಾಜೆಕ್ಟು ಕೈ ಹಾಕ್ತಾ ಇರೋದು ನಾನು, ಕೈಕಾಲು ಆಡ್ತಾ ಇಲ್ಲ, ಅಕ್ಷಕನ ಏನೋ ಹಿಂಗಾಯಿತು ಅಂತ ಅಂದ್ಬಿಟ್ಟು ಸರಿ ಬಿಡದೆಯಿಂದ ಮಾಮೂಲಿ ಡೈರೆಕ್ಟ್ರನ್ನ ಮೀಟ್ ಮಾಡೋಕ್ಕೆ ಹೋದೆ. ಕೈ ಹಿಂಗೆ ಹಿಡ್ಕೊಂಡು ಪಾಪ ಇದು ಮಾಡಿದ್ದಾರೆ, ಇಲ್ಲೇನೋ ಫ್ರ್ಯಾಕ್ಚರ್ ಆಗಿತ್ತು ಒಟ್ಟಿನಲ್ಲಿ, ರಾಡೆಲ್ಲ ಹಾಕಿ ಇದು ಮಾಡಿದ್ರು, ಆಪ್ರೇಷನ್ ಆಯಿತು BGS ಅಲ್ಲಿ. ಸರಿ ಆಯಿತು. ನಾನು ಅವತ್ತು ಪಾಪ ದೇವರು ಅದಕ್ಕೆ ಏನಂದರೆ ನೀನು ಹೆಡಗಬೇಡ ಅಂತ ದೇವರು ಸೂಚನೆ ಕೊಟ್ಟ. ಬಟ್ ನಾನು ಹೇಳ್ದೆ ವ್ಯಕ್ತಿಗೆ, ಇಲ್ಲ ಸರ್ ಬೇಡ, ಒಂದು 3 ಮಂತ್ಸ್ ಹೋಗಲಿ ಮುಂದಕ್ಕೆ, ಆಮೇಲೆ ನೋಡೋಣ, ನಾನು ನಿಧಾನಕ್ಕೆ ಮಾಡೋಣ, ಫಸ್ಟ್ ನೀವು ರೆಡಿಯಾಗಿ ಕೈ ಸರಿ ಹೋಗಬೇಕು ಅಂತ ಹೇಳಿದೆ. ಬಟ್ ಆ ವ್ಯಕ್ತಿಗೆ ಮೈಂಡ್ಸೆಟ್ ಇದ್ದಿದ್ದೆ ಬೇರೆ ಅಲ್ಲ, ವರ್ಷನಲ್ಲಿ ಹೆಂಗಾದ್ರೂ ಅಲ್ಲಕ್ಕೆ ತಳ್ಳಬೇಕು ಅಷ್ಟೇ ಫಿಕ್ಸ್ ಇದ್ದಿದ್ದು. ನಾವು ದಡ್ರು ಗೊತ್ತಾಗಲಿಲ್ಲ, ಹೊಸ್ದಲ್ವಾ, ಆಮೇಲೆ ಯಾರು ಕೆಟ್ಟವರು ಹೆಂಗೆ ಗೊತ್ತಿರುತ್ತೆ, ಮೋಸ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ. ಸರಿ ಆಯಿತು, ಅವ್ರು ಫಿಕ್ಸ್ ಆಗಿರ್ತಾರೆ. ನಮಗೆ ಇಲ್ಲ 4 ಜನಕ್ಕೆ ಊಟ ಹಾಕ್ತೀವಿ, ಏನೋ ಒಂದು ಒಳ್ಳೇದಾಗುತ್ತೆ, ಆ ಮೈಂಡ್ಸೆಟ್ಟಲ್ಲಿ ನಾವಿರ್ತೀವಿ. ಗೊತ್ತಿರಲಿಲ್ಲ, ಅನುಭವ ಆಗಬೇಕಿತ್ತು, ಆಯಿತು ಲೈಫಲ್ಲಿ. 1 ವಾರ ಏನೋ ಪೋಸ್ಟ್ಪೋನ್ ಮಾಡಿಬಿಟ್ಟು ಮುಹೂರ್ತನೂ ಮಾಡಿದ್ವಿ ಕೊನೆಗೆ. ಅವರ ರಿಕ್ವೆಸ್ಟ್ ಹಂಗಿತ್ತು ಪಾಪ, ನಮಗೂ ಅಯ್ಯೋ ಅನ್ನಿಸ್ತು. ಸರಿ ಆಯ್ತು, ಏನಾಗುತ್ತೆ ಆಗಲಿ ಬಿಡು, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡಿದೆ. ಮಾಡಿ ಶೂಟೆಲ್ಲ ಚೆನ್ನಾಗಾಯಿತು, ಶೂಟ್ದೇನು ತೊಂದರೆ ಇಲ್ಲ, ದುಡ್ಡು ಕಾಸಲ್ಲೂ ಅಷ್ಟೇ ಎಲ್ಲ ಡೇ ಅವತ್ತೇ ಕ್ಲಿಯರ್ ನನ್ನ ಕಡೆ. ಯಾಕಂದ್ರೆ ನಾನು ಅನುಭವ ಮಾಡಿದ್ದೆ ಪಟ್ಟಿದ್ನಲ್ಲ, ಯಾಕಂದ್ರೆ ನಾನು ಪೇಮೆಂಟ್ಗೋಸ್ಕರ ರಿಕ್ವೆಸ್ಟ್ ಮಾಡಿದ್ವಿ, ಆ ನೋವೇನು ಅಂತ ನನಗೆ ಗೊತ್ತಿದ್ದಲ್ಲ. ನಮ್ಮ ಸೆಟ್ಟಲ್ಲಿ ಯಾರಿಗೂ ನೋವಾಗಬಾರ್ದು, ಪ್ರೊಡಕ್ಷನ್ನಿಗಾಗಲಿ ಮತ್ತು ಟೆಕ್ನಿಷಿಯನ್ಸಿಗಾಗಲಿ ಆರ್ಟಿಸ್ಟಿಗಾಗಲಿ ಎಲ್ಲರದು ಅವತ್ತೇ ಕ್ಲಿಯರ್. 1 ರೂಪಾಯಿನೂ ಯಾರಿಗೂ ಉಳಿಸ್ಲಿಲ್ಲ ನಾನು. ನೀಟಾಗಿ ಕ್ಲಿಯರ್ ಮಾಡಿದೆ, ಎಲ್ಲ ಚೆನ್ನಾಗಾಯಿತು, ಕೆಲಸ ಎಲ್ಲ ಚೆನ್ನಾಗಾಯಿತು, ಪೋಸ್ಟ್ ಪ್ರೊಡಕ್ಷನ್ನು ಚೆನ್ನಾಗಾಯಿತು, US ಸರ್ಟಿಫಿಕೇಟ್ ಬಂತು ಸಿನಿಮಾಗೆ, ಎಲ್ಲ ಆಯಿತು. ಇವಂದೊಂದು ಸ್ವಲ್ಪ ಕಿರಿಕಲ್ ಶುರುವಾಯಿತು ನನಗೆ. ಪೇಮೆಂಟ್ ಅವನಿಗೆ ಕೊಟ್ಟಿದ್ರು ಕೊಟ್ಟಿಲ್ಲ ಅನ್ನೋದು, ಡೈರೆಕ್ಟ್ರದ್ದು ಒಂದು ಸ್ವಲ್ಪ ಅವನ ಕಡೆಯಿಂದ ನಂಗೆ ಸಮಸ್ಯೆ ಜಾಸ್ತಿ ಆಯಿತು. ಬಟ್ ಆಮೇಲೆ ನಾನು ಇಲ್ಲ, ವ್ಯಕ್ತಿಯಿಂದ ದೂರ ಇದ್ದಷ್ಟು ಒಳ್ಳೆಯದು. ಬಟ್ ಇನ್ನೂ ಸಮ್ ಏನೇನೋ ಪ್ರಾಬ್ಲಮ್ ಆಯಿತು, ಪರವಾಗಿಲ್ಲ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನೀನು ಬೇಡ, ನಿನ್ನ ಸವಸನೂ ಬೇಡ ಅಂದ್ಬಿಟ್ಟು NOC ತೊಗೊಂಡು ಸುಮ್ಮನಾಗ್ಬಿಟ್ಟೆ. ಬಿಸ್ನೆಸ್ಸಿಗೆ ಮಾತ್ರ ಆ ವ್ಯಕ್ತಿ ಟ್ರೈ ಮಾಡಲೇ ಇಲ್ಲ, ಸಿನಿಮಾ ಬಿಸ್ನೆಸ್ ಮಾಡ್ಕೊಡೋಕ್ಕೆ ಟ್ರೈ ಮಾಡಲೇ ಇಲ್ಲ. ಮಾಡಿಕೊಡ್ತೀನಿ ನಂದೇ ಎಲ್ಲ ಅಂತ ಹೇಳ್ದವನು, ಅಂದರೆ ಇವಾಗ ಬಂಡವಾಳ ಹಾಕಿದ್ರೆ ಉಳಿಸ್ತೀವಿ ಬದುಕಿಸ್ತೀವಿ ಸಾಯಿಸಲ್ಲ ಅಂತ ಹೇಳ್ದವ್ರು ಕೈ ತೊಳ್ಕೊಂಡು ಸುಮ್ಮನಾಗ್ಬಿಟ್ರು. ಕೈ ತೊಳ್ಕೊಂಡು ಮಾತಂಗೆ ಉಳಿಸ್ಕೊಳ್ಳಿಲ್ಲ, ಕೈ ತೊಳ್ಕೊಂಡು ಅವ್ರ ಪಡಿಗೆ ಸುಮ್ಮನಾದ್ರು, ಅದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಸುಮ್ಮನಾದ್ರು. ಇವತ್ತಿಗೂ ನಾನು ಬಿಸ್ನೆಸ್ಸಿಗೆ ಟ್ರೈ ಮಾಡ್ತಾನೇ ಇದ್ದೀನಿ. 1.5 ವರ್ಷ ಆಯಿತು ಸಿನಿಮಾ ಪ್ರೊಡ್ಯೂಸ್ ಮಾಡಿ, ಅದು ಎಲ್ಲ ರೆಡಿಯಾಗಿ ಇವತ್ತಿಗೂ ಟ್ರೈ ಮಾಡ್ತೀನಿ. ಹೊಸಬ್ರು ತೊಗೊಳಲ್ಲ ಇವಾಗ, ಯಾಕೆಂದರೆ ಎಲ್ಲ ಒಂದು ಸ್ವಲ್ಪ ರೆಕಗ್ನೈಸ್ ಫೇಸ್ ಇದ್ರೆ ತೊಗೋತಾರೆ, ಬೇರೆ ಭಾಷೆಗೆ ನಾವು ಸೇಲ್ ಮಾಡೋದಕ್ಕೆ. ಇಲ್ಲಿ ಹೊಸಬ್ರು ಅಂದಾಗ ಹಿಂದೇಟು ಹೊಡಿತಾರೆ. ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಷ್ಟೇ ಟೈಮ್. ನಾನು ಆ ದೇವ್ರನ್ನ ನಂಬಿದ್ದೀನಿ. ಈಗ ಒಂದು ಹಂತಕ್ಕೆ ಬರ್ತಿದೆ, ಒಂದು ಸ್ವಲ್ಪ ಕೆಲವು ಕಡೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇವ್ರು ಯಾರೋ ಕೈ ಬಿಟ್ರು ಅಂತ ಅವ್ನು ಕೈ ಬಿಡಲ್ವಲ್ಲ, ನಾವು ನಂಬಿರೋದು ಅವನ್ನಲ್ಲ. ಅವ್ರನ್ನ ಅವತ್ತೇ ನೋಟ್ಲು ಮಾಡಿದೆ. ಇವತ್ತವರೆಗೂ ನಾ ಆ ವ್ಯಕ್ತಿ ನೋಡಿಲ್ಲ, ಮಾತಾಡಿಸಿಲ್ಲ, ನಂಗೆ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದು ಒಂದೇ ಮಾತು, ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಹೆಣ್ಮಗು ಹೋಗಿ ಧೈರ್ಯ ಮಾಡಿ ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ನಿನ್ನನ್ನು ನಂಬಿ ಬಂದಾಗ, ನಾನೇ ಅಂತಲ್ಲ ಯಾರಿಗೆ ಆದರೂ ಮೋಸ ಮಾಡಬೇಡ. ನಾನು ನಿಯತ್ತಿನ ಪೇಮೆಂಟ್ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರಿಗೂ ಕ್ಲಿಯರ್ ಮಾಡಿದ್ದೀನಿ. ಸೊ ನೀನು ನನಗೇನೆ ಮೋಸ ಮಾಡಿದೆ. ಯಾವ ರೀತಿ ಬಿಸ್ನೆಸ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀನು ಬಿಸ್ನೆಸ್ ಮಾಡಿಸ್ಕೊಟ್ಟಿಲ್ಲ, ಆ ಥರ ಮಾಡೋದು ಸರಿನಾ? ನಂಬಿ ಬಂದವ್ರನ್ನ ಕೈ ಹಿಡಿಬೇಕು ಯಾವತ್ತೂ. ಕೈ ಹಿಡಿದು ನೀನು ಕೈ ಕಷ್ಟ ಆಮೇಲೆ ಅನ್ನ ಹಾಕೋರಿಗೆ ಮೋಸ ಮಾಡಬಾರ್ದು, ಬೆನ್ನಿಗೆ ಚೂರಿ ಹಾಕಬಾರ್ದು. ನೀನು ಮಾಡಿದ್ದಕ್ಕೆ ನೀನೇ ಅನುಭವಿಸ್ತೀಯ, ಉದ್ಧಾರ ಅಂತೂ ಆಗಲ್ಲ, ಹಾಳಾಗೋಯ್ತಿ ಅಂತ ದೇವ್ರನ್ನ ಹೇಳ್ತೀನಿ. ಬಾಯಿ ಬಂದಂಗೆ ಅಂದಿದೆ. ಇವತ್ತು ಪಾಪ ಜೊಮ್ಯಾಟೊ ಏನು ಮಾಡ್ಕೊಂಡವ್ರೆ ಅಷ್ಟೇ, ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಿಲ್ಲ, ಯಾರೂ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಹಂಗೆ ಮೇಡಮ್ ಅಷ್ಟೇ ನನ್ನ ಎಕ್ಸ್ಪೀರಿಯನ್ಸ್. ಒಂದು ಪ್ರೊಡ್ಯೂಸ್ ಮಾಡಿ ಒಳ್ಳೆಯದನ್ನು ನೋಡಿದ್ದೀನಿ, ಕೆಟ್ಟದ್ದನ್ನು ನೋಡಿದ್ದೀನಿ. ಬಟ್ ಎಚ್ಚರಿಕೆ ಅನ್ನೋದು ಯಾರನ್ನು ಫಸ್ಟು ಏನೂ ಗೊತ್ತಿಲ್ಲದೆ ನಂಬಾರ್ದು ಅನ್ನೋದು ಪಾಠ. ಕರ್ಮ ಯಾರನ್ನು ಸುಮ್ಮನೆ ಬಿಡಲ್ಲ, ರಿಟರ್ನ್ಸ್ ಖಂಡಿತ ಆಗತ್ತೆ. ನನಗೆ ಅಂತಲ್ಲ, ಯಾವುದೇ ಹೆಣ್ಮಗುಗೆ ಮೋಸ ಆದರೆ ಅವ್ರ ಬಾಯಲ್ಲಿ ಬರುತ್ತಲ್ಲ ಕೆಲವು ಪದಗಳು, ಯಾಕೆ ಅನಿಸ್ಬೇಕು? ನಾವೇ ನಿಮ್ಗೇನಾರು ಮೋಸ ಮಾಡಿದ್ದೀವ? ನಾವು ನೀವು ನಿಯತ್ತಾಗಿ ದುಡ್ಡು ಕೊಟ್ಟನಲ್ಲ, ದುಡ್ಡು ಕೊಟ್ಟರು ಕೊಟ್ಟಿಲ್ಲ ಅನ್ನೋದು, ಮತ್ತು ಆಮೇಲೆ ಬಿಸ್ನೆಸ್ ಮಾಡಿಸ್ಕೊಡ್ತೀನಿ ಅಂತ ಕೈ ಎತ್ತಿದ್ದು, ಇನ್ನೂ ಬೇರೆ ಬೇರೆ ಆಗಿದೆ. ಬಟ್ ಯಾಕೆ ಪಾಪ ಅವ್ರ ಮರ್ಯಾದೆ ಕಳಿಯೋದು? ಬೇಡ ಪಾಪಚೆ, ಬೇಡ ಒಳ್ಳೇದಾಗಲಿ, ಜೊಮ್ಯಾಟೊ ಆದರೂ ಚೆನ್ನಾಗಿ ಸಿಗಲಿ. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಇರೋದು. ಹುಡುಗಿರಿಗೆಲ್ಲ ಲೈಕ್ ಕೊಡ್ತಾ ಇರ್ತಾರೆ. ಅವ್ರು ಹೆಂಗಿದ್ರು ಹುಡುಗಿರಿಗೆ ಲೈಕ್ ಕೊಡ್ತಾ ಇರ್ತಾರೆ. ಅವ್ರು ಯಾವ ಥರ ಅವ್ರಿಗೆ ಎಕ್ಸ್ಪೋಸ್ ಕೊಡದೇ ಇರಲಿ, ಅವ್ರು ಏನು ಮಾಡಿದ್ರು ಲೈಕ್ ಕೊಡ್ತಾ ಇರ್ತಾರೆ. ಹುಡುಗರಿಗೆ ಲೈಕ್ ಕೊಡೋದು ತುಂಬ ಕಡಿಮೆ. ಹೌದಾ? ನೀವು ಹಂಗೇನಾ ಮೇಡಮ್? ಇಲ್ಲ
ನಾನು ನಿಜವಾಗ್ಲೂ ಹೇಳ್ತೀನಿ, ಹುಡುಗರು ಕ್ಯೂಟ್ ಆಗಿದ್ದು ಆ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿದೆ ಅಂದರೆ ನನಗೆ ಇಷ್ಟ ಆಯ್ತು. ನನಗಿಷ್ಟ ಆಯ್ತು ಅಂದರೆ ಪಟ್ ಅಂತ ಲೈಕ್ ಕೊಟ್ಟಿರ್ತೀನಿ ನಾನು. ಆ ಹುಡುಗರದು ಹುಡುಗಿರದು ಅಂತ ಏನೂ ಇಲ್ಲ, ಲೈಕ್ ಕೊಡ್ತೀನಿ. ಬಟ್ ಹುಡುಗಿರಿಗೆ ಜಾಸ್ತಿ ಲೈಕ್ಸ್ ಯಾಕೆ ಅಂದರೆ ಕೆಲವರು ಮತ್ತೊಂದ್ಸರಿ ನೋಡಬೇಕು ಅನ್ನೋ ಥರ ವಿಡಿಯೋ ಮಾಡಿರ್ತಾರೆ, ಇನ್ನು ಕೆಲವರು ನೋಡ್ತಾನೇ ಇರಬೇಕು ಅನ್ನೋ ಥರ ಇರುತ್ತೆ ಕೆಲವು. ಅದಕ್ಕೆ ಅವರು ಒತ್ಕೊಂಡು ಹೋಗಿರ್ತಾರೆ. ಖುಷಿ ಪಡೋದು ಅಂತ ಹೇಳಿದ್ರಲ್ಲ, ನೋಡ್ಬಿಟ್ಟು ಖುಷಿ ಅಂದರೆ ಇಷ್ಟೊಂದು ಸಖತ್ತಾಗವಳೆ ಅದು ಸಖತ್ತಾಗವ್ರೆ ಅಂತಲ್ಲ, ಅದು ಬೇರೆ ಥರ. ಬಟ್ ಆವಾಗ ಒತ್ತಿರ್ತಾರೆ, ಯಾವುದೋ ಟೆನ್ಷನಲ್ಲಿ ಏನೋ ಇರ್ತಾರೆ, ಪಟ್ ಅಂತ ಒತ್ತಿರ್ತಾರೆ. ಬಟ್ ನೋಡಿ ಮತ್ತೆ ನೋಡಬೇಕು ಅನ್ನೋ ಥರ ಇರುತ್ತಲ್ಲ, ಅದು ನಿಜವಾಗ್ಲೂ ಮನಸ್ಸಲ್ಲಿ ನಾಟಿರುತ್ತೆ ಅದು. ಇಲ್ಲ ಇವ್ರ ವಿಡಿಯೋ ನೋಡಿದ್ರೆ ಏನೋ ಒಂದು ರಿಲ್ಯಾಕ್ಸ್ ಆಗುತ್ತೆ, ಆಮೇಲೆ ಏನೋ ಟೆನ್ಷನ್ ಮರಿತೀವಿ ಅನ್ನೋದಿರುತ್ತಲ್ಲ, ಅಂಥವ್ರ ಲೈಕು ಪ್ಯೂರ್ ಆಗಿರುತ್ತೆ ನಿಜವಾಗ್ಲೂ. ನನಗೆಲ್ಲ ಪಾಸಿಟಿವೇ ಬರೋದನ್ನು ನಾನು ಪಾಸಿಟಿವೇ ಮಾತಾಡ್ತೀನಿ. ಸೊ ನೆಗೆಟಿವ್ ಬಂದರೆ ಮಧ್ಯದ ಸೆಂಟ್ರಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಬರ್ತಿತ್ತು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿ. ಯಾವತ್ತೂ ಅಷ್ಟೇ ನೆಗೆಟಿವ್ ಕಮೆಂಟಿಗೆ ತಲೆ ಕೆಡಿಸ್ಕೋಬಾರ್ದು. ತಲೆ ಕೆಡಿಸ್ಕೊಂಡಷ್ಟು ನಾವು ಹುಚ್ಚರಾಗ್ತೀವಿ. ಅವ್ರ ಮೈಂಡ್ಸೆಟ್ ಏನು ಅಂತ ಗೊತ್ತಾಗುತ್ತೆ ಹೊರತು ನಾವು ಹೆಂಗಿದ್ದೀವಿ ಹಂಗಿದ್ರೆ ಸಾಕು, ಏನೂ ಮಾಡೋಕ್ಕಲ್ಲ. ಒಳ್ಳೆಯದು ಕೆಟ್ಟದ್ದು ಸಹಜ. ಮೇಡಮ್, ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನಿಮ್ಮದು ಸ್ಟ್ರಗಲ್ ಲೈಫು ಅನ್ನೋದು ಯಾವ ಥರ? ಸ್ಟ್ರಗಲ್ ಲೈಫ್ ಅಂದರೆ ಮಾಮೂಲು ಸ್ಟಾರ್ಟಿಂಗಲ್ಲೆಲ್ಲ ಅಷ್ಟು ನನಗೆ ಇಂಡಸ್ಟ್ರಿ ಟಚ್ ಇರಲಿಲ್ವಲ್ಲ, ಸೊ ನಾನು ಯಾರನ್ನು ಮೀಟ್ ಮಾಡಬೇಕು ಏನಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಗ್ರೂಪಲ್ಲೆಲ್ಲ ನಮಗೆ ಆಡಿಷನ್ಸ್ ಕಾಲ್ ಇದೆಲ್ಲ ಬರ್ತಿತ್ತು, ಲೀಸ್ಟು ಇದು ಕಳಿಸೋರು ಕ್ಯಾಟಗರಿ ವೈಸು, ಇಷ್ಟು ಆರ್ಟಿಸ್ಟ್ ಬೇಕು, ಈ ಏಜ್ ಲಿಮಿಟ್ಸು ಇದೆಲ್ಲ ಕಳಿಸ್ತಾಯಿದ್ರು. ಆವಾಗ ನಾವು ಅವರಿಗೆ ಏನೆಲ್ಲ ಫೋಟೋಸ್ ಕಳಿಸಿದಾಗ ಫೋಟೋ ಓಕೆ ಆದಾಗ ಅವರು ಲೊಕೇಶನ್ ಕಳಿಸ್ತಾಯಿದ್ರು. ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿಲ್ಲದೆ ನಾನು ಆಡಿಷನ್ ಅಟೆಂಡ್ ಮಾಡ್ತಿದ್ದೆ. ಆವಾಗ ನನಗೆ ಗೊತ್ತಿರಲಿಲ್ಲ ಆಡಿಷನ್ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಿರಲಿಲ್ಲ. ಸೊ ತುಂಬ ದೂರ ಹುಡ್ಕೊಂಡು ಹೋಗೋದು, ಆಡಿಷನ್ ಕೊಟ್ಟು ಬರೋದು, ಸೆಲೆಕ್ಟ್ ಆಗ್ತಿರಲಿಲ್ಲ, ಮತ್ತೆ ಬರೋದು. ಆಮೇಲೆ ಹಿಂಗೆ ಸುಮಾರು ದಿನ ಮಾಡಾದಮೇಲೆ ನಾನು ಗೌರೀಶ್ ಅಂತ ಹೇಳಿದ್ನಲ್ಲ, ಬಜರಂಗಿ 2 ಕೋ ಡೈರೆಕ್ಟ್ರು, ಆ ಸರ್ ಹಿಂಗೆ ಒನ್ ಟೈಮ್ ಕಾಲ್ ಮಾಡಿದರು. ಕಾಲ್ ಮಾಡಿದಾಗ ಜನರಲಾಗಿ ಕೇಳಿದರು ಎಲ್ಲಿದೆಯಪ್ಪ ಅಂತ. ಸರ್ ಇಲ್ಲೊಂದು ಆಡಿಷನ್ ಕಾಲ್ ಇತ್ತು ಬಂದಿದ್ದೆ. ಅವರು ಒಂದೇ ಮಾತು ಹೇಳಿದ್ದು, ಅಲ್ಲ ಕಣಪ್ಪ ನೀನು ಯಾಕೆ ಆಡಿಷನ್ಗೆ ಹೋಗಿದೀಯಾ ಅಂತಂದರು. ನಾನು ಯಾಕೆ ಹೋಗಿದ್ದೀನಿ ಅಂದರೆ ಅವಶ್ಯಕತೆ ಇದೆ ಅದಕ್ಕೆ ಹೋಗಿದ್ದೀನಿ, ಅದು ನನ್ನ ಮೈಂಡ್ ಸೆಟ್ಟು. ಬಟ್ ಅವ್ರು ಅಂದಿದ್ದು ಅದೆಲ್ಲ ಫೇಕು, ಹೋಗಬೇಡ, ನಿನಗೆ ಆ ಅವಶ್ಯಕತೆ ಇಲ್ಲ, ಆಡಿಷನ್ನಿಗೆ ಹೋಗಿ ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಮಾಡೋಂಥ ಅವಶ್ಯಕತೆ ಇಲ್ಲ, ನಿನಗೆ ಟ್ಯಾಲೆಂಟ್ ಐತೆ ನೀನು ಮಾಡ್ತೀಯಾ, ನಿನಗೆ ಟ್ಯಾಲೆಂಟ್ ಐತೆ ನೀನು ಮಾಡ್ತೀಯಾ, ಹೋಗಬೇಡ, ಅದೆಲ್ಲ ಫೇಕ್ ಅಂತ ಹೇಳಿದರು. ಅವ್ರು ಹೇಳಿದಾಗ ಅದೇ ಲಾಸ್ಟ್. ನಾನು ಮತ್ತೆ ಆಡಿಷನ್ ಕಾಲ್ ಹೋಗಿಲ್ಲ, ನಾನು ಎಲ್ಲೂ ಆಡಿಷನ್ ಕೊಟ್ಟಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಸಿಗುತ್ತೆ ನನಗೆ. ಸೊ ಡೈರೆಕ್ಟ್ ಆಡಿಷನ್ ಅಟೆಂಡ್ ಮಾಡಿ ಇವತ್ತು ಎಷ್ಟೋ ಜನ ಆಡಿಷನ್ ಅಟೆಂಡ್ ಮಾಡ್ತಾನೆ ಇರ್ತಾರೆ, ಬಟ್ ಯಾವುದೇ ಅವಕಾಶಗಳು ಸಿಗಲ್ಲ ಅವ್ರಿಗೆ. ಖಂಡಿತ. ಯಾಕೆ ಅಂತಂದರೆ ಕೆಲವು ಆಡಿಷನ್ನು ಪ್ಯೂರಾಗಿ ಮಾಡ್ತಾರೆ, ಅವಶ್ಯಕತೆ ಇದ್ದೇ ಕೆಲಸ, ಅದು ಬೇಕೇ ಬೇಕು, ಕಲಾವಿದರು ಹುಡುಕಾಟ ಇರುತ್ತೆ, ಮಾಡೇ ಮಾಡ್ತಾರೆ. ಕೆಲವರು ಸುಮ್ಮನೆ ನಾವು ಏನೋ ಮಾಡ್ತಾ ಇದ್ದೀವಿ ಗೊತ್ತಾಗಬೇಕು, ಪ್ರಚಾರ ಆಗಬೇಕು ಅಂತ ಮಾಡ್ತಾರೆ. ನಿಮ್ಮ ಪ್ರಚಾರಕ್ಕೋಸ್ಕರ ಎಲ್ಲೆಲ್ಲಿಂದೋ ತುಂಬ ದೂರದಿಂದ ಬರ್ತಾರೆ ಪಾಪ, ತುಂಬ ದೂರದಿಂದ ಬಂದು ದುಡ್ಡು ಕಳ್ಕೊಂಡು, ಖರ್ಚು ಓಡಾಡೋಕ್ಕೆಲ್ಲ ದುಡ್ಡು ಬೇಕೇ ಬೇಕು, ದುಡ್ಡಿಲ್ಲದೆ ಯಾವುದೂ ಆಗೋಲ್ಲ, ಖರ್ಚೆಲ್ಲ ಮಾಡಿಕೊಂಡು ದುಡ್ಡು ಕಳ್ಕೊಂಡು, ಜೊತೆಗೆ ಅಲ್ಲಿ ಅವಕಾಶನೂ ಸಿಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಹಂಗೆಲ್ಲ ಯಾಕೆ ಮಾಡೋಕ್ಕೆ ಹೋಗ್ತೀರಾ? ಮಾಡೋಕ್ಕೆ ಹೋಗ್ಬೇಡಿ. ಪ್ಯೂರಾಗಿ ನಿಮ್ಗೆ ಯಾರು ಬೇಕು ಅವ್ರು ನೀವು ಮೊದಲೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಂದರೆ ಯಾಕೆ ಕರಿತೀರಾ ಸುಮ್ಮನೆ ಆಡಿಷನ್ ಕಾಲ್ ಅಂತ? ಆಲ್ರೆಡಿ ಅವ್ರು ಒಳ್ಳೊಳಗೆ ಎಲ್ಲ ಆಗ್ಬಿಟ್ಟಿರುತ್ತೆ, ಓಕೆ ಆಗ್ಬಿಟ್ಟಿರುತ್ತೆ, ಇಂತಿಂಥ ಕ್ಯಾರೆಕ್ಟರ್ಗೆ ಇಂತಿಂಥ ಆರ್ಟಿಸ್ಟ್ ಅಂತ ಮಾಡಿದ್ಮೇಲೆ ಸುಮ್ಮನೆ ಯಾಕೆ ಆಡಿಷನ್ ಕಾಲ್ ಅಂತ ಕರೆದು ಟೈಮ್ ವೇಸ್ಟ್ ಮಾಡಿ ಅಷ್ಟೊಂದು ಜನ ಪಾಪ ಹೊಸಬ್ರು ಹೊಸ ಪ್ರತಿಭೆಗಳು ಏನಂದರೆ ಪಾಪ ಆಡಿಷನ್ ಅಂದರೆ ಸಾಕು ಎಲ್ಲಿದ್ರೂ ಹುಡ್ಕೊಂಡು ಹೋಗ್ತವೆ. ಹಂಬಲ ಇದೆ, ನಾವು ಏನೋ ಮಾಡಬೇಕು, ನಾವು ದುಡಿಬೇಕು, ನಾವು ಕಾಣಿಸ್ಕೋಬೇಕು ತೆರೆ ಮೇಲೆ ಅನ್ನೋದು ಆಸೆ ಇದೆ. ಆಸೆ ತಪ್ಪು ಅಂತ ಹೇಳ್ತಿಲ್ಲ, ಹೋಗೋದು ತಪ್ಪು ಅಂತ ಹೇಳ್ತಿಲ್ಲ. ಕೆಲವ್ರು ಮಾಡ್ತಾರಲ್ಲ, ಕೆಲವು ಪ್ಯೂರಾಗಿ ಪಾಪ ಚೆನ್ನಾಗಿ ಮಾಡ್ತಾರೆ. ಇನ್ನು ಕೆಲವರು ಕಾಟಾಚಾರಕ್ಕೆ, ಅಯ್ಯೋ ನಾನು ಮಾಡಿದೆ, ನಾನು ಒಂದು ಸ್ವಲ್ಪ ಗೊತ್ತಾಗಬೇಕು, ಒಂದು 4 ಜನಕ್ಕೆ ನಾನು ಆಡಿಷನ್ ಕಾಲ್ ಕರೆದಿದ್ದೆ, ಒಂದಷ್ಟು ಜನ ಈ ಲೈನಿಂದ ಆ ಲೈನ್ವರೆಗೂ ಜನ ಇದ್ದರು, ಬಂದಿದ್ರು, ಎಲ್ಲ ಲೈನಲ್ಲಿ ನಿಂತಿದ್ರು, ಅಷ್ಟೊಂದು ಜನಕ್ಕೆ ಮಾಡಿದೆ ಅಂತ ಇರುತ್ತಲ್ಲ, ಅದೆಲ್ಲ ಸುಮ್ಮನೆ ಬೇಕು. ಯಾಕೆ ಮಾಡ್ತೀರಾ? ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಎಷ್ಟೋ ಜನ ಕನ್ಸುಗಳು ಕಟ್ಕೊಂಡು ಬಂದಿರ್ತಾರೆ. ಆಮೇಲೆ ಕೆಲವ್ರನ್ನ ಇದು ಮಾಡ್ತಾರಲ್ಲ, ಏನು ಡೈವರ್ಟ್, ಆ ಥರ ಎಲ್ಲ ಅವ್ರ ಆಸೆಗಳಿಗೆ ನಿರಾಸೆ ಮಾಡ್ದಂಗೆ ನಿರಾಸೆ ಮಾಡಬಾರ್ದು. ಒಂದು ಇನ್ನೊಂದು ಟ್ರ್ಯಾಕ್ನ ಚೇಂಜ್ ಮಾಡಬೇಡಿ. ಗುಡ್ವೇ ಹೇಳ್ಕೊಡಿ. ಯಾಕೆ ಗುಡ್ವೇಲಿ ಯಾರು ಮಾಡಲ್ವಾ? ಗುಡ್ವೇ ಇಲ್ವೇ ಇಲ್ವಾ? ಎಲ್ಲ ಒಂದೇನಾ? ಇಲ್ವಲ್ಲ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಈಗ ಒಳ್ಳೆ ಮಾರ್ಗದಲ್ಲಿ ಬರೋರು ಇದ್ದಾರೆ, ಶಾರ್ಟ್ಕಟ್ಟಲ್ಲಿ ಬರೋರು ಇದ್ದಾರೆ, ಎಲ್ಲ ಥರದ ಜನನೂ ಇದ್ದಾರೆ. ಇಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಬರೀ ಇದೊಂದೇ ಪ್ಲ್ಯಾಟ್ಫಾರ್ಮ್ ಅಲ್ಲ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಎಲ್ಲ ಥರದವರು ಇದ್ದಾರೆ. ಅಲ್ಲಿ ಕಾಣಿಸಲ್ಲ, ಇಲ್ಲಿ ಕಾಣಿಸುತ್ತೆ, ಅಷ್ಟೇ ವ್ಯತ್ಯಾಸ. ಮೇಡಮ್, ನಿಮಗೆ ಬಿಗ್ ಬಾಸ್ ಮನೆಯಿಂದ ಅವಕಾಶಗಳೇನಾದರೂ ಬಂದಿತ್ತಾ?
ಇಲ್ಲ ಬಂದಿಲ್ಲ, ಬಟ್ ಆದರೆ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಹೇಳ್ತಾಯಿದ್ರು ಅವಕಾಶ ಯಾರ್ಯಾರಿಗೋ ಬರುತ್ತೆ ನಿನಗೆ ಬರಲಿಲ್ವಲ್ಲ ಬಂದರೆ ಚೆಂದ ಅಂತ. ಬಟ್ ಒಂದು ಸೈಡಿಂದ ಅನ್ನಿಸ್ತು ನನಗೂ ಬರುತ್ತೇನೋ ಬರ್ಬೋದು ಅಂತ ಅನ್ನಿಸ್ತಿದ್ದು. ಬಟ್ ಆದರೆ ಬಂದರೆ ಹೋಗೋದಕ್ಕೆ ರೆಡಿ ಆಗಿದ್ದೀರಾ ನೀವು? ಪ್ರಾಮಿಸ್ ಇಲ್ಲ. ಬಟ್ ಅದು ಪಬ್ಲಿಸಿಟಿ, ಹೌದು ಪಬ್ಲಿಸಿಟಿ ಆಗ್ತೀವಿ, ಬೇಗ ರೀಚ್ ಆಗ್ತೀವಿ ಬಿಗ್ ಬಾಸ್ ಮನೆಗೆ ಹೋದರೆ. ಬಟ್ ಆದರೂ ನಮ್ಮಂಥವ್ರಿಗಲ್ಲ. ಯಾಕೆಂದರೆ ನೀವು ಕಲಾವಿದರೆ ಅಲ್ವಾ ಮೇಡಮ್? ಕಲಾವಿದರು ಹೌದು. ಬಟ್ ಆದರೆ ಇವಾಗ ಓಪನ್ ಆಗಿ ಜಗಳ ಆಡೋದಕ್ಕೂ ಸೀಕ್ರೆಟ್ ಆಗಿ ಮನೆ ಒಳಗೆ ಜಗಳ ಆಡೋದಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಕ್ಯಾಮ್ರಾ ಮುಂದೆ ನಾವು ಜಗಳ ಆಡಬೇಕು ಅಂದರೆ ಇಡೀ ಉದ್ದೇಶನೇ ನೋಡುತ್ತೆ. ಸೊ ಚೆನ್ನಾಗಿರಲ್ಲ. ಆಮೇಲೆ ಒಂದು ಸ್ವಲ್ಪ ನಮಗೆ ಸಂಸ್ಕೃತಗಳು ಬಂದ್ಬಿಡುತ್ತೆ ಒಂದೊಂದ್ಸರಿ, ನಮಗೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ಆಲ್ರೆಡಿ ಅದು ತುಂಬಾ ಸಾರಿ ಬಿಗ್ ಬಾಸ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಪ್ರತಿ ಆ ಸಂಸ್ಕೃತಗಳು ಬಂದಾಗ ಅವ್ರು ಬೀಪ ಆಗ್ತಾರೆ. ಸೊ ಸುಮ್ಮನೆ ಯಾಕೆ ಅದು ನಮ್ಗೆ ಸೂಟ್ ಆಗಲ್ಲ. ಸೊ ಅದಕ್ಕೆ ಉಚ್ಚ ವೆಂಕಟ್ ಅವರೆಲ್ಲ, ಪ್ರಥಮ್ ಅವರೆಲ್ಲ ಜಗಳ ಮಾಡಿ ಹೊಡೆದಾಡಿ, ಅಲ್ಲಿ ಜಗಳನೂ ಇದೆ, ಪ್ರೀತಿನೂ ಇದೆ, ಒಡನಾಟನೂ ಇದೆ, ಸ್ನೇಹನೂ ಇದೆ, ಎಲ್ಲ ಇದೆ. ಆಲ್ರೌಂಡ್ ಮಸಾಲ ಎಲ್ಲ ಇದೆ. ಬಟ್ ಆದರೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಬಟ್ ಇವತ್ತಿನ ಸಿಚುವೇಶನ್ಗೆ ಬೇಡ ಅಂತ ಅನ್ನಿಸ್ತಿದೆ. ಮತ್ತು ಮುಂದಕ್ಕೆ ಹೋದ್ರೂ ಹೋಗ್ಬೋದೇನೋ ಗೊತ್ತಿಲ್ಲ, ನೋಡೋಣ. ಟ್ರೈ ಮಾಡೋಣ, ಹೇಗೆ ಏನು ಗೊತ್ತಿಲ್ಲ. ಇವಾಗಿನ ಜನ್ರೇಷನ್ನಲ್ಲಿ ಆಂಟಿ ಲವರ್ ಅಂತ ಹೇಳ್ತಾರೆ. ಅದು ಹುಡುಗರಿಗೆ ಹುಡುಗಿರಿಗಿಂತ ಆಂಟಿದರ ಮೇಲೇನೆ ಕ್ರಶ್. ಯಾಕೆ ಅಂತ ಕ್ರಶ್ ಮತ್ತೆ ಅಟ್ರಾಕ್ಷನ್ ಸಮಥಿಂಗ್. ಬಟ್ ಆಂಟಿ ಅದನ್ನು ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಓಕೆ, ನನಗೆ ಪರ್ಸ್ನಲಾಗಿ ಹೇಳ್ಬೇಕು ಅಂದರೆ ನಂಗೆ ಆಂಟಿ ಅನ್ನೋ ವರ್ಡ್ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂತಂದರೆ, ಆಂಟಿ ಪ್ರೀಸ್ ಅಂತ ಒಂದು ಸಿನಿಮಾ ಬಂತು. ಸೊ ಸಿನಿಮಾ ಬಂದಾಗ ಖುಷ್ಬು ಮ್ಯಾಮ್ದು ಕಾಂಬಿನೇಷನ್ ಅಲ್ಲ ಅದು ಸಿನಿಮಾ. ನನಗೆ ಅವಾಗ ಅವ್ರ ಹಿಂದೆ ಹುಡುಗರೆಲ್ಲ ಹೋಗೋದು ಇದೆಲ್ಲ ನೋಡಿದಾಗ ಆಂಟಿ ಅನ್ನೋದು ಆಂಟಿ ಪ್ರೀತ್ಸೆ, ಲವ್ ಆ ಥರ. ಯಾಕಂದರೆ ಗಂಡು ಮಕ್ಕಳು ಆಂಟಿ ಅಂದರೆ ಫೀಲ್ ಲವ್, ಅದು ಅರ್ಥ ಆಯಿತು, ನನಗೆ ಅರ್ಥ ಆಯಿತು ಚೆನ್ನಾಗಿ. ನನ್ನ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಈಗ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯಾರು ಯಾರು ಆಂಟಿ ಅಂದರೆ ಅದಕ್ಕೊಂದು ಲೈಕು ಕೊಡಲ್ಲ ನಾನು. ಅದೇ ಬೇರೆ ಕಮೆಂಟ್ಸ್ ಚೆನ್ನಾಗಿದ್ರೆ ನಾನು ಒಂದು ಲೈಕ್ ಕೊಟ್ಟಿರ್ತೀನಿ. ಕೆಲವರು ಅದನ್ನು ಇದು ಮಾಡ್ತಾರೆ, ಆಂಟಿ ಅಂತ ಮೆನ್ಷನ್ ಮಾಡಿಗೆ ಕಮೆಂಟ್ಗೆ ಲೈಕ್ ಕೊಟ್ಟಿಲ್ವಾ ಅಂತ. ನನಗೆ ವರ್ಡೇ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲು. ಇನ್ನೊಂದು ಆಂಟಿಯರ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ, ಆಂಟಿಯರಿಗೆ ಪಾಪ ತುಂಬ ನೊಂದು ಬೆಂದುಬಿಟ್ಟಿರ್ತಾರೆ ಪಾಪ. ಅಂದರೆ ಒಳ್ಳೆ ಹಸ್ಬೆಂಡು ಸಿಕ್ಕಿರ್ತಾರೆ ಪಾಪ, ಒಂದು ಸ್ವಲ್ಪ ಪ್ರಾಬ್ಲಮ್ ಕೂಡ ಹಸ್ಬೆಂಡ್ಸು ಇರ್ತಾರೆ. ಅಂದರೆ ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಥರ ಇರ್ತಾರಲ್ಲ ಪಾಪ. ಅದರಿಂದ ಗಂಡು ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗ್ತಾರೆ ಅನಿಸುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜು ಅಥವಾ ಎಲ್ಲ ಅವ್ರ ಮನಸ್ಥಿತಿನೋ ಮನಸ್ಸೋ ಏನೋ ಒಂದು ಇಷ್ಟ ಆಗಿರುತ್ತೆ ಅವರಿಗೆ. ಇಲ್ಲ ನೋಡೋಕೆ ಚೆನ್ನಾಗಿರ್ತಾರೋ, ಇಲ್ಲ ಒಂಥರ ಸಾಫ್ಟಾಗಿ, ಅಂದರೆ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಕೆಲವರಲ್ಲಿ ಇರುತ್ತೆ. ಕೆಲವ್ರು ಮಾತ್ರ, ಎಲ್ಲ ಅಲ್ಲ, ಕೆಲವ್ರು ಮಿಸ್ಯೂಸ್ ಮಾಡ್ಕೊಳ್ಳೋ ಆಂಟಿಯವರು ಇರ್ತಾರೆ, ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ರೀಸೆಂಟಾಗಿ ಒಂದು ಕೇಸ್ ಕೂಡ ಆಗಿತ್ತು. ದೋಸ್ತು ಚೆನ್ನಾಗಿದ್ದು ಯಾರೋ ಒಬ್ರಿಗೋಸ್ಕರ ಏನೋ ಒಂದು ಆಯಿತು, ಎಲ್ಲೋ ಆಯಿತು. ಅದು ನಾನು ಸರಿಯಾಗಿ ನೋಡಿಲ್ಲ ಮ್ಯಾಟ್ರು, ನನ್ನ ಸಿಸ್ಟರಿಂದ ಗೊತ್ತಾಗಿದ್ದು. ಸೊ ಈ ಥರ ಆದಾಗ ಅಂಥ ವಿಷಯಕ್ಕೆಲ್ಲ ನೀವು ಒಂದು ಬಲಿ ತಗೊಳ್ಳೋ ಥರ ಎಲ್ಲ ಮಾಡ್ಕೊಳ್ಳೋದು ತಪ್ಪು. ಬಟ್ ಅಟ್ರ್ಯಾಕ್ಟ್ ಆಗೋದು ಅಂದರೆ ಅದೇ ಕಾರಣಕ್ಕೆ ಒಳ್ಳೆ ರೀತಿಲಿ ನಡ್ಕೊತಾರೆ, ಇಲ್ಲ ಒಳ್ಳೆ ರುಚಿಯಾಗಿ ಅಡುಗೆ ಮಾಡ್ತಾರೋ, ಇಲ್ಲ ಒಂದು ಹುಡುಗನ ಮನಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊತಾರೆ ಅನಿಸುತ್ತೆ, ಅದರಿಂದ ಇಷ್ಟ ಆಗ್ಬೋದು. ಬಟ್ ಹುಡುಗಿರು ಯಾಕೆ ಹುಡುಗರಿಗೆ ಬೇಗ ಕನೆಕ್ಟ್ ಆಗಲ್ಲ ಅಂದರೆ, ಹುಡುಗಿರಲ್ಲಿ ಕೆಲವರು ಪ್ಯೂರಾಗಿ ಪಾಪ ಲವ್ ಮಾಡ್ತಾರೆ, ಮನಸ್ಸಿಂದ ಲವ್ ಮಾಡೋದೇ ಬೇರೆ. ನೀನಿವತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನು ಆ ಥರ ಇರೋ ಬೇರೆ ಹೆಣ್ಮಕ್ಳುಗಳು ಇರ್ತಾರೆ ಪಾಪ. ಸೊ ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅವರವರ ಅಂಡರ್ಸ್ಟ್ಯಾಂಡಿಂಗು ಇದು ನಮಗೆ ಅವರೇ ಪರ್ಸ್ನಲ್ ಬೇಡ. ಬಟ್ ಆಂಟಿರ್ ಅಂತ ಬಂದಾಗ ಪಾಪ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಆ್ಯಕ್ಸೆಪ್ಟ್ ಮಾಡೋದ್ರ ಮೇಲೆ ಡಿಪೆಂಡು. ಗಂಡು ಮಕ್ಳಿಗೆ ಹೇಳೋದೇನೆಂದರೆ, ಒಳ್ಳೆ ರೀತಿಲೇ ನೋಡೇ ಇಷ್ಟಪಡಿ, ಸುಮ್ಮನೆ ಯಾಮಾರಿ ಲೈಫ್ ಹಾಳು ಮಾಡ್ಕೊಬೇಡಿ. ಅಂಕಲ್ ಗೊತ್ತಾದ್ರೆ ಆದಷ್ಟು ಹುಡುಗರುಗಳೆಲ್ಲ ಹುಡುಗಿರ್ನೇ ಲವ್ ಮಾಡ್ರಿ. ಅಂದರೆ ನಿಮ್ಮ ಮನಸ್ಸಿನ ಮಾತನ್ನ ನೀವು ನೇರವಾಗಿ ಹೇಳ್ಕೊಳ್ಳಿ. ಇಲ್ಲ ಕಣೆ ನೀನು ಅಂದರೆ ಇಷ್ಟ, ಅದು ಏನಿರುತ್ತೆ ನಿಮ್ಮ ಸಿಚುಯೇಷನ್ ಏನಿರುತ್ತೆ ಅದನ್ನ ಮಾಡಿ. ಸುಮ್ಮನೆ ಆಂಟಿರಿಂದ ಬಿದ್ದು ಅಂಕಲ್ ಗೊತ್ತಾಗಿ ಅದೇನು ಹೆಚ್ಚು ಕಮ್ಮಿ ಆಗಿ ಯಾಕೆ ಲೈಫ್ನ ಹಾಳು ಮಾಡ್ಕೋತೀರ? ಬೇಡ. ಆಂಟಿನ ದೂರದಿಂದನೇ ಇಷ್ಟಪಡಿ. ಆಂಟಿ ಸಖತ್ತಾಗಿದಾರ, ಸಖತ್ತಾಗಿದ್ದಾರೆ ಆ ಥರ ಮನಸ್ಸಲ್ಲೇ ಮಂಡಿಗೆ ತಿನ್ನಿ. ಬಟ್ ಟಚ್ ಮಾಡಿ ಲೈಫ್ನ ಹಾಳು ಮಾಡ್ಕೋಬೇಡಿ. ಅಂಕಲ್ಗೆ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದ್ರ ಬದಲು ದೂರನೇ ಇದ್ಬಿಡಿ. ಹುಡುಗರ್ದು ಹೇಳಿದ್ರಿ ನೀವು, ಆಂಟಿದಿರ ಹುಡುಗರಿಗೆ ಕೆಲವ್ರು ಇರ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಬೇರೆಯವ್ರ ಬಗ್ಗೆ ನನಗೇನು ಗೊತ್ತಿರುತ್ತೆ, ನಾನು ಯಾರನ್ನೂ ಅಟ್ರಾಕ್ಟ್ ಮಾಡಿಲ್ವಲ್ಲ, ಸೊ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸೋಷಿಯಲ್ ಮೀಡಿಯಾದಿಂದನೇ ನೀವು ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದೀರಾ, ಸೀರಿಯಲ್ಲು ಸಿನಿಮಾಗಳು ಅಂತೇಳಿ ಪ್ರೊಡ್ಯೂಸ್ ಮಾಡಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿರುಗಳು ಎಕ್ಸ್ಪೋಸ್ ವಿಡಿಯೋಗಳು ಜಾಸ್ತಿ ಆಗ್ತಾ ಇರ್ತಾರೆ. ಒಟ್ಟು ಏನಕ್ಕೆ ಎಕ್ಸ್ಪೋಸ್ ವಿಡಿಯೋಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕಾಗ್ತಾರ? ಬಟ್ ಇಲ್ಲ ಅಂದರೆ ಅವ್ರಿಗೆ ಏನು ಹೇಳ್ತೀರಾ ಮೇಡಮ್? ಅಲ್ಲ, ಎಕ್ಸ್ಪೋಸ್ ವಿಡಿಯೋ ಅನ್ನೋದಕ್ಕಿಂತ ಆ ಥರ ಮಾಡಿ ಆ ಲೈಕ್ಸು ಕಮೆಂಟ್ಸಿಗೋಸ್ಕರ ಯಾಕೆ ನಿಮ್ಮನ್ನು ನೀವು ತೋರ್ಪಡಿಸ್ತೀರಾ? ಆ ಥರ ಅದನ್ನೇ ಲಕ್ಷಣವಾಗಿ ಮಾಡಿ. ಈಗ ನಿಜ ಹೇಳ್ಬೇಕಂದ್ರೆ ಕೆಲವು ಟೈಮ್ ನನಗೆ ಬೇಜಾರಾಗುತ್ತೆ.
ನಾನು ಅಷ್ಟು ಚೆನ್ನಾಗಿ ಮಾಡಿದ್ರು ಒಂದೊಂದ್ಸರಿ ಲೈಕ್ಸೇ ಬಂದಿರಲ್ಲ ವೀಡಿಯೋಗಳಿಗೆ. ಎಷ್ಟು ಕಷ್ಟಪಟ್ಟು ಮಾಡಿರ್ತೀನಿ ಗೊತ್ತಾ ಟೈಮ್ ತೊಗೊಂಡು. ಅಷ್ಟು ಮುದ್ದಾಗಿ ಕಂಡ್ರೂ ಲೈಕ್ಸೇ ಬಂದಿರಲ್ಲ. ಆವಾಗ ನಿಜವಾಗ್ಲೂ ಕೋಪ ಬರುತ್ತೆ, ಹೆಂಗೋ ಕೋತಿಗಳ ಥರ ಎಲ್ಲ ಮಾಡ್ತವೆ ಅಂಥವಕ್ಕೆಲ್ಲ ಅಷ್ಟೊಂದು ಸಾವಿರಾರು ಲೈಕ್ಸ್ ಬಂದಿರುತ್ತೆ. ನನಗೆ ಹಿಂದೆ ಒಂದು ಹಳೆ ಅಕೌಂಟಲ್ಲಿ ಸಖತ್ತಾಗಿ ಲೈಕ್ಸ್ ಬರ್ತಿತ್ತು, ಹೊಸ ಅಕೌಂಟಲ್ಲಿ ಇನ್ನೂ ಸರಿಯಾಗಿ ಬರ್ತಾಯಿಲ್ಲ, ರೀಚ್ ಆಗ್ತಾಯಿಲ್ಲ. ಬಟ್ ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಲ್ಲ. ನಾನು ನನ್ನ ಟೈಮ್ ಪಾಸಿಗೆ ನಾನು ರೀಲ್ಸ್ ಮಾಡ್ತೀನಿ. ಬಟ್ ಎಕ್ಸ್ಪೋಸ್ ಮಾಡೋದ್ರಿಂದ ಏನೂ ಬೆನಿಫಿಟ್ ಇಲ್ಲ. ಸುಮ್ಮನೆ ಏನೋ ಯಾರೋ ಪಾಪ ಮೆಂಟಲಿ ಟೆನ್ಷನ್ ಇರೋರು, ಡಿಸ್ಟರ್ಬ್ ಆಗಿರೋರು ಏನೋ ನೋಡಿ ಕಣ್ತಂಪಾಡ್ಕೊಂಡು ಏನೋ ಒಂದೊಂದು ಲೈಕ್ ಹೊತ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಅಷ್ಟೇ. ಬಟ್ ಅವ್ರ ಮರ್ಯಾದೆ ಅವರೇ ಕಳ್ಕೊಳ್ಳೋ ಬದಲು ನೀಟಾಗಿ ಲಕ್ಷಣವಾಗಿ ಸೀರೆ ಈಗ ನಾವು ಮಾಡ್ರನ್ ಡ್ರೆಸ್ ಹಾಕ್ತೀವಿ, ನಾವು ಅಂದರೆ ಎಕ್ಸ್ಪೋಸ್ ಮಾಡಲ್ಲ. ನಾವು ಮಾಡ್ರನ್ ಆಗಿ ಹೆಂಗಿರ್ಬೇಕು ಹಂಗಿರ್ತೀವಿ, ಸ್ಯಾರಿಲಿ ಹೆಂಗಿರ್ಬೇಕು ಹಂಗಿರ್ತೀವಿ. ಮಾಡೋದನ್ನ ಲಕ್ಷಣವಾಗಿ ಮಾಡಿ ನೋಡಿದರೆ ಮತ್ತೊಂದು ಸರಿ ನೋಡ್ಬೇಕು ಅನ್ಸ್ಬೇಕು ವಿಡಿಯೋನ. ಅದು ಬಿಟ್ಬಿಟ್ಟು ಕಣ್ ಕೆಕ್ಕರ್ಸ್ಕೊಂಡು ನೋಡೋ ಥರ ಎಲ್ಲ ಇರಬಾರ್ದು. ನೋಡಿದಾಗ ಇಲ್ಲ, ನನಗೆ ಕೆಲವು ಕಮೆಂಟ್ಸ್ಗಳು ಬರ್ತಾಯಿತ್ತು. ಯಾವ ಥರ ಅಂದರೆ, ಮ್ಯಾಮ್ ನಿಮ್ಮ ವಿಡಿಯೋ ಬಂದಿತ್ತು ಮ್ಯಾಮ್, ನೋಡಿದ್ವಿ ಮೇಡಮ್, ನಿಜವಾಗ್ಲೂ ಎಷ್ಟೊಂದು ಟೆನ್ಷನಲ್ಲಿದೆ ಗೊತ್ತಾ, ನಿಮ್ಮ ವಿಡಿಯೋ ನೋಡಿದ್ಮೇಲೆ ಮನಸ್ಸು ನಿರಾಳ ಆಯಿತು. ನನಗೆ ಆ ಥರ ಪಾಸಿಟಿವ್ ಕಮೆಂಟ್ಸು ತುಂಬ ಇಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಓಡಾಡ್ತಾ ಇರೋದು. ಬಿಕಾಸ್ ಹುಡುಗರುಗಳೇ ಹುಡುಗಿರಿಗೆ ಲೈಕ್ ಕೊಡ್ತಾರೆ, ಹುಡುಗಿರುಗಳು ಹುಡುಗರಿಗೆ ಲೈಕ್ ಕೊಡಲ್ಲ. ಇಲ್ಲ ನಾನು ಲೈಕ್ ಕೊಡ್ತೀನಿ. ಡೈರೆಕ್ಟರ್ಗಳಿಗೆ ಮತ್ತೆ ಪ್ರೊಡ್ಯೂಸರ್ಗಳಿಗೆ ಯಾವ ಥರ ಮೆಸೇಜ್ ಕೊಡ್ತೀರಾ ಮೇಡಮ್? ನೀವು ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ಗಳಿಗೆ ಏನು ಹೇಳ್ತೀವಿ ಅಂದರೆ, ನೀವು ಕತೆ ಇರುತ್ತೆ ನಿಮ್ಮ ಹತ್ರ, ಒಳ್ಳೊಳ್ಳೆ ಕತೆಗಳು ಇಟ್ಕೊಂಡಿರ್ತಾರೆ. ಸೊ ನಿಮ್ಮ ಕತೆಗೆ ಬಂಡವಾಳ ಹಾಕೋರು ತುಂಬ ಮುಖ್ಯ. ನಿಮ್ಮ ಕತೆ ಇದ್ರೇ ಪ್ರೊಡ್ಯೂಸರ್ ಇದ್ರೇ ಕತೆ ಅಲ್ವಾ? ಬಂಡವಾಳ ಹಾಕೋರು ಇಲ್ಲ ಅಂದರೆ ಡೈರೆಕ್ಟರ್ಗಳು ಎಷ್ಟೇ ಕತೆ ಇಟ್ಕೊಂಡಿದ್ರು ಏನು ಪ್ರಯೋಜನ ಇಲ್ಲ. ಸೊ ನಿಮ್ಮ ಕತೆಗೆ ಒಬ್ಬ ಬಂಡವಾಳ ಹಾಕೋರು ಸಿಗ್ತಾರೆ ಅಂದರೆ ಯಾವತ್ತೂ ಅಷ್ಟೇ ಪ್ರೊಡ್ಯೂಸರ್ಗಳನ್ನ ಬದುಕಿಸಿ, ಸಾಯಿಸ್ಬೇಡಿ. ಒಂದು ಇನ್ನೊಂದು, ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ಬೇಡಿ. ಪ್ರೊಡ್ಯೂಸರ್ನ ಅನ್ನದಾತರು ನಿಮ್ಗೆ ಅನ್ನ ಹಾಕ್ತಾರೆ, ಕೆಲಸ ಕೊಡ್ತಾರೆ, ತುಂಬ ಜನ ಊಟ ಮಾಡ್ತಾರೆ, ತುಂಬ ಕಲಾವಿದರುಗಳಿಗೆ ಅವಕಾಶ ಸಿಗುತ್ತೆ. ಹಿಂಗಿರುವಾಗ ಪ್ರೊಡ್ಯೂಸರ್ನೇ ನೀವು ಹಾಳು ಮಾಡಿಬಿಟ್ಟು ಬೀದಿಗೆ ಬಿಟ್ಬಿಟ್ಟು ಅಥವಾ ಕೈ ಕೊಟ್ಟು ಮೋಸ ಮಾಡಿಬಿಟ್ರೆ ಪ್ರೊಡ್ಯೂಸರ್ಗೆ ನಂಬಿಕೆ ಅನ್ನೋದೆಲ್ಲಿ ಬರುತ್ತೆ? ಈಗಿನ ಪೀಕ್ ಟೈಮ್ ಇವಾಗ ಕೊರೋನಾ ಬಂದಾಗಿಂದ ಸಿನಿಮಾ ಇಂಡಸ್ಟ್ರಿ ತುಂಬ ಡೌನ್ ಆಗಿದೆ. ಯಾರೂ ಬಂಡವಾಳ ಹಾಕೋಕ್ಕೆ ಮುಂದೆ ಬರ್ತಾ ಇಲ್ಲ, ತುಂಬ ಕಷ್ಟ ಇದೆ. ಸೊ ಈಗಿರುವಾಗ ಈ ಪೀಕ್ ಟೈಮಲ್ಲಿ ಕೆಲವರು ಏನೋ ಆಸೆ ಆಕಾಂಕ್ಷೆ ಇಟ್ಕೊಂಡು ಬರ್ತಾರೆ. ಸೊ ಬಂದಾಗ ಅವ್ರನ್ನ ಬದುಕಿಸ್ಕೊಳ್ಳಿ. ನಿಮ್ಗೆ ಕೇಳಿದಷ್ಟು ಅವ್ರು ಹಾಕ್ತಾರಲ್ವ ಬಂಡವಾಳ, ಅವ್ರ ಹತ್ರ ಪಾಪ ಇರುತ್ತೋ ಅಥವಾ ಸಾಲ ಮಾಡ್ತಾರೋ ಅಥವಾ ಏನೋ ಒಂದು ಅಡ ಇಟ್ಟು ಏನೋ ಒಂದು ಮಾಡಿ ನಿಮ್ಮ ಕತೆಗೋಸ್ಕರ ಅವ್ರು ಬಂಡವಾಳ ಹಾಕೋದು 4 ಜನಕ್ಕೆ ಒಳ್ಳೇದಾಗಲಿ ಮತ್ತು ತನಗೂ ಒಳ್ಳೇದಾಗಲಿ ಅಂತ ಬರ್ತಾರೆ. ಹಂಗಿರುವಾಗ ಡೈರೆಕ್ಟ್ರುಗಳು ಮಿಸ್ಯೂಸ್ ಮಾಡ್ಕೋಬೇಡಿ ಅವ್ರುಗಳನ್ನ. ನಿಮ್ಮ ಕತೆಗೆ ಬಂಡವಾಳ ಹಾಕೋರು ಸಿಗ್ಲಿಲ್ಲ ಅಂದರೆ ನಿಮ್ಮ ಕತೆ ಎಷ್ಟಲ್ಲ, 1 ಅಲ್ಲ 10 ಕತೆ ಇದ್ರೂ ವೇಸ್ಟ್ ಅಲ್ವಾ? ನೀವು ಸುಮ್ಮನೆ ಅಲ್ಲಿ ಬರ್ದಿ ಪೆನ್ ಖಾಲಿ ಆಗಿರುತ್ತೆ, ಇಂಕೋ ಅದು ಬಿಟ್ಟರೆ ಹಾಳೆ ತುಂಬಿರುತ್ತೆ. ಅದು ಬಿಟ್ಟರೆ ಅಲ್ಲಿ ಮಾಡೋರೇ ಇಲ್ಲ ಅಂದರೆ ನಿಮ್ಮ ಕತೆ ಇಟ್ಕೊಂಡು ಏನು ಮಾಡ್ತೀರಿ? ಹಾಕೋರೇ ಇಲ್ಲ ಅಂದರೆ ನಿಮ್ಮ ಕತೆ ಅಲ್ಲೇ ಮನೇಲೇ ಕೊಳಿತಾ ಇರುತ್ತೆ. ನೀವು ಬರೀ ಟೇಬಲ್ ಟು ಟೇಬಲ್ ಅನ್ನೋಗೆ ಊರು ಮನೆ ಹುಡುಕ್ತಾ ಇರ್ತೀರ ಪ್ರೊಡ್ಯೂಸರ್ಗೋಸ್ಕರ. ಸೊ ಸಿಕ್ಕಿದಾಗ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳಿ. ಅವರು ನಿಮಗೆ ಅನ್ನ ಕೊಡ್ತಿದ್ದಾರೆ, ಕೆಲಸ ಕೊಡ್ತಿದ್ದಾರೆ ಅಂದಾಗ ಅವ್ರನ್ನ ಬೀದಿಗೆ ತರಬೇಡಿ. ಯಾಕೆ ತರ್ತೀರಾ? ಇಲ್ಲ ನಿಮ್ಗೆ ಆ ಶಕ್ತಿ ಇಲ್ವಾ? ಪ್ರೊಡ್ಯೂಸರ್ನ ಉಳಿಸಿ ಅವ್ರಿಗೇನೋ ಒಂದು ಉದ್ಧಾರ ಮಾಡೋಕ್ಕೆ ನಿಮ್ಗೆ ಶಕ್ತಿ ಇಲ್ವಾ? ನಿಮ್ಗೆ ಗೊತ್ತಿಲ್ವಾ? ಬಿಟ್ಬಿಡಿ, ನೀವು ಏನು ಮಾಡಲೇಬೇಡಿ. ನೀವು ಅವ್ರನ್ನ ಮಿಸ್ಯೂಸ್ ಮಾಡಬೇಡಿ. ಇಲ್ಲ ಸರ್ ಇಷ್ಟ ಹಾಕಿದ್ರೆ ಅಷ್ಟು ಬರುತ್ತೆ ಯಾಕಂತೀರಾ? ಬರಲ್ಲ ಅಂತಂದ್ಮೇಲೆ ಬರಲ್ಲ ಅಂತಾನೆ, ಬರುತ್ತೆ ಅಂದರೆ ಕಾನ್ಫಿಡೆಂಟಾಗಿ, ನಿಮ್ಗೆ ಕಾನ್ಫಿಡೆಂಟ್ ಇದ್ದರೆ ಬರ್ಸ್ಕೊಡಿ. ಫಸ್ಟ್ ಅವರಿಗೆ ಕಾನ್ಫಿಡೆಂಟ್ ಇರಬೇಕು, ಕತೆ ಕಾನ್ಫಿಡೆಂಟ್ ಇದ್ದು ನಿನಗೆ ಬಂಡವಾಳ ಅಂದರೆ ಏನದು ಬಿಸ್ನೆಸ್ ಮಾಡಿಸ್ಕೊಡೋದು ಎಲ್ಲ ನಿನಗೆ ಗೊತ್ತಿದ್ರೆ ಖಂಡಿತ ಹಾಕ್ಸಿ, ತಪ್ಪೇನಿಲ್ಲ. ನೀವು ಏನೂ ಗೊತ್ತಿಲ್ಲದೆ, ನಿಮಗೆ ಏನೂ ಗೊತ್ತಿಲ್ಲದೆ ಇರುವಾಗ ಮಿಸ್ಯೂಸ್ ಮಾಡಿ ಪ್ರೊಡ್ಯೂಸರ್ ಮಾಡಬೇಕು ಅಂತ ನಿಮ್ಮ ಕೆಲಸ ಇವತ್ತಿನ ಊಟ ಸಿಕ್ಕಿದ್ರೆ ಸಾಕು, 4 ಕಾಸು ಸಿಕ್ಕಿದ್ರೆ ಸಾಕು, ಅಷ್ಟಿದ್ರೆ ಸಾಕು ಅಂತ ದಯವಿಟ್ಟು ಬರಬೇಡಿ ಇಂಡಸ್ಟ್ರಿಗೆ. ಬಂದರೆ ನೀವು ಬದುಕಿ ಮತ್ತೊಬ್ಬರನ್ನು ಬದುಕಿಸಿ. ಅದು ಬಿಟ್ಟು ನಿಮ್ಮ ಅನುಕೂಲಕ್ಕೆ ಯೂಸ್ ಮಾಡಿಕೊಂಡು ಅವರನ್ನು ಬೀದಿಗೆ ತಂದು ಏನು ಮಾಡ್ತೀರಾ? ನೆಕ್ಸ್ಟ್ ಯಾರು ಪ್ರೊಡ್ಯೂಸರ್ಸ್ ಬರಲ್ಲ. ಸಾಧನೆ ಮಾಡೋದು ಏನೂ ಇಲ್ಲ, ಮೋಸ ಮಾಡಿ ನಿಮ್ಮನ್ನೇ ಮಾಡೋದು. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಪ್ರೊಡ್ಯೂಸರ್ಗಳು ಹೇಳ್ದೆ ಯಾರು ಸುಮ್ಮನೆ ಇರಲ್ಲ. ಅವ್ರಿಗಾದ ಅನುಭವಗಳು ನೋವುಗಳನ್ನ ಅವ್ರು ಹೇಳ್ಕೊತಾರೆ. ಸೊ ನಿಮ್ಮ ಮರ್ಯಾದೆ ನೀವೇ ಕಳ್ಕೊತೀರಾ? ಅದ್ರ ಬದಲು ಪ್ರೊಡ್ಯೂಸರ್ನ ಉಳಿಸಿ. ಅವ್ರಿಗೆ 1 ಅಲ್ಲ 9 ಸಿನಿಮಾ ಮಾಡ್ತಾರೆ, 1ರಲ್ಲಿ ಕ್ಲಿಕ್ ಆಯ್ತಂದರೆ ಆಟೋಮೆಟಿಕ್ಕಾಗಿ ಬಂದೇ ಬರ್ತಾರೆ. ಈಗ ಒಂದು 40 ಲಕ್ಷನೋ ಒಂದು 50 ಲಕ್ಷನೋ ಸಿನಿಮಾಗೆ ಇನ್ವೆಸ್ಟ್ ಮಾಡಿರ್ತಾರೆ. ನೀನು ಹಾಕಿದ ಬಂಡವಾಳ ಆದರೂ ತೆಗೆಸ್ಕೊಡು, ಇಲ್ಲ ಅದರಲ್ಲಿ ಒಂದು 3/4 ಭಾಗ ಇಲ್ಲ ಒಂದು ಅರ್ಧ ಭಾಗ ತೆಗೆಸ್ಕೊಡು. ಒಂದು ಧೈರ್ಯ ತಾನೇ ಹಾಕಿದ ತಕ್ಕನಾಗಿ. ನೀನು ಏನೂ ಮಾಡಿಲ್ಲ ಅಂದರೆ ಮತ್ತೆ ಯಾರು ಬರ್ತಾರೆ ಪ್ರೊಡ್ಯೂಸ್ ಮಾಡೋದಕ್ಕೆ? ಯಾರೂ ಬರೋದಿಲ್ಲ. ಅದು ತುಂಬ ಕಷ್ಟ ಆಗುತ್ತೆ. ಪ್ರೊಡ್ಯೂಸರ್ ಸಿಗೋದು ಭಾಳ ಕಷ್ಟ ಈಗಿನ ಇದರಲ್ಲಿ, ತುಂಬ ಕಷ್ಟ. ನಿಮ್ಗಳಿಗೆ ಗೊತ್ತಿರುತ್ತೆ, ಯಾಕಂದರೆ ತುಂಬ ಹಲ್ದಿರ್ತೀರ ಪ್ರೊಡ್ಯೂಸರ್ಗೋಸ್ಕರ. ಆಮೇಲೆ ಕಲಾವಿದರುಗಳಿಗೋಸ್ಕರನೇ ಪೇಮೆಂಟ್ ಅಂತ ವಿಷಯ ಬಂದಾಗ ನಿಯತ್ತಾಗಿ ಪೇಮೆಂಟ್ ಕೇಳೋರಿಗೆ ನಿಯತ್ತಾಗಿ ಪೇಮೆಂಟ್ ಕೊಡಿ. ಇನ್ನೊಂದು ಸಿನಿಮಾದಲ್ಲಿ ನಾವು
ಎಷ್ಟೋ ಜನಗಳು ಇವಾಗ ಟೆಕ್ನಿಷಿಯನ್ಸಿಂದ ಹಿಡಿದು ಆ್ಯಕ್ಟರ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಕೆಲವೊಂದು ಕಡೆ ಪೇಮೆಂಟ್ಗಳೇ ಬರಲ್ಲ ಪ್ರಾಮಿಸ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಿಲ್ಲ ಗೊತ್ತಿಲ್ಲ. ಕೆಲವೊಂದ್ರಲ್ಲಿ ಬೇಡ ಅಂದ್ರೆ ಬರುತ್ತೆ, ಕೆಲವೊಂದ್ರಲ್ಲಿ ತುಂಬ ಕಷ್ಟಪಟ್ಟಿರ್ತೀವಿ. ಪೇಮೆಂಟ್ ಇವತ್ತು ಕೊಟ್ಟೆ, ನಾಳೆ ಕೊಟ್ಟೆ, ನಾಳಿದ್ದು ಕೊಟ್ಟೆ ಅಂತ ಪೇಮೆಂಟೇ ಬಂದಿರೋದಿಲ್ಲ. ಆಗಿದೆ ಅಯ್ಯೋ ತುಂಬ ಆಗಿದೆ, ತುಂಬ ಪೇಮೆಂಟ್ಗಳು ಬರಬೇಕು, ಬಟ್ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ. ಕೇಳಿ ನನಗೆ ಬೇಜಾರಾಗಿ ಅದನ್ನು ಕೇಳ್ತಾ ಪ್ರೊಡ್ಯೂಸರ್ ಆದವಳು ನಾನು. ಸೊ ಅದಕ್ಕೇ ಪೇಮೆಂಟ್ ಅಂತ ವಿಷಯ ಬಂದಾಗ ಇವಾಗ ಒಂದು ಕಲ್ತಿದ್ದೇನೆಂದರೆ ಫಸ್ಟ್ ಅಡ್ವಾನ್ಸ್ ಹಾಕಪ್ಪ ನನಗೆ, ಆ ಮಟ್ಟಕ್ಕೆ ಬಂದಿದ್ದೀನಿ ಇವಾಗ. ಯಾಕಂದರೆ ಮೊದಲು ಕೇಳ್ತಿರಲಿಲ್ಲ, ಪರವಾಗಿಲ್ಲ, ಯಾಕಂದರೆ ಕಷ್ಟ ಬರುತ್ತೆ ಬಿಡು, ಮೋಸ ಮಾಡಲ್ಲ, ಕೊಡ್ತಾರೆ, ಆ ಥರ ನಾವು ಅನ್ಕೋತೀವಿ. ಬಟ್ ಪ್ರಾಮಿಸ್ಲಿ ಇಲ್ಲ, ಬರೋದಿಲ್ಲ. ಕೆಲವು ಬರುತ್ತೆ, ಕೆಲವು ಬರುತ್ತೆ. ಆಗಿದೆ ಎಕ್ಸ್ಪೀರಿಯನ್ಸ್ ಆಗಿದೆ. ಪೇಮೆಂಟ್ ವಿಷಯದಲ್ಲಿ ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್. ತುಂಬ ದುಡ್ಡು ಬರಬೇಕಿತ್ತು, ಬರಲಿಲ್ಲ. ಪರವಾಗಿಲ್ಲ, ನಮ್ಮ ಋಣದಲ್ಲಿ ಇರಲಿ ಪಾಪಚೆ, ಏನು ಮಾಡೋಕ್ಕಾಗಲ್ಲ. ಒಳ್ಳೇದಾಗಲಿ, ಅವರು ಒಳ್ಳೇದಾಗಲಿ, ಚೆನ್ನಾಗಿರಲಿ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆಗುತ್ತೆ. ಯಾಕಂದ್ರೆ ನಾವೀಗ ಅನುಭವಗಳು ಪಟ್ಟಿದ್ದಕ್ಕೆ ತಾನೇ ಯಾರು ಒಳ್ಳೆಯವರು ಕೆಟ್ಟವರು, ಎಲ್ಲಿ ಏನಾಗ್ತಿದೆ ಏನಾಗಲ್ಲ ಎಲ್ಲ ಗೊತ್ತಾಗ್ತಿದೆ ಅಲ್ಲ. ಮಾತ್ರ ದುಡ್ಡು ಕೊಟ್ಬಿಟ್ಟು ಎಕ್ಸ್ಪೀರಿಯನ್ಸ್ ತೊಗೋತಾ ಇದ್ದೀವಿ. ಈಗ ದುಡ್ಡು ಕೊಡದೆ ಎಕ್ಸ್ಪೀರಿಯನ್ಸ್ ಆಗೋದು ಬೇಡ, ನಮ್ಮ ದುಡ್ಡನ್ನೇ ಕಳ್ಕೊಂಡು ನಾವು ಎಕ್ಸ್ಪೀರಿಯನ್ಸ್ ತೊಗೋತಾ ಇದ್ದೀವಿ. ಮೇಡಮ್, ಇವಾಗ ನೀವು ಕತೆನ ಫಸ್ಟು ನೀವು ಆಫೀಸ್ಗೆ ಹೋದಾಗ ನಿಮಗೆ ಈ ಥರ ಕ್ಯಾರೆಕ್ಟ್ರು ಅಂತ ಹೇಳ್ತಾರಾ, ಇಲ್ಲ ನಿಮಗೆ ಕತೆ ಹೇಳ್ತಾರಾ? ಇಲ್ಲ, ಫಸ್ಟು ಫೋಟೋಸ್ ಓಕೆ ಆಗುತ್ತೆ. ಫಸ್ಟು ಕಾಲ್ ಮಾಡ್ತಾರೆ, ಹಿಂಗೆಲ್ಲೋ ಒಬ್ಬರಿಂದ ಒಬ್ರು ಚೈನ್ ಲಿಂಕು ಕಾಂಟ್ಯಾಕ್ಟ್ಸ್ ಹೋಗಿರುತ್ತೆ ನಂಬರು. ಕಾಲ್ ಮಾಡಿಬಿಟ್ಟು ಹಿಂಗೊಂದು ನಾವು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಮ್ಯಾಮ್, ಮಾಡ್ತೀರಾ ಅಂತ ಫಸ್ಟ್ ವರ್ಕ್ಶಾಪ್ ಥರ? ಇಲ್ಲ, ನಾನು ವರ್ಕ್ಶಾಪ್ ಯಾವುದೂ ಅಟೆಂಡ್ ಮಾಡಿಲ್ಲ, ಇಲ್ಲಿವರೆಗೂ ನಾನು ಮಾಡಿಲ್ಲ. ಡೈರೆಕ್ಟು ಸೀನಿಗೆ ಹೋಗಿರೋದು, ಬಟ್ ವರ್ಕ್ಶಾಪ್ ಅಂತ ಎಲ್ಲೂ ಹೋಗಿಲ್ಲ, ಮಾಡೂ ಇಲ್ಲ ಆ ಥರದ್ದು. ನೆಕ್ಸ್ಟ್ ಹೇಳ್ತೀನಿ, ಅದು ಯಾವುದೋ ಒಂದು ಆಗಿರೋದನ್ನು ಹೇಳ್ತೀನಿ. ಬಟ್ ಅದೇ ಸೀನ್ ವೈಸು ನನಗೆ ಎಕ್ಸ್ಪ್ಲೈನು ಆಫೀಸಿಗೆ ಕರೀತಾರೆ, ಆಫೀಸಿಗೆ ಕರೆದು ಕತೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನನ್ನ ಪಾತ್ರ ಏನು ಅಂತ ನಾನು ಫಸ್ಟು ನನ್ನದನ್ನು ಕೇಳ್ಕೊತೀನಿ. ಫುಲ್ ಓವರಾಲ್ ಕತೆ ಕೇಳಲ್ಲ. ಅವ್ರು ಒನ್ ಲೈನ್ ಸ್ಟೋರಿನೇ ಹೇಳೋದು ಪಾಪ, ಎಲ್ಲ ಫುಲ್ ಸ್ಟೋರಿ ಹೇಳೋದಿಲ್ಲ ಯಾರು ಡೈರೆಕ್ಟ್ರುಗಳು. ಒನ್ ಲೈನ್ ಸ್ಟೋರಿ ಹೇಳಿಬಿಟ್ಟು ನನ್ನ ಪಾತ್ರ ಅದರಲ್ಲಿ ಏನು ಬರುತ್ತೆ, ಯಾವ ಥರ ಕ್ಯಾರೆಕ್ಟ್ರು ಕ್ಯಾರಿ ಆಗುತ್ತೆ ಅಂತ ಹೇಳ್ತಾರೆ. ಸೀನ್ ವೈಸ್ನ ನಾನು 1-10 ಸರಿ ಕೇಳ್ತೀನಿ ನಾನು. ಯಾಕೆ ಅಂತಂದರೆ ಅದು ನನಗೆ ಸೂಟ್ ಆಗುತ್ತಾ ಆಗಲ್ವಾ, ಅಲ್ಲೇನಾದರೂ ವೇರಿಯೇಷನ್ ಆಗಿ, ಇವಾಗ ಇಲ್ಲಿ ಮಾತಾಡೋದು ಒಂಥರ, ಸೆಟ್ಟಿಗೆ ಹೋಗ್ಬಿಟ್ಟು ಸರ್ ನಾನು ಮಾಡಲ್ಲ ಅನ್ನೋದು ತಪ್ಪಾಗುತ್ತೆ. ಫಸ್ಟೇ ನಾವು ಕ್ಲಾರಿಟಿ ತೊಗೊಂಡು ನಮಗೆ ಅದು ಓಕೆ ಆಗುತ್ತೆ ಅಂದರೆ ಮೂವ್ ಮಾಡ್ಬೋದು. ನಾನು ಇಲ್ಲಿ ಕೇಳ್ಕೊಂಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇಲ್ಲ ಸರ್ ನೀವು ನಂಗೆ ಇದು ಹೇಳಲೇ ಇಲ್ಲ, ನನಗೆ ಗೊತ್ತಿಲ್ಲ, ಇಲ್ಲ ನಾನು ಮಾಡಲ್ಲ, ಎಷ್ಟು ಲಾಸ್ ಆಗುತ್ತೆ ಅಲ್ವಾ. ಸೊ ನಾವು ಪ್ರೊಡ್ಯೂಸರು ಡೈರೆಕ್ಟರ್ ಬಗ್ಗೆ ಎಲ್ಲ ಥಿಂಕ್ ಮಾಡಬೇಕು ಕಲಾವಿದರಾಗಿ. ಸೊ ಆಮೇಲೆ ಅದು ಕ್ಲಾರಿಟಿ ಇಲ್ಲಿ ತೊಗೊಂಡ್ಮೇಲೆ ನನಗೆ ಆದರೆ ಮಾಡ್ತೀನಿ, ಆಗಿಲ್ಲ ಅಂದರೆ ಇಲ್ಲ, ಅಷ್ಟೇ. ಶಾರ್ಟ್ ಫಿಲಮಲ್ಲೂ ನೀವು ಆ್ಯಕ್ಟಿಂಗ್ ಮಾಡಿದ್ದೀರಾ? ನಾನು ನಿಮ್ಮದೊಂದು ಶಾರ್ಟ್ ಫಿಲಮ್ ನೋಡಿದೆ, ಗಂಡ ಬಿಟ್ಟವಳು ಅಂತೇಳಿ. ಬಟ್ ಕತೆ ತುಂಬ ಚೆನ್ನಾಗಿದೆ. ಆ ಕತೆನ ನೀವು ಯಾವ ಥರ ಅಕ್ಸೆಪ್ಟ್ ಮಾಡಿದ್ರಿ? ಇಲ್ಲ, ಜನರಲ್ ಆಗಿ ಒಬ್ಬ ಸೆಲೆಬ್ರಿಟಿ ಪರ್ಸನಲ್ ಲೈಫಲ್ಲಿ ಏರುಪೇರು ಒಳ್ಳೆ ಮೆಸೇಜ್ ಇದೆ ಅದರಲ್ಲಿ. ಖಂಡಿತ ಇದೆ. ಜೊತೆಗೆ ಯಾವುದನ್ನು ನಾವು ಪರ್ಸನಲ್ ಆಗಿ ತಗೋಬಾರ್ದು. ಈಗ ಒಬ್ಬ ಡೈರೆಕ್ಟರ್ಗೆ ಅವ್ರದ್ದೇ ಆದ ಕತೆ ಇರುತ್ತೆ, ಅವ್ರು ಏನೋ ಒಂದು ಕಲ್ಪನೆ ಮಾಡ್ಕೊಂಡಿರ್ತಾರೆ, ಅವ್ರ ಕನಸಿರುತ್ತೆ, ಅದನ್ನು ಮಾಡಿದ್ರೆ ಏನೋ ರೀಚ್ ಆಗುತ್ತೆ ಅನ್ನೋದಿರುತ್ತೆ. ಅಷ್ಟು ಬಿಟ್ಟರೆ ನಾವು ಕಲಾವಿದರಾಗಿ ಒಂದು ಕತೆಗೆ ಜೀವ ತುಂಬಬೇಕಷ್ಟೆ, ಆ ಪಾತ್ರಕ್ಕೆ ಜೀವ ತುಂಬಿದರೆ ಸಾಕು. ನಾವು ಪರ್ಸ್ನಲ್ ಆಗಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಒಬ್ಬ ಪಾಪ ಸೆಲೆಬ್ರಿಟಿ ಇದೆ ಪರ್ಸ್ನಲ್ ಲೈಫು. ಸೊ ಅದನ್ನು ನೀವು ಮಾಡ್ತೀರಾ ಅಂದಾಗ ಓಕೆ ಆಯಿತು ಮಾಡ್ತೀನಿ, ಅಲ್ಲೇನು ನನಗೆ ಪರ್ಸ್ನಲ್ಗೆ ಏನು ಕನೆಕ್ಟ್ ಆಗಲ್ಲ, ಅದು ಪಾಪ ಬೇರೆಯವ್ರದ್ದು. ಬಟ್ ಪರವಾಗಿಲ್ಲ, ನಾನೊಬ್ಬ ಸೆಲೆಬ್ರಿಟಿ ಇಂಟರ್ವ್ಯೂ ಅಂತ ಬಂದಾಗ ಸೊ ಓಕೆ ಆಯಿತು ಮಾಡ್ತೀನಿ, ಮಾಡೋಣ. ಅಲ್ಲಿ ನನ್ನೇನು ಬೇರೆ ಥರ ತೋರಿಸಲ್ವಲ್ಲ. ಹೌದು, ಇಲ್ಲ ತುಂಬ ಚೆನ್ನಾಗಿದೆ ಕತೆ. ನಾನು ನೋಡಿದೆ ಶಾರ್ಟ್ ಫಿಲಮ್. ನಾವು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಮಾಡಿ ಅದೇನೇನೆ ನಮಗೆ ಇನ್ಸ್ಪೈರ್ಡ್ ಆ ಥರ ಕತೆಗಳೆಲ್ಲ ಇನ್ಸ್ಪೈರ್ಡ್. ಒಟ್ಟು ಹೊಸದಾಗಿ ಬರುವಂಥ ಕತೆಗಳು, ಹೊಸದಾಗಿ ಮಾಡುವಂಥ ಹೊಸ ಪ್ರತಿಭೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ. ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಹೌದು. ಪ್ರವೀಣ್ ಸರ್ ಅಂತ ಡೈರೆಕ್ಟರ್, ಅದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಕೇಳಿದಾಗ ಪಟ್ ಅಂತ ಮಾಡ್ತೀವಿ. ಅದರಲ್ಲಿ ಕಲಾವಿದ್ರಲ್ವ, ನಮ್ಮ ಕೆಲಸ ಬೇಕು, ಕೆಲಸ ಮಾಡಬೇಕು ಅಷ್ಟೇ, ನಂಗೆ ಗೊತ್ತಿರುತ್ತೆ. ನೀವು ಮಾಡಿರೋವಂಥ ಸಿನಿಮಾಗಳಲ್ಲಿ ನಿಮಗೆ ವೆಲ್ ವಿಷರು, ಆಮೇಲೆ ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡಿದಂಥ ಡೈರೆಕ್ಟರ್ಗಳು ಯಾರಾದರೂ? ನಾನು ಹೆಂಗಂದರೆ ಹಂಗೇನಿಲ್ಲ, ವೆಲ್ ವಿಷರ್ಸ್ ಅಂತ ಅಂದರೆ ಎಲ್ಲರೂ ವೆಲ್ ವಿಷರ್ಸ್. ಯಾಕಂದರೆ ಕೆಲಸ ಕೊಟ್ಟವ್ರನ್ನ ನಾವು ದೇವ್ರ ಥರ ಟ್ರೀಟ್ ಮಾಡ್ತೀವಿ. ಇವಾಗ ಫೇವ್ರೇಟ್ ಅಂತ ಇರ್ತಾರೆ, ಅಂದರೆ ಅವ್ರ ಜೊತೆ ನೆಕ್ಸ್ಟು ನಾನು ಮತ್ತೆ ಕೆಲಸ ಮಾಡಬೇಕು ಅನ್ನೋದು ಒಂದು ಇರುತ್ತಲ್ಲ. ನೆಕ್ಸ್ಟು ಕೆಲಸ ಮಾಡಬೇಕು ಅಂತಂದರೆ ಇವಾಗ ಅವತ್ತು ಒಂದು ಇನ್ಸ್ಪೈರ್ ಆಗೋಕ್ಕೆ ಅವಕಾಶ ಆಯ್ತಲ್ಲ, ಅವರು ಒಂದು ಮಾತು, ಆ ಸರ್ ಜೊತೆ ಮತ್ತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆ. ರೀಸೆಂಟಾಗಿ ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಯಿತು, ಆ ಸಿನಿಮಾಗೆ ಕರೆದಿದ್ರು ಕಾಲ್ ಮಾಡಿ ಪಾಪ.
ಸೊ ನಾನು ಒಂದು ಎಣ್ಣೆ ಪಾರ್ಟಿ ಅಂತ ಸಿನಿಮಾ ಮಾಡ್ತಿದ್ದೆ, ಅದಕ್ಕೆ ಡೇಟ್ಸ್ ಕೊಟ್ಬಿಟ್ಟಿದ್ದೆ ಆಲ್ರೆಡಿ. ಇವರು ಫೋನ್ ಮಾಡಿ ಸಡನ್ ಆಗಿ ಅವರು ಅಶ್ವಿನಿ ಮ್ಯಾಮ್ದು ಮನೆ ಚಿಕ್ಕಮಂಗ್ಳೂರಲ್ಲಿದೆ ಅಲ್ಲ, ಆ ಮನೇಲಿ ಶೂಟ್ ನಡೀತಾ ಇದ್ದಿದ್ದು. ಅಲ್ಲಿಗೆ ಸಡನ್ ಆಗಿ ಬನ್ನಿ 3 to 4 days ಏನೋ ಶೂಟ್ ಇದೆ, ಇಲ್ಲ ಫ್ರೀ ಇದ್ರೆ ಬಂದ್ಬಿಡಪ್ಪ ಶೂಟ್ ಇದೆ. ನಾನು ಸಡನ್ನಾಗಿ ಹೇಳಿದ್ರೆ ಇಲ್ಲಿ ಡೇಟ್ಸ್ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ, ಈಗ ಅಲ್ಲಿ ಹೋಗ್ಬೇಕು ಅಂದರೆ ಇದನ್ನ ನಾನು ಕ್ಯಾನ್ಸಲ್ ಮಾಡ್ಕೊಳ್ಳೋ, ಯಾಕಂದ್ರೆ ಒಂದು ಶೆಡ್ಯೂಲ್ ಆಗಿಬಿಟ್ಟಿದೆ ಇರೋದು. ಸೆಕೆಂಡ್ ಶೆಡ್ಯೂಲ್ಗೆ ಡೇಟ್ ಕೊಟ್ಬಿಟ್ಟು ಕಮಿಟ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಇಲ್ಲ ಸರ್ ಫ್ರೀ ಇಲ್ಲ. ಹೌದಾ ನೋಡು ಕರೆದ್ರೆ ಬರಲಿಲ್ಲ ಅಂತಂದ್ರು. ಇಲ್ಲ ಸರ್ ಹಂಗೇನಿಲ್ಲ, ನಾನು ನಿಮ್ಮ ಬಗ್ಗೆ ಯಾವ ಥರನೂ ತಿಳ್ಕೊಂಡಿಲ್ಲ, ಖುಷಿ ಆಗುತ್ತೆ ನಿಮ್ಮ ಜೊತೆ ವರ್ಕ್ ಮಾಡಕ್ಕೆ. ಕರೆದಿದ್ರು ಯಾವುದು ನಿಂಬಿಯ ಬನದ ಮ್ಯಾಗ ಅಂತ ಅನ್ಸುತ್ತೆ, ಈಗ ಪ್ರೆಸೆಂಟ್ ಬಂತು ಇವಾಗ ರೀಸೆಂಟಾಗಿ. ಸೊ ಆ ಮೂವಿಗೆ ಕರೆದಿದ್ರು ಪಾಪ. ಬಟ್ ಆದರೆ ಏನು ಮಾಡೋಕ್ಕಾಗುತ್ತೆ, ಬರೋಕ್ಕಾಗಲಿಲ್ಲ, ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟು ಇವಾಗ ಬರುವಂಥ ಹೊಸ ಕಲಾವಿದರಿಗೆ ನೀವು ಏನು ಕ್ವಾಲಿಟೀಸ್ ಇರಬೇಕು, ಅವ್ರಿಗೆ ಏನು ಯಾವ ಥರ ಇರಬೇಕು ಅಂತ ಹೇಳಿ? ಯಾವ ರೀತಿ ಇರಬೇಕಂದ್ರೆ ಫಸ್ಟು ಟೈಮ್ ಸೆನ್ಸ್ ಇರಬೇಕು. ಓಕೆ, ಟೈಮ್ ಹೌದು, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೈಮ್. ಇವಾಗ ಒಂದು ಸೆಟ್ಟಿಗೆ ಇಂಥ ಟೈಮಿಗೆ ಬನ್ನಿ ಅಂದರೆ ಒಂದು 15 ನಿಮಿಷ ಮುಂಚೆನೇ ಹೋಗಿರ್ಬೇಕು. ಹೌದು, 10 ಗಂಟೆಗೆ ಹೇಳಿದ್ರೆ 12 ಗಂಟೆಗೆ ಬರೋದು, 7 ಗಂಟೆಗೆ 10 ಗಂಟೆಗೆ ಬರೋದು, ಹಂಗೆ ಮಾಡಬಾರ್ದು ಫಸ್ಟ್. ಸೆಕೆಂಡು ಡೆಡಿಕೇಶನ್ ಇರಬೇಕು. ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್. ಡೆಡಿಕೇಶನ್ ಇರಬೇಕು. ನೆಕ್ಸ್ಟ್ ಬಂದು ದುಡ್ಡು ಅಂತಲೇ ದುಡ್ಡಲ್ಲೇ ಇರಬಾರ್ದು. ಕೆಲವು ಟೈಮ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲರ ಹತ್ರನೂ ದುಡ್ಡು ಇರುತ್ತೆ ಅನ್ನೋದು ಸುಳ್ಳು. ತುಂಬ ಕಷ್ಟದಲ್ಲಿ ಇರ್ತಾರೆ, ಏನೋ ಮಾಡಬೇಕಂತ ಆಸೆ ಇರುತ್ತೆ, ಬಟ್ ದುಡ್ಡು ಇರೋದಿಲ್ಲ ಅಂಥವ್ರು. ಅಂಥ ಸಿಚುವೇಶನ್ ಇರುತ್ತೆ ಪಾಪ, ಎಲ್ಲರೂ ಏನು ಇಟ್ಕೊಂಡು ಕೂತಿರೋದಿಲ್ಲ. ಆ ಪರಿಸ್ಥಿತಿ ಹಂಗಿದ್ದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋದಿರಬೇಕು. ಇಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ, ನೀವೇನಾದರೂ ಮಾಡ್ಕೊಳ್ಳಿ, ನೀವೇನಾರು ಸಾಯಿರಿ, ನನಗೇನಾಗಬೇಕು, ನನ್ನ ದುಡ್ಡು ನಾನು ಕೊಡಿ, ಆ ಥರ ಮೈಂಡ್ಸೆಟ್ ಇರಬಾರ್ದು. ದುಡ್ಡು ಬಂದಾಗ ದುಡ್ಡು ಇಸ್ಕೊಳ್ಳೋ ಥರನೂ ಇರಬೇಕು, ದುಡ್ಡಿಲ್ಲ ಅಂದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರನೂ ಇರಬೇಕು. ದುಡ್ಡು ವಿಷಯದಲ್ಲಿ ಅಷ್ಟೇ, ಬೇರೆ ವಿಷಯದಲ್ಲೆಲ್ಲ. ಆಮೇಲೆ ಶಾರ್ಟ್ ಕಟ್ ಇಟ್ಕೋಬಾರ್ದು. ನಮ್ಮ ಮೈಂಡಲ್ಲಿ ಅದು ಶಾರ್ಟ್ ಕಟ್ ಇಟ್ಕೊಳ್ಳೇಬಾರ್ದು. ಪರ್ಮನೆಂಟು ನಾನು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೀನಿ, ಇಲ್ಲಿ ಹೆಜ್ಜೆ ಇಟ್ಟಿರೋದು ಒಳ್ಳೆ ವೇಲಿ ನನ್ನ ಫ್ರೆಂಡ್ ಸರ್ಕಲ್ಗೆ, ನನ್ನ ಫ್ಯಾಮಿಲಿಗೆ ಒಳ್ಳೆ ಹೆಸರು ತರ್ತೀನಿ ಅನ್ನೋ ಥರದಲ್ಲಿ ಮೈಂಡ್ ಸೆಟ್ಟಲ್ಲಿ ಬರಬೇಕು. ಇನ್ಸ್ಪೈರ್ ಆಗಿ ಇಲ್ಲಪ್ಪ ನನ್ನ ಮಗಳು ಹೋಗಿದ್ದಾಳೆ, ನನ್ನ ಮಗ ಹೋಗಿದ್ದಾನೆ, ಸೊ ಏನೋ ಒಂದು ಮಾಡ್ತಾರೆ, ಆ ಥರ ಇರಬೇಕು. ಇಲ್ಲಪ್ಪ ಏನೇನೋ ಹಂಗೆ ಆ ಥರ. ಅಂದರೆ ಇವಾಗ ನಾವು ಸೆಟ್ಟಲ್ಲಿ ಇದ್ದಾಗ ನಮ್ಮ ಬಗ್ಗೆ ಹಿಂದೆ ಮಾತಾಡೋದು ತುಂಬ ಜನ ಇರ್ತಾರೆ, ತುಂಬ ನೆಗೆಟಿವ್ ಮಾತಾಡ್ತಾರೆ, ಪಾಸಿಟಿವ್ ಮಾತಾಡ್ತಾರೆ. ಬಟ್ ಯಾವತ್ತೂ ಪಾಸಿಟಿವ್ ಮಾತಾಡೋ ಥರ ನಾವಿರಬೇಕು, ನೆಗೆಟಿವ್ ಮಾತಾಡೋ ಥರ ಇರಬಾರ್ದು. ಸೆಟ್ಟಲ್ಲಿ ಆದಷ್ಟು ಗಾಂಭೀರ್ಯದಿಂದ ನಮ್ಮ ಪಾಡಿಗೆ ನಾವಿದ್ದಷ್ಟು ಒಳ್ಳೆಯದು. ತುಂಬ ಬಿಹೇವಿಯರ್ ಕರೆಕ್ಟಾಗಿರಬೇಕು. ಸಿಲ್ಲಿಯಾಗಿ ಆಡೋದು, ತುಂಬ ಅತಿಯಾಗಿ ಆಡೋದು, ಇದು ಯಾವತ್ತಿದ್ರೂ ಮುಳ್ಳು. ಇವಾಗ ಒಂದಿಂದ ಇನ್ನೊಂದಕ್ಕೆ ಅದು ಹಂಗೆ ಲಿಂಕ್ ಹೋಗ್ತಾ ಇರತ್ತೆ, ನಾವು ಏನು ಅಂತ ಗೊತ್ತಾಗತ್ತೆ ಬೇರೆಯವರಿಂದ. ಇವಾಗ ಒಬ್ಬರು ಹೇಳಿದ್ರೆ ಸಾಕಲ್ಲ, ಇಲ್ಲ ಹಿಂಗಂತೆ ಅದು ನಮ್ಮ ಹೆಸರೇ ಹಾಳಾಗ್ಬಿಡುತ್ತೆ. ಹಂಗೆ ಹೆಸರು ಹಾಳು ಮಾಡ್ಕೊಳಕ್ಕೆ ಹೋಗಬಾರ್ದು. ನಾನು ಅಡ್ವೈಸ್ ಮಾಡೋದು, ಯಾಕಂದರೆ ನಾನಿರೋದು ಹಾಗೆ, ಬರೋವರಿಗೂ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬೇಡ, ಯಾಕಂದರೆ ಶಾರ್ಟ್ಕಟ್ಟು ಲೈಫ್ ಲಾಂಗ್ ಉಳಿಯಲ್ಲ, ತುಂಬ ಕಷ್ಟ ಅದು. ಶಾರ್ಟ್ಕಟ್ಟಲ್ಲಿ ಬಂದಾಗ ಇವತ್ತು ಖುಷಿಗೆ ಬಂದ್ಬಿಡ್ತೀವಿ, ಏನೋ ಆಗ್ಬಿಡುತ್ತೆ ಅಂದ್ಕೊಳ್ಳೋಣ, ಮುಂದೆ ಒಂದಿನ ಕೂತ್ಕೊಂಡು ಮೆಮೊರೀಸ್ ಅಂತ ಹೋದಾಗ ಲೈಫ್ ಹಾಳು ಮಾಡ್ಕೊಬಿಟ್ಟೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಬರುತ್ತೆ. ಆ ಗಿಲ್ಟ್ ಫೀಲ್ ಆಗಬಾರ್ದು. ಅದ್ರ ಬದಲು ನೀವು ಆರಾಮ್ಸೆ ರೈಟ್ ವೇಲ್ ಬನ್ನಿ, ಲೈಫ್ ಲಾಂಗ್ ಇರುತ್ತೆ ಆ ಮೆಮೊರಿ. ಈಗ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಬೋದು, ನನ್ನನ್ನು ನಾನು ಅಪ್ರಿಷಿಯೇಟ್ ಮಾಡ್ಕೋತೀನಿ, ನಂಗೆ ಖುಷಿ ಆಗುತ್ತೆ. ನಾನು ಗುಡ್ ವೇಲ್ ಬಂದಿದ್ದೀನಿ, ನಾನು ಖುಷಿಯಿಂದ ಕೆಲಸ ಮಾಡ್ತಿದ್ದೀನಿ, ನನಗೆ ಆಮೇಲೆ ದೇವರ ಆಶೀರ್ವಾದದಿಂದ ನೀಟಾಗಿ ಹೋಗ್ತಿದೆ ನನ್ನ ಜರ್ನಿ. ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಖಂಡಿತ. ಅಲ್ಲಿ ಗುಡ್ ವೇಲ್ ಹೋಗೋದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಇದೆ, ಫ್ರೆಂಡ್ ಸರ್ಕಲ್ ಸಪೋರ್ಟ್ ಇದೆ. ನಾನು ಅವಾಗೆ ಚಾಯ್ಸು ಅಷ್ಟೇ, ಕತೆಗಳಲ್ಲಿ ಚಾಯ್ಸ್ ಮಾಡುವಾಗ ನಾನು ಇವಾಗ ಎಕ್ಸ್ಪೋಸು ಮತ್ತು ಬೋಲ್ಡ್ ಅದೇನೋ ಮಾಡಿದಾಗ ನಾನು ಅವ್ರ ಮಧ್ಯದಲ್ಲಿ ಕುತ್ಕೊಂಡು ನಾನು ನೋಡೋಕ್ಕಾಗಲ್ಲ, ನನಗೆ ಮುಜುಗರ ಆಗುತ್ತೆ. ಸೊ ಅದ್ರ ಬದಲು ಚಿಕ್ಕ ಪಾತ್ರ ಪರವಾಗಿಲ್ಲ, ಸೆಲೆಕ್ಷನ್ ಫಸ್ಟು ಕರೆಕ್ಟ್ ಆಗಿರಬೇಕು. ನಾನು ಆ ರೀತಿ ಆ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನಂಗೆ ಖುಷಿ ಇದೆ. ಸಿನಿಮಾ ಬಿಟ್ಟು ಸ್ವಲ್ಪ ಹೊರಗಡೆ ಬರೋಣ ಮೇಡಮ್. ಖಂಡಿತ. ಇತ್ತೀಚೆಗೆ ಬಿಡದಿ ಹತ್ರ ಒಂದು ಬದ್ರಿಪುರ ಅನ್ನೋ ಒಂದು ಊರು, 14 ವರ್ಷದ ಹೆಣ್ಮಗು, ಕಿವಿ ಕೇಳಿಸಲ್ಲ, ಮಾತು ಬರಲ್ಲ, ತುಂಬ ಗಿಲ್ಟ್ ಫೀಲ್ ಆಗತ್ತೆ. ಹೌದು. ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಆ ವಿಷಯ ಕೇಳಿದಾಗ ತುಂಬ ಬೇಜಾರಾಯಿತು. ಅಲ್ಲ, ಎಲ್ಲ ಇದ್ದು ಹೆಣ್ಮಕ್ಳಿಗೆ ಏನೂ ರಕ್ಷಣೆ ಇಲ್ಲ, ಈ ಥರ ಹೆಣ್ಮಕ್ಳಿಗೂ ರಕ್ಷಣೆ ಇಲ್ವಾ? ಸೊ ಹಂಗಾದರೆ ಒಬ್ಬೊಬ್ಬರೇ ಹೆಣ್ಮಕ್ಳು ಓಡಾಡೋದು ಹೆಂಗೆ? ಏನು ಮಾಡಬೇಕು ಈ ಥರ ಆದರೆ? ಆಮೇಲೆ ಪೇರೆಂಟ್ಸ್ನ ಅನ್ಬೇಕಾ ಅಥವಾ ಫ್ರೆಂಡ್ ಸರ್ಕಲಲ್ಲಿ ಏನಾದರೂ ಅನ್ಬೇಕಾ, ಒಂದೂ ಗೊತ್ತಾಗ್ತಿಲ್ಲ. ಆಮೇಲೆ ನಮ್ಮ ಸಮಾಜ ಯಾವ ಕಡೆ ಹೋಗ್ತಿದೆ? ಹೆಣ್ಣಿಗೆ ರಕ್ಷಣೆ ಇಲ್ವಾ? ಲೆಕ್ಕ ಹೆಣ್ಮಕ್ಳಿಗೆ ಸಪೋರ್ಟ್ ಕೊಡ್ಬೇಕಾದ್ರೆ ಗಂಡು ಮಕ್ಕಳು ನೀವೇ ತಪ್ಪು ದೃಷ್ಟಿಯಿಂದ ನೋಡಿಕೊಂಡು ನಿಮ್ಮ ಆ ಕ್ಷಣಿಕ ಇದಕ್ಕೋಸ್ಕರ ಆ ಹೆಣ್ಮಗುನ ಬಲಿ ಮಾಡ್ತಿರಲ್ಲ, ತಪ್ಪಲ್ಲ. ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಏನೂ ತಿಳುವಳಿಕೆನೇ ಇಲ್ದಿರೋ ಮಗು ಆ ಮದರ್ಸ್ ಡೇಗೆ ಕೇಕ್ ತರಕ್ಕೆ ಅಂತ ಪಾಪ ಬೇಕ್ರಿಗೆ ಹೋಗಿದ್ದಂತೆ. ಅದು ಅಜ್ಜಿ ಮನೆಗೇನೋ ಬಂದು ಆ ಮಗು ಅನ್ಯಾಯವಾಗಿ ಆ ಥರ ಬಲಿಯಾಗುತ್ತೆ ಅಂದರೆ ಅದನ್ನು ಯಾವ ಥರ ಜೀರ್ಣಿಸ್ಕೊಳ್ಳೋದು? ತುಂಬ ಕಷ್ಟ ಅಲ್ವಾ? ಬಟ್ ನಾವು ಇನ್ನೊಂದು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ,
ಆ ಮಗು ಕಾಣೆ ಆಗಿದೆ ಅಂತೇಳಿ ರಾತ್ರಿ ಅವ್ರ ಫ್ಯಾಮಿಲಿ ಅವರೆಲ್ಲ ಹುಡುಕಾಡಿ ರಾತ್ರಿ 1 ಗಂಟೆ ಹೊತ್ತಿಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದಾಗ ಪೊಲೀಸ್ ಅವರು ಬೆಳಗ್ಗೆ ಬನ್ನಿ ಅಂತ ಹೇಳ್ತಾರಂದೆ. ಬಟ್ ಅವರು ಪೊಲೀಸ್ ಅವ್ರಿಗೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಪೊಲೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಪಾಸಿಟಿವ್ ಆಗು ಮಾತಾಡ್ಬೋದು, ನೆಗೆಟಿವ್ ಆಗು ಮಾತಾಡ್ಬೋದು. ಬಟ್ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಯಾಕಂದ್ರೆ ನಾನು ಪರ್ಸನಲ್ ಆಗಿ ತಗೋಬೇಕು ಅಂತಂದ್ರೆ ರವಿ ಚನ್ನನ್ ಇದಾರಲ್ಲ, ಸೊ ಅವ್ರು ನಂಗೆ ತುಂಬಾ ಇನ್ಸ್ಪಿರೇಷನ್, ನಿಜ ಹೇಳ್ತೀನಿ. ಅವ್ರದ್ದು ಅವಾಗೆಲ್ಲ ತುಂಬಾ ವಿಡಿಯೋಸ್ ಬರ್ತಾ ಇತ್ತು. ಆಮೇಲೆ ಅವರು ಸ್ಪೀಕ್ ಮಾಡ್ತಾರಲ್ಲ, ಅದು ಸ್ಪೀಚ್ ಅಂತೂ ಸೂಪರ್ ಆಗಿರ್ತಿತ್ತು. ನನಗೆ ಅಪ್ಪ ಪೊಲೀಸ್ ಅಂದ್ರೆ ಹಿಂಗ ಈ ತರ ಇರ್ತಾರ, ತುಂಬಾ ಖುಷಿ ಆಗ್ತದೆ. ನಿಜ ಹೇಳ್ತೀನಿ, ಪೊಲೀಸ್ ಅಂದ್ರೆ ಒಂದು ತುಂಬಾ ಲೆವೆಲ್ ಇತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ವೇರಿಯೇಷನ್ಗಳಾಗ್ತಾ ಇದೆ. ಅವ್ರು ನಡ್ಕೊಳ್ತಿರೋದು ಸರಿನಾ ತಪ್ಪ ಒಂದು ಗೊತ್ತಾಗ್ತಿಲ್ಲ. ಬಟ್ ಯಾರೇ ಆಗಿರಲಿ, ಯಾವ ಪೊಲೀಸ್ ಆಗಿರಲಿ, ಒಂದು ಹೆಣ್ಮಗುಗೆ ಅದು ಯಾರು ನಮ್ಗೆ ಪರಿಚಯ ಇಲ್ಲ, ನೀವು ಪರ್ಸ್ನಲಾಗಿ ತೊಗೊಳ್ಳಿ ಕೇಸ್ಗಳನ್ನ ತೊಗೊಂಡು ಇಂಟ್ರೆಸ್ಟಿಂದ ನೀವು ಅಟೆಂಡ್ ಮಾಡಿದರೆ ನ್ಯಾಯ ಸಿಗುತ್ತೆ ಬಿಡೋದು ನೆಕ್ಸ್ಟು. ಅದು ಸಿಗುತ್ತೆ ಬಿಡೋದು ನೆಕ್ಸ್ಟ್ ಸಿಗಲ್ಲ. ಆ ಟೈಮಿಗೆ ನೀವು ಒಂದು ಸ್ವಲ್ಪ ಏನಾದರೂ ಪುಷಪ್ ಮಾಡಿ ಮೂವ್ ಮಾಡಿದ್ರೆ ಅದು ತಗ್ಲಾಕೊಂಡ್ರು ತಗ್ಲಾಕೋಬಹುದು ತಪ್ಪು ಮಾಡಿದವನು. ನೀವೇ ನಿಧಾನ ಮಾಡಿ ಸುಮ್ಮನೆ ಆಗ್ಬಿಟ್ರೆ ತಪ್ಪು ಮಾಡಿದವನು ಈಸಿಯಾಗಿ ತಪ್ಪಿಸ್ಕೊಂತಾನೆ. ಹೌದು, ಆ ಟೈಮಲ್ಲಿ ಅವರು ಪೊಲೀಸ್ ಅವರ ಫ್ಯಾಮಿಲಿ ಜೊತೆಗೆ ಹೋಗಿ ರಾತ್ರಿ 1 ಗಂಟೆ ಹೊತ್ತಿಗೆ ಬಂದಿದ್ದಾರೆ ಅಂದ್ರೆ ಹೋಗಿ ಅವರು ಹುಡುಕಿದ್ರೆ ಅದನ್ನ ತಡೆಗಟ್ಟಬಹುದು ಅನ್ನೋದಕ್ಕಿಂತ ಇಲ್ಲಿ ನೊಂದು ಬೆಂದಿರ್ತಾರಲ್ಲ ಫ್ಯಾಮಿಲಿಗಳಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಅಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಅದೇನೆ. ಒಂದು ಹೆಣ್ಣು ಮಗುಗೆ ಅನ್ಯಾಯ ಆದಾಗ ಆ ಫ್ಯಾಮಿಲಿಗೆ ನ್ಯಾಯ ಅನ್ನೋದು ಸಿಗಲ್ಲ, ಯಾವುದೇ ಕಾರಣಕ್ಕೂ ಸಿಗಲ್ಲ. ಅಲ್ಲಿ ಈ ತಪ್ಪು ಮಾಡಿರ್ತಾರಲ್ಲ ಅವ್ರಿಗೆ ಸಖತ್ತಾಗಿ ಸಿಗುತ್ತೆ, ಅವರಿಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಸಿಗುತ್ತೆ. ಎಷ್ಟು ಚೆನ್ನಾಗಿ ಅಂದರೆ ಪೊಲೀಸವರೇ ಸಪೋರ್ಟ್ ಮಾಡ್ತಾರೋ ಇಲ್ಲ ರಾಜಕೀಯದವರು ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸಖತ್ತಾಗಿ ಸಪೋರ್ಟ್ ಸಿಗುತ್ತೆ. ಕಳ್ತನ ಮಾಡಿದ್ರು ಅಷ್ಟೇ, ಕೊಲೆ ಮಾಡಿದ್ರು ಅಷ್ಟೇ, ರೇಪ್ ಮಾಡಿದ್ರು ಅಷ್ಟೇ, ಮತ್ತೊಂದಾದರೂ ಅಷ್ಟೇ ಸಪೋರ್ಟ್ ಸಿಗುತ್ತೆ. ಬಟ್ ಅನ್ಯಾಯ ಆಗಿದ್ದ ಮಗು ಮನೆಗೆ ಏನು ಸಿಗಲ್ವಲ್ಲ, ಯಾಕೆ? ಈ ಬರೀ ಇದೊಂದೇ ಕೇಸ್ ಅಲ್ಲ, ಇನ್ನೂ ದೊಡ್ಡ ದೊಡ್ಡ ಕೇಸ್ಗಳು ಇದೆ ಅಲ್ಲ, ತುಂಬಾ ಕೇಸ್ಗಳು. ನಾನು ಆ ಹೆಸರು ತಗೊಳ್ಳಿಲ್ಲ, ಬಟ್ ಆದರೆ ಹಂಗಾಗ್ತಿದೆ. ಯಾಕೆ ಆಗ್ತಿದೆ? ಹಂಗಾರೆ ಹೆಣ್ಣು ಇರಬಾರ್ದಾ? ಹೆಣ್ಣು ಎತ್ತಿದೆ ತಪ್ಪ? ಮತ್ತೆ ಏಂತಕ್ಕೆ ಯಾಕೆ ಇರ್ಬೇಕು ನಾವು? ಹಂಗಾದ್ರೆ ಹೆಣ್ಮಗುನ ರಕ್ಷಣೆ ಇಲ್ಲ. ಹುಬ್ಳಿಲಿ ಒಂದಾಯ್ತು, ಒಂದು ಚಿಕ್ಕ ಮಗುಗಾಯ್ತು, ಆಮೇಲೆ ಕಾಲೇಜಲ್ಲಿ ಆಯ್ತು. ಕೊಲೆಗಳಾಗ್ತಿದೆ, ರೇಪ್ಗಳಾಗ್ತಿದೆ, ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಏನಪ್ಪ ಪ್ರೊಟೆಕ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಾಗ ಅವ್ರ ಫ್ಯಾಮಿಲಿ ಅವರೇ ಅವ್ರನ್ನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಎಷ್ಟು ಅಂತ ಕಾಯಕ್ಕಾಗುತ್ತೆ ಅಲ್ವಾ? ಯಾವಾಗಲೂ ಕಾಯ್ಕೊಂಡೇ ಕೂತ್ಕೊಂಡ್ರೆ ಸಂಪಾದನೆ ಮಾಡೋದು ಯಾರು, ತಂದಾಕೋದು ಯಾರು, ನೋಡೋದು ಯಾರು ಮನೇನ? ಸೊ ಎಲ್ಲ ಅವರು ಪಾಪ ಬ್ಯಾಲೆನ್ಸ್ ಮಾಡಬೇಕು. ಬಟ್ ರಕ್ಷಣೆ ಅನ್ನೋದು ಸಮಾಜದಿಂದನೇ ಆಗಬೇಕಾಗಿರೋದು ಹೊರತು ಮನೆಯಿಂದ ಅಲ್ಲ. ಮನೆಯಿಂದ ಕಾಯುವಷ್ಟು ಕಾಯ್ಬೋದು, ಸಮಾಜ ರಕ್ಷಣೆ ಮಾಡಬೇಕು ಹೇಳ್ಬೇಕಂದ್ರೆ. ಯಾಕೆ ನಿಮ್ಮನೆ ಮಕ್ಳಿಗಾದರೆ ತಪ್ಪಲ್ವಾ ಅದು? ನಿಮ್ಮನೆ ಮಕ್ಳು ಮಾತ್ರ ಚೆನ್ನಾಗಿರ್ಬೇಕು, ಕಂಡವ್ರ ಮನೆ ಮಕ್ಳು ಹಾಳಾಗಬೇಕಾ? ನಿಮ್ಮನೆ ಮಕ್ಳಿಗೆ ಹಂಗಾದಾಗ ನೀವು ರೋಚ್ಗಳಲ್ವಾ? ಹೇಳ್ತೀರಲ್ಲ? ಖಂಡಿತ ಮೇಡಮ್. ಮತ್ತೆ ಅದು ಸಮಾಜನೇನೆ ಇದು ಮಾಡಬೇಕು. ಯಾವುದೋ ಹೆಣ್ಮಗುಗೆ ಯಾರೋ ರೇಗಿಸ್ತಾ ಇದ್ದಾನೆ ಅಂತ ಅಲ್ಲಿ ಯಾರೋ 4 ಜನ ನೋಡ್ತಿದ್ರೆ ಅವ್ರು ಪ್ರೊಟೆಕ್ಷನ್ ಮಾಡಬೇಕು. ಬಟ್ ಮಾಡಲ್ಲ, ಆಗ್ತಾ ಇದ್ರೆ ನೋಡ್ತಾ ನಿಂತಿರ್ತಾರೆ. ಅವ್ರನ್ನೆಲ್ಲ ಡೈರೆಕ್ಟ್ ಆಗಿ ಸ್ಪಾಟ್ ಅಲ್ಲೇನೆ ಖಂಡಿತ ಮಾಡಬೇಕು. ಖಂಡಿತ ರೇಪ್ ಆಗಲಿ, ಮರ್ಡರ್ ಆಗಲಿ, ಸಮಥಿಂಗ್ ಏನೇ ಆಗಲಿ, ಒಂದು ಹೆಣ್ಮಗುಗೆ ಏನಾರು ಆಯಿತು ಅಂದರೆ ಕಾನೂನು ಅನ್ನೋದು ಭದ್ರ ಆಗಬೇಕು. ಕಾನೂನು ಅಲ್ಲೇ ನಿರ್ಧಾರ ಅಷ್ಟೇ. ಯಾಕೆ ಅವ್ರಿಗೂ ಕೂರ್ಸಿಟ್ಟಿಕ್ಕಂಥದ್ದು ಏನು ಹಣೆ ಬರ? ಯಾಕೆ ಮಾಡಬೇಕು? ಅವರು ಪ್ರೊಟೆಕ್ಷನ್ ಮಾಡಿಕೊಂಡು ಅವರಿಗೆ ಚೆನ್ನಾಗಿ ಸೌಕರ್ಯ ಕೊಟ್ಟು ಮತ್ತೆ ಜೈಲ್ಗೆ ಹೋಗಿ ಬಂದ್ಮೇಲೆ ಮತ್ತೆ ಡಬಲ್ ಆಗ್ತಾರೆ. ಏನೋ ಒಂಥರ ನಾನು ಒಳಗೋಗಿದ್ದು ಬಂದೆ, ಈ ಒಂಥರ ವಿಲ್ ಪವರೇ ಜಾಸ್ತಿ ಆಗಿಬಿಡತ್ತೆ. ಏನಕ್ಕೆ ಆ ಧೈರ್ಯ ಯಾಕೆ ತುಂಬಿ ಕಳಿಸ್ತೀರ ಜೈಲಲ್ಲಿ ಅನ್ನೋ ಥರ ನಮ್ಗನ್ಸುತ್ತೆ. ಬಟ್ ಗೊತ್ತಿಲ್ಲ. ಅದ್ರ ಬದಲು ತಪ್ಪು ಮಾಡಿದ್ರ ಅಲ್ಲೇ ಶಿಕ್ಷೆ ಕೊಡಿ, ಒಳ್ಳೆ ಕೆಲಸ. ಕಾನೂನು ಬದಲಾಗಬೇಕು. ಕಾನೂನು ಬದಲಾದರೆ ಅಪರಾಧಗಳು ಕಮ್ಮಿ ಆಗ್ಬೋದೇನೋ, ಗೊತ್ತಿಲ್ಲ, ಆಗ್ಬೋದು. ಮೈಂಡ್ ಸೆಟ್ಟು. ಆಮೇಲೆ ಇತ್ತೀಚೆಗೆ ಒಳ್ಳೇದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗ್ತಿರೋದು ಇಲ್ಲಿ. ಅಂದರೆ ಫುಡ್ಡಲ್ಲಿ ಕೆಮಿಕಲ್ ಅಂತಿದ್ವಿ. ಫುಡ್ಡು, ಫ್ರೂಟ್ಸು, ವೆಜಿಟೇಬಲ್ಸಲ್ಲಿ ಕೆಮಿಕಲ್ ಆ್ಯಡ್ ಮಾಡ್ತಾರೆ ಅದರಿಂದ ಅಂತ ಅಂದರೆ ಆರೋಗ್ಯಗಳು ಹಾಳಾಗ್ತಿತ್ತು. ಇಲ್ಲಿ ಬೇರೆ ವಾತಾವರಣಗಳು, ಈ ಗಾಂಜಾ, ಅಫೀಮ್, ಅದು ಇದು ತೊಗೋತಾ ಇರ್ತಾರಲ್ಲ, ಮೈಂಡೇ ಡೈವರ್ಟ್ ಬೇರೆ ಥರ. ಸೊ ನೀವು ತೊಗೊಳೋದೆಲ್ಲ ಕಮ್ಮಿ ಮಾಡಿ. ಏನು ಮಾಡಬೇಕು? ಅದು ಮಾಡೋರೇ ಮಾಡಬೇಕು, ಎಲ್ಲರೂ ಮಾಡೋಕ್ಕಾಗಲ್ಲ. ಮಾಡೋರೇ ಅದನ್ನೆಲ್ಲ ಸ್ಟಾಪ್ ಅಂದ್ರೆ ನಾವೇನಾದ್ರೂ ಮಾಡಕ್ ಹೋಗ್ತೀವಿ ಅಂದ್ರೆ ಆಗಲ್ಲ. ನಾನೊಬ್ಳು ರೊಚ್ಚಿಗೆದ್ರೆ ಏನು ಪ್ರಯೋಜನ ಇಲ್ಲ. ಬಟ್ ಇಡೀ ಸಮಾಜದಲ್ಲಿ ಚಪ್ಪಾಳೆ ಹೊಡಿಯೋಕ್ಕಾಗಲ್ಲ, ಚಿಟಕಿ ಹೊಡಿಬೋದು ಅಷ್ಟೇನೆ, ಚಪ್ಪಾಳೆ ಹೊಡಿಯೋಕ್ಕಾಗಲ್ಲ. ಬಟ್ ಸಮಾಜದಲ್ಲಿ ಸುಧಾರಣೆ ಅನ್ನೋದು ಆಗಬೇಕು. ಕಾನೂನು ಕ್ರಮ ಮತ್ತು ಕಾನೂನಲ್ಲಿ ಒಂದು ನಿರ್ಧಾರಗಳಿರುತ್ತಲ್ಲ, ಈ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆ ಅಂತ, ಅದೆಲ್ಲ ಸ್ಪಾಟಲ್ಲಿ ಕೊಟ್ಟರೆ ಕಮ್ಮಿ ಆಗುತ್ತೆ, ಕಡಿಮೆ ಆಗತ್ತೆ. ಅಂದರೆ ಭಯ ಅನ್ನೋದು ಹುಟ್ಟುತ್ತಲ್ಲ ಆಟೋಮೆಟಿಕ್ಕಾಗಿ. ಇಲ್ಲ ಮಗು ನಾನು ಏನಾದರೂ ಮಾಡಿದ್ರೆ ಹಿಂಗೇನೋ ಮಾಡ್ತಾರೆ, ಅಯ್ಯೋ ಬೇಡಪ್ಪ ಅಂತ, ತಪ್ಪೇ ಮಾಡಬಾರ್ದು ಅನ್ನೋದು ಎಚ್ಚರಿಕೆ ಬರುತ್ತೆ. ಮಾಡಬೇಕು, ಮಾಡಿಲ್ವಲ್ಲ.
ಇವ್ರನ್ನ ಕೂರಿಸಿ ಅದನ್ನು ವಾಯ್ದೆ ಕೊಟ್ಟು ಒಂದಷ್ಟು ವರ್ಷ ಸಾಕಿ ಜೈಲಲ್ಲಿ ಊಟ ಕೊಟ್ಟು ಏಂತಕ್ಕೆ ಮಾಡಬೇಕು? ಆ ಮಗುಗೆ ನೋವಾಗಿದ್ದು, ಅದು ಪ್ರಾಣ ಹೋಗಿದ್ದು, ಎಷ್ಟು ನರಳಾಟ, ಆ ಮನೇಲಿ ಎಷ್ಟು ಕೊರಗ್ತಿರ್ತಾರೆ, ಅದನ್ನೆಲ್ಲ ಥಿಂಕ್ ಮಾಡಬೇಕು. ಬಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನ ಅನಿಸಿಕೆ ಸ್ಪಾಟಲ್ಲಿ ಇದನ್ನು ಮಾಡಿದರೆ ಬೆಟರ್. ಇಷ್ಟೊತ್ತವರೆಗೂ ಬಂದು ನನ್ನ ಜೋಡಿ ಸಂದರ್ಶನ ಕುಂತಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇದು ನಮ್ಮ ಕಡೆಯಿಂದ ನಿಮಗೊಂದು ಸಣ್ಣ ಕಾಣಿಕೆ. ನಿಮ್ಮ ಸಂದರ್ಶನಕ್ಕೆ ನನ್ನನ್ನು ಮೊದಲು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಮೇಲಿರಲಿ ಅಂತೇಳಿ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳು.